ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ವಿ ನೋ ದಟ್ ಕರೆಂಟ್ ಅಫೇರ್ಸ್ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದ್ರೆ ಒನ್ ಲೈನ್ ಕರೆಂಟ್ ಅಫೇರ್ಸ್ ಓದೋದಕ್ಕಿಂತ ಕಾನ್ಸೆಪ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಓದೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನೋಡ್ಕೊಳ್ಳಿ, ಅಂದ್ರೆ ಪ್ರಚಲಿತ ವಿಷಯಗಳ ಆಧಾರದ ಮೇಲೆ ಒಂದಿಷ್ಟು ಕ್ವಶನ್ ಮಾಡ್ಕೊಂಡು ಅದರಿಂದ ಬೇರೆ ಬೇರೆ ವಿಷಯಗಳನ್ನ ಹೇಗೆ ಲಿಂಕ್ ಮಾಡಬೇಕು, ಎಕ್ಸಾಮ್ಸ್ ಅಲ್ಲಿ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದು ನಿಮ್ಮ ಎಕ್ಸಾಮ್ ಯೂಸ್ ಆಗಂತ ಕಂಟೆಂಟ್ ನ ಕವರ್ ಮಾಡಿಕೊಡ್ತೀವಿ. ದಟ್ಸ್ ವೈ ಸೊ ಆಲ್ಮೋಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಈ ವಿಡಿಯೋ ಹಿಡ್ಕೊಂಡ್ರೆ ಒಟ್ಟು 7 ವಿಡಿಯೋಸ್ ಆಗಿದ್ರೆ ಪ್ಲೀಸ್ ಪ್ರೀವಿಯಸ್ ವಿಡಿಯೋಸ್ ನೋಡ್ಕೊಂಬರ್ರಿ. ಅಂದ್ರೆ ಪ್ರೀವಿಯಸ್ ವಿಡಿಯೋ ನೋಡಿದಾಗ ಒಂದು ಲಿಂಕ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸಡನ್ಲಿ ನಾವು ನಡಕ್ ನೋಡ್ತಿರ್ಬೇಕಾದ್ರೆ ಏನ್ ಗೊತ್ತ್ರಿ, ಸಡನ್ಲಿ ಸ್ಟಕ್ ಆಗ್ಬಿಡ್ತೀವಿ. ಅಂದ್ರೆ ಎಲ್ಲಿಂದ ಎಲ್ಲಿ ಹೋಗ್ತಿ ಎಲ್ಲಿಂದ. ಅದೇ ಫಸ್ಟ್ ವಿಡಿಯೋದಿಂದ ಹಂತವಾಗಿ ನೋಡ್ಕೊಂಡು ಬಂದಾಗ ನಿಮ್ಮ ಮೈಂಡ್ ಆ ತರ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ರಿ. ಸೊ ದಟ್ ವಿ ಕ್ಯಾನ್ ಗಿವ್ 100%. ಸೊ ದಟ್ ವಿ ಕ್ಯಾನ್ ಗಿವ್ 100%. ಅಂದ್ರೆ ಓದಿದ ವಿಷಯಗಳೆಲ್ಲ ಕೂಡ ಒಂದೇ ಕಡೆ ಕವರ್ ಆಗ್ತಾವ್ರು. ಸೊ ಐ ಹೋಪ್ ಎಲ್ಲರೂ ಪ್ರೀವಿಯಸ್ ವಿಡಿಯೋ ನೋಡಿದ್ರಿ ಅನ್ಕೊಂತೀನಿ. ಪ್ಲೀಸ್ ನೋಡ್ರಿ, ನಿಮ್ಮ ಒಪಿನಿಯನ್ ಕೊಡ್ರಿ. ಸೊ ದಟ್ ವಿ ಕ್ಯಾನ್ ಮೇಕ್ ಬೆಟರ್ ವಿಡಿಯೋಸ್ ಅಂತ ಹೇಳ್ತೇನೆ. ಸೊ ಹೀಗಾಗಿ ಇವತ್ತಿನ ಸೆಷನ್ ಅಲ್ಲಿ ಒಂದಿಷ್ಟು ಕ್ವಶನ್ಗಳ ಮುಖಾಂತರ ನಾವು ಕಾನ್ಸೆಪ್ಟ್ ನ ಸಾಲ್ವ್ ಮಾಡ್ಕೊಂತ, ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋ ವಿಷಯಗಳನ್ನ ಒಂದು ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಮಾಡ್ಕೊಂಡ್ ಬಂದಿದ್ರೆ. ಯಾಕಂದ್ರೆ ಹೇಳಿಕೆಗಳನ್ನ ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಮುಂಬರುವ ಪರೀಕ್ಷೆಯಲ್ಲಿ ಹೇಳಿಕೆ ಮೇಲೆ ಕ್ವಶನ್ಸ್ ಕೇಳ್ತೇನೆ ಅಂತೇಳಿ ಹಿಂಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಕ್ವಶನ್ಸ್ ನ ಹೇಳಿಕೆ ರೂಪದಲ್ಲಿ ಸಾಲ್ವ್ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಬಿಕಾಸ್ ಕರ್ನಾಟಕ ಗವರ್ಮೆಂಟ್ ಕ್ಲಿಯರ್ಲಿ ಮೆನ್ಷನ್ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ at least 60 to 70% of the question will be in a statement form. So ಇದೇ ನೋಟ್ ಮೇಲೆ ಇವತ್ತಿನ ಸೆಷನ್ ಸಮ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮೇಲೆ ನಾವು ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ. ಸೊ ಫಸ್ಟ್ ಕ್ವಶನ್ ಏನು ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಏನಾಗುತ್ತೆ, which of the following statement is about ಬಿತ್ರಾ ಐಲ್ಯಾಂಡ್ is correct? Because I said starting only, ಯಾವಾಗಲೂ ಹೇಳಿಕೆ ಪ್ರಶ್ನೆಗಳು ಸಾಲ್ವ್ ಮಾಡ್ಬೇಕಾದ್ರೆ ಅವರು ಸರಿ ಕೇಳಿದಾರೋ ತಪ್ಪು ಕೇಳಿದಾರೋ, ವೆದರ್ ದೇ ಹ್ಯಾವ್ ಆಸ್ಕ್ಡ್ ಕರೆಕ್ಟ್ ಸ್ಟೇಟ್ಮೆಂಟ್ ಆರ್ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್, ರೈಟ್ ರಾಂಗ್, ಟ್ರೂ ಆರ್ ಫಾಲ್ಸ್ ಅಂತೇಳಿ ಫಸ್ಟ್ ಇದನ್ನೇ ನೋಡ್ಬೇಕು. ಎಷ್ಟೋ ಎಕ್ಸಾಮ್ ಇದನ್ನು ಟ್ವಿಸ್ಟ್ ಮಾಡ್ಯಾನ. ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರೂ ಅಂತ ಕೊಟ್ಟಿರ್ತಾನ, ಸ್ಟೇಟ್ಮೆಂಟ್ ಎಲ್ಲಾನ ನಿಜವಾಗಿ ಕೊಟ್ಟಿರ್ತಾನ. ಅಂದ್ರೆ ನಮಗೇನ್ ಕೇಳ್ತಾನ, ಮೇಲಿನ ಹೇಳಿಕೆಗಳು ಯಾವುದು ತಪ್ಪಾಗಿದೆ ಅಂತ ಕೇಳಿರ್ತಾನ. ಆದ್ರೆ ಇಷ್ಟು ಹೇಳಿಕೆ ಸರಿನೇ ಇರ್ತವೆ, ನಮ್ಮ ನಾಲೆಜ್ ಪ್ರಕಾರ ಇಷ್ಟು ಹೇಳಿಕೆ ಸರಿನೇ ಇರ್ತವೆ. ಬಟ್ ಆಪ್ಷನ್ ಅಲ್ಲಿ ಏನ್ ಮಾಡ್ತೀವಿ ನಾವು, 1, 2, 3 ಅಂತ ಹಾಕಿ ಬಂದಿರ್ತೀವಿ. ಬಟ್ ಅವ ಏನ್ ಕೇಳ, ಯಾವುದು ತಪ್ಪಾಗಿದೆ ಅಂದಾಗ ಆಪ್ಷನ್ ಏನಿರ್ತದೆ, ಯಾವುದು ತಪ್ಪಲ್ಲ ಅಂದ್ರೆ ನನ್ ಆಫ್ ದಿ ಅಬೌವ್ ಅಂತ ಇರ್ತದೆ. ಸೊ ಹೀಗಾಗಿ ಫಸ್ಟ್ ಟಾಸ್ಕ್ ಏನ್ ಗೊತ್ತ್ರಿ, ನಮಗೆ ಕರೆಕ್ಟ್ ನಾಟ್ ಕರೆಕ್ಟ್ ನ ತಿಳ್ಕೊಬೇಕಾಗ್ತದೆ. ಸೊ ಹೀಗಾಗಿ ಏನ್ ಹೇಳ್ತಾನೆ ಗೊತ್ತ್ರಿ, ಸೊ ದಟ್ ಇಸ್ ಬಿತ್ರಾ ಒಂದು ದ್ವೀಪದ ಬಗ್ಗೆ ಹೇಳ್ತಾನೆ. ಬಿತ್ರಾ ದ್ವೀಪದ ಬಗ್ಗೆ ಹೇಳ್ತಾನೆ. ಆಬ್ವಿಯಸ್ ನೋಡ್ಕೊಂಡು ನೀವು ಅಬ್ಸರ್ವ್ ಮಾಡಿರೋ ಎಲ್ಲಿ ಗೊತ್ತಿಲ್ಲ, ಐ ಡೋಂಟ್ ನೋ ವೆದರ್ ಯು ಗೈಸ್ ಅಬ್ಸರ್ವ್ ಆರ್ ನಾಟ್. ಸರ್ ಒಂದ್ ತಿಳ್ಕೊಡ್ರಿ, ಭಾರತ ಅಂತ ಬಂದಾಗ ಎಲ್ಲಾ ಭಾಗನ ಕವರ್ ಮಾಡ್ಬೇಕಲ್ಲ, ಎಲ್ಲಾ ಭಾಗನ ಕವರ್ ಮಾಡ್ಬೇಕು. ನಿಮ್ ಬೇಕಾದ್ರೆ ಹಾಕಿ ಮಾಡ್ರಿ, ಈಚ್ ಎಕ್ಸಾಮ್ಸ್ ಅಲ್ಲಿ ಅಟ್ ಲೀಸ್ಟ್ 1 ಅಥವಾ 2 ಕ್ವಶನ್ ಈಶಾನ್ಯ ರಾಜ್ಯಗಳ ಮೇಲೆ ಇರ್ತದ್ರಿ, ಮತ್ತು ಒಂದು ಕ್ವಶನ್ ದ್ವೀಪಗಳ ಮೇಲೆ ಇರ್ತದೆ. ಅಂದ್ರೆ ಇಟ್ಸ್ ಮೈ ಕಾಮನ್ ಅಬ್ಸರ್ವೇಶನ್. ಯು ಕ್ಯಾನ್ ಗೋ ಫಾರ್ ಎನಿ ಎಕ್ಸಾಮಿನೇಷನ್. ಒಂದು ಕ್ವಶನ್ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಮೇಲೆ ಇರ್ತದ್ರಿ, ಒಂದು ಕ್ವಶನ್ ದ್ವೀಪಗಳ ಮೇಲೆ ಇರ್ತದ್ರಿ. ಮತ್ತೆ ಈ ಭಾಗದೆಲ್ಲ ನಮ್ದು, ಈ ಭಾಗದ ಅಂದ್ರೆ ಈಗ ನೋಡಿ ಕಾರಾಕೋರಂ ರೇಂಜ್ ಇದೆಯಲ್ಲ, ಕಾರಾಕೋರಂ ಶ್ರೇಣಿ ಇದೆಯಲ್ಲ, ಈ ಭಾಗದಲ್ಲಿ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇಫ್ ಯು ಗೋ ಫಾರ್ ಎನಿ ಗವರ್ಮೆಂಟ್ ಎಕ್ಸಾಮಿನೇಷನ್, ದಿಸ್ ಇಸ್ ದ ಫಂಡಮೆಂಟಲ್ ದೇ ವಿಲ್ ಯೂಸ್ ಫಾರ್ ಎವ್ರಿ ಗವರ್ಮೆಂಟ್ ಎಕ್ಸಾಮಿನೇಷನ್. ಅಂದ್ರೆ ಎಷ್ಟೋ ಎಕ್ಸಾಮ್ ಪೇಪರ್ ತ ನೋಡ್ಕೊಡಿ, ಒಂದು ಪ್ರಶ್ನೆ ಈಶಾನ್ಯ ರಾಜ್ಯಗಳ ಮೇಲೆ ಕೇಳ್ತಾನೆ, ಅದಕ್ಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳ್ಬೋದು, ಏನಾದ್ರು ಕೇಳ್ಬೋದು. ಇಲ್ಲಪ್ಪ ಅಂದ್ರೆ ಒಂದು ಕ್ವಶನ್ ದ್ವೀಪದ ಮೇಲೆ ಇರ್ತದ್ರಿ, ಮತ್ತು ಒಂದು ಕ್ವಶನ್ ಗೊತ್ತ್ರಿ ಕಾರಾಕೋರಂ ಶ್ರೇಣಿ ಅಂದ್ರೆ ಉತ್ತರ ಭಾಗದಲ್ಲಿರುವ ಕಾರಾಕೋರಂ ಅಂದ್ರೆ ಸಿಯಾಚಿನ್ ಯುದ್ಧ ಭೂಮಿಯ ಸುತ್ತಮುತ್ತಲು ಕೇಳ್ತಿರ್ತಾನೆ. ಇಲ್ಲತ್ತಂದ್ರ ಜಸ್ಕರ್ ಬಗ್ಗೆ ಕೇಳ್ತಾನ, ಪಿರ್ ಪಂಜಾಲ್ ಬಗ್ಗೆ ಕೇಳ್ತಾನ. ಸೊ ಹೀಗಾಗಿ ದೀಸ್ ಆರ್ ದ ಏರಿಯಾಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಏನ್ ಹೇಳ್ತಾರೆ, ಬಿತ್ರಾ ದ್ವೀಪದ ಬಗ್ಗೆ ಹೇಳ್ತಾನೆ. ಇಲ್ಲಿ ಬಿತ್ರಾ ದ್ವೀಪದ ಬಗ್ಗೆ ಕೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ಗೊತ್ತ್ರಿ, ಇಟ್ ಇಸ್ ದ ಲಾರ್ಜೆಸ್ಟ್ ಇನ್ಹ್ಯಾಬಿಟೇಟೆಡ್, ನೋಡ್ರಿ ಅತಿ ದೊಡ್ಡ ಜನವಸತಿ. ಇನ್ಹ್ಯಾಬಿಟೆಡ್ ಅಂದ್ರೆ ಜನವಸತಿ ಅಂತ ಹೇಳ್ತಾರೆ. ವಸತಿ ಅಂದ್ರೆ ಜನ ಅಲ್ಲಿ ವಾಸ ಮಾಡ್ತಿರ್ಬೇಕು, ಜನರ ಪ್ರೆಸೆನ್ಸ್ ಇರಬೇಕು ಅಂತೇಳಿ. ಸೊ ಹೀಗಾಗಿ ದ್ವೀಪಗಳಂತ ಬಂದ ಮಾಡಿ ಅಂಡಮಾನ್ ಅಂಡ್ ನಿಕೋಬಾರ್ ಭಾರತದ ಪೂರ್ವ ದಿಕ್ಕಿಗಿದೆ, ಮತ್ತು ಇಲ್ಲಿ ನಮಗೆ ಲಕ್ಷದ್ವೀಪ್ ಇದೆ ರೀ. ಅಂದ್ರೆ ಭಾರತದ ಕರಾವಳಿ ಪ್ರದೇಶದಲ್ಲಿ ಪ್ರಮುಖವಾಗಿ 2 ದ್ವೀಪಗಳ ಸಮೂಹ ಕಂಡು ಬರುತ್ತೆ, ಒಂದು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ್ ಅಂತ ಹೇಳ್ತಾರೆ. ಸೊ ಇದೇ ಕೇಳ್ಬೋದು, ಅಂಡಮಾನ್ ನಿಕೋಬಾರ್ ಅಲ್ಲಿ ಒಟ್ಟು ಎಷ್ಟು ದ್ವೀಪಗಳಿವೆ ಅಂತ ಕೇಳಿದನ್ರಿ ಎಕ್ಸಾಮ್ಸ್ ಅಲ್ಲಿ. ಒಟ್ಟು ಎಷ್ಟು ದ್ವೀಪಗಳ್ರಿ, ಒಟ್ಟು 572 ದ್ವೀಪಗಳಿವೆ. ಅದರಲ್ಲಿ ಜನರು ವಾಸ ಮಾಡಿಸ್ತಿರೋದೇನು ಗೊತ್ತ್ರಿ, 36 ಜನರು ವಾಸ ಮಾಡ್ತಾ ಇರೋದೇನು ಗೊತ್ತ್ರಿ, ದಟ್ ಇಸ್ 37 ದ್ವೀಪಗಳಲ್ಲಿ ಜನ ವಾಸ ಮಾಡ್ತಾ ಅಂದ್ರೆ ಒಟ್ಟು ಅಂಡಮಾನ್ ನಿಕೋಬಾರದಲ್ಲಿ 572 ಚಿಕ್ಕ ದ್ವೀಪಗಳಿದ್ದು ಅದ್ರಲ್ಲಿ ಕೇವಲ 37 ದ್ವೀಪಗಳಲ್ಲಿ ಮಾತ್ರ ಜನರು ವಾಸ ಮಾಡ್ತಾರೆ. ಅದೇ ಫಿಗೋಪರ್ ಲಕ್ಷದ್ವೀಪ ಕಡೆ ಬರ್ಬೇಕಾದ್ರೆ ನೋಡ್ರಿ, ಲಕ್ಷದ್ವೀಪ ಕಡೆ ನೋಡ್ಕೊಡಿ ಏನಿದೆ ಗೊತ್ತೆ, ಟೋಟಲಿ 36 ದ್ವೀಪಗಳಿವೆ. ಅದರಲ್ಲಿ ಜನವಸತಿ ಎಷ್ಟಿದೆ ರೀ, ಜನವಸತಿ ಎಷ್ಟಲ್ಲದೆ 10 ಪ್ಲೀಸ್ ರಿಮೆಂಬರ್ ದಿ ಸ್ಟ್ಯಾಟಿಕ್ ಪಾರ್ಟ್. ಅಂದ್ರೆ ಈ ತರ ಪ್ರಶ್ನೆಗೆ ಬಂದಾಗ ಸ್ವಲ್ಪ ಸ್ಟ್ಯಾಟಿಕ್ ಪಾರ್ಟ್ ಕೇಳ್ತಾನೆ. ಏನ್ ಕೇಳ್ತಾನೆ ನೋಡ್ರಿ, ಸರ್ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಅನ್ನೋ ದ್ವೀಪಗಳಿವೆ ಭಾರತದಲ್ಲಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಒಟ್ಟು 572 ದ್ವೀಪಗಳಿವೆ. ಅದರಲ್ಲಿ ಜನವಸತಿ ಇರೋದು 37 ಕಂಡು ಬರ್ತದ್ರಿ.
ಅದೇ ಲಕ್ಷದ್ವೀಪ ಅಂತ ಬಂದಾಗ ಒಟ್ಟು 36 ದ್ವೀಪಗಳಿವೆ, ಅದ್ರಲ್ಲಿ 10 ದ್ವೀಪಗಳಲ್ಲಿ ಮಾತ್ರ ಜನಸಂಖ್ಯೆ ಕಂಡು ಬರ್ತದೆ ಅಂತ ಹೇಳಿ. ಇಲ್ಲಿ ಏನಕತ್ತನ್ರಿ, ಇಟ್ ಈಸ್ ದಿ ಲಾರ್ಜೆಸ್ಟ್ ಇನ್ಹ್ಯಾಬಿಟ್ ಐಲ್ಯಾಂಡ್ ಇನ್ ಲಕ್ಷದ್ವೀಪ. ಅಂದ್ರೆ ಇದು ಲಕ್ಷದ್ವೀಪದಲ್ಲಿರುವ 10 ದ್ವೀಪಗಳಲ್ಲಿ ಮನುಷ್ಯರ ವಾಸ, ಆ 10 ದ್ವೀಪಗಳಲ್ಲಿ ಮನುಷ್ಯ ವಾಸ ಮಾಡುವ 10 ದ್ವೀಪಗಳಲ್ಲಿ ಇದೊಂದು ಅತಿ ದೊಡ್ಡವಾಗಿದೆ, ಅಂದ್ರೆ ಅತಿ ದೊಡ್ಡ ದ್ವೀಪವಾಗಿದೆ. ಅತಿ ದೊಡ್ಡ ದ್ವೀಪ ಆಗಿದ್ದಾಗ ಸ್ವಲ್ಪ ನಿಮ್ಗೆ ಇಲ್ಲಿ ಸ್ಟ್ಯಾಟಿಕ್ ಅವೇರ್ನೆಸ್ ಇರಬೇಕು. ಸ್ಟ್ಯಾಟಿಕ್ ಅವೇರ್ನೆಸ್ ಸರ್, ಇದು ಅತಿ ದೊಡ್ಡಲ್ಲ, ಅತಿ ದೊಡ್ಡದಲ್ಲ ಅಂದ್ರೆ ಇದು ಅತಿ ದೊಡ್ಡದಲ್ಲ, ಇದು ಅತಿ ದೊಡ್ಡದಲ್ಲ ಅಂದ್ರೆ ಇಲ್ಲಿ ದೊಡ್ಡ ಬದಲಿಗೆ ಏನಾಗಬೇಕದು, ಇದು ಚಿಕ್ಕ ಆಗ್ಬೇಕಾಯ್ತು. ಇಟ್ ಹ್ಯಾಸ್ ಟು ಬಿ ಸ್ಮಾಲ್, ಇಟ್ ಹ್ಯಾಸ್ ಟು ಬಿ ಸ್ಮಾಲ್. ಅಂದ್ರೆ ದೊಡ್ಡ ಅಂತ ಬಿಗ್ ಯಾವ್ದಿದೆ ಗೊತ್ತಿದೆ, ದಟ್ ಇಸ್ ಆಂಡೋಮೆಟ್ ಅಂತೇಳಿ. ಓಕೆ ರೈಟ್, ಓಕೆ ಆಂಡೋಟ್ ಅಂತಿದ್ರೆ ಅಂದ್ರೆ ಅತಿ ದೊಡ್ಡ ಜನಸಂಖ್ಯೆನ ಹೊಂದಿರೋ ದ್ವೀಪ ಅಂದ್ರೆ ಆಂಡೋಟ್ ಅಂತಿದ್ರಿ. ಆದ್ರೆ ಇಲ್ಲಿ ಏನ್ ಗೊತ್ತಿದೆ, ಇದು ಚಿಕ್ಕದಂತ ಆಗ್ಬೇಕಂದ್ರೆ ಇದು ಚಿಕ್ಕ ದ್ವೀಪವಾಗಿದೆ, ಚಿಕ್ಕ ದ್ವೀಪವಾಗಿದೆ. ಹಾಗಾದ್ರೆ 1ನೇ ಹೇಳಿಕೆ ತಪ್ಪಾಗಿದೆ ಅಂದಾಗ ನಾ ಏನ್ ಹೇಳಿದೀನಿ, ಎಲಿಮಿನೇಷನ್ ಮೆಥಡ್ಸ್ ಅಂತ ಹೇಳ್ತೀನಿ. ಎಲಿಮಿನೇಷನ್ ಮೆಥಡ್ಸ್ ಇಲ್ಲಿ ನೋಡ್ಕೊಡಿ ಸರ್. 1ನೇ ಹೇಳಿಕೆ ಏನ್ ಹೇಳ್ತಾ ಗೊತ್ತ್ರಿ, ಈ ಬಿತ್ರಾ ಎಂಬ ದ್ವೀಪವು ಲಕ್ಷದ್ವೀಪಗಳಲ್ಲಿ ಅತಿ ದೊಡ್ಡ ಜನವಸತಿ ಇರುವ ದ್ವೀಪವಾಗಿದೆ ಅಂತ ಹೇಳಿ. ಸರ್ ಇದು ಅತಿ ಹೆಚ್ಚಲ, ಅತಿ ಚಿಕ್ಕ ಅಂದ್ರೆ ಅತಿ ಸಣ್ಣ, ಅಂದ್ರೆ ಅತಿ ಸಣ್ಣ ದ್ವೀಪವಾಗಿದೆ ಅಂದ್ರೆ ಜನಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾನೆ. ಸೊ ಹೀಗಾಗಿ ನಮಗೆ ಬೇಕಾಯ್ತು ಸರಿಯಾದ ದೊಡ್ಡ ಅದಕ್ಕೆ ಸರಿಯಾದ ಹುಡುಕ್ಬೇಕಾಯ್ತಿ. ಬಟ್ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಅಂದ್ರೆ ಏನ್ ಗೊತ್ತ್ರಿ, ಎಲ್ಲೆಲ್ಲಿ ಒಂದಿರ್ತದಲ್ಲ, ವೇರೆವರ್ ದೇರ್ ಇಸ್ 1%. ಸಿ, ಎರಡು ಇಂಡಿವಿಜುವಲ್ ಕರೆಕ್ಟ್ ಇರ್ಬೋದು, ನಾಟ್ ಕರೆಕ್ಟ್ ಇರ್ಬೋದು, ವಿ ಡೋಂಟ್ ನೋ. ಎರಡು ವೈಯಕ್ತಿಕವಾಗಿ ಸರಿ ಇರ್ಬೋದು, ತಪ್ಪಿರ್ಬೋದು, ಹೇಳಿಕೆ ಗೊತ್ತಿಲ್ಲ ನನಗೆ. ಬಟ್ ಒಂದ್ರ ಜೊತೆ ಇರಬಾರ್ದಂದ್ರ ಐ ಕ್ಯಾನ್ ಎಲಿಮಿನೇಟ್ ದಿಸ್ ಒನ್ ಅಂಡ್ ಐ ಕ್ಯಾನ್ ಎಲಿಮಿನೇಟ್ ದಿಸ್ ಒನ್. ಎಷ್ಟು ಹೋಯ್ತು ಈಗ ನೀವು ಅಬ್ಸರ್ವ್ ಮಾಡ್ಕೊಡಿ. ಈಗ ನೋಡಿ ಉಳಿದಿದ್ ನಮಗೆ ಬಿ ಮತ್ತು ಸಿ ಮತ್ತು ಆ ಬಿ ಮತ್ತು ಸಿ ಮಾತ್ರಗಳು ಉಳಿದ ಅಂದಾಗ ಇಲ್ಲಿನೂ ಎರಡಿದೆ, ಇಲ್ಲಿನೂ ಎರಡಿದೆ ಅಂದಾಗ ಸರ್ ಉಳಿದ 2 ಆಪ್ಷನ್ಸ್ ಅಲ್ಲೇ ಐ ಹ್ಯಾವ್ ಟು ಫೈಂಡ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂದಾಗ ಬೈ ಡಿಫಾಲ್ಟ್ 2 ಕರೆಕ್ಟ್ ಇರ್ಬೇಕಲ್ಲ. ನೋಡಿ ಉಳಿದ 2 ಆಪ್ಷನ್ ಅಲ್ಲಿ ಮಾತ್ರ ನನ್ನ ಆನ್ಸರ್ ಇದೆ ಅಂದಾಗ, 2 ಹೇಳಿಕೆ ಅಂದ್ರೆ 2 ಆಪ್ಷನ್ ಅಲ್ಲಿ 2 ಕಾಮನ್ ಇದೆ ಅಂದಾಗ ಸರ್ ಬೈ ಡಿಫಾಲ್ಟ್ 2ನೇದು ಕರೆಕ್ಟ್ ಇರ್ಬೇಕಲ್ಲ. ಅಂದ್ರೆ ಇನ್ ಕೇಸ್ 2 ಸರಿ ಇದ್ರೆ ನಮಗೆ ಇದನ್ನು ಹುಡುಕ್ಬೇಕಾಯ್ತ್ರಿ. ಇವಾಗ ನನ್ನ ಆನ್ಸರ್ ನಿಂತಿದ್ದೇನೆ ಗೊತ್ತ್ರಿ, 3 ಎಂಬ ಹೇಳಿಕೆಯ ಮೇಲೆ ಆಧಾರಿತವಾಗಿದೆ. 3ನೇ ಹೇಳಿಕೆ ಹೇಳ್ತಾನೆ ಗೊತ್ತ್ರಿ, ಈ 3ನೇ ಹೇಳಿಕೆ ಅಂತ ಗೊತ್ತ್ರಿ. ಇಲ್ಲಿ ನೋಡ್ರಿ, ನೋಡೋಣ 2ನೇ ಹೇಳಿಕೆ ಅಂಕರು ಸರಿಯಾಗಿದೆ ಅಂತೇಳಿ ನಾವು ಎಲಿಮಿನೇಷನ್ ಮೆಥಡ್ ಮುಖಾಂತರ ಬಂದಿದೆ. ಬಟ್ ವಿ ವಿಲ್ ವೆರಿಫೈ ವಿತ್ ದ 3rd ಸ್ಟೇಟ್ಮೆಂಟ್. ಇದು ಮಲ್ಲಿಕ್ ಮುಲ್ಲಾ ಸಂಪರ್ಕಿತವಾದ ದೇವಾಲಯಕ್ಕೆ ನೆಲೆಯಾಗಿದೆ, ದೇವಾಲಯಕ್ಕೆ ನೆಲೆಯಾಗಿದೆ. ಸರ್ ಈ ದೇವಾಲಯಕ್ಕೆ ಅಂದ್ರೆ ಮಲಿಕ್ ಮುಲ್ಲಾ ಎಂಬ ದೇವಾಲಯ ಇರುವುದೇನು ಗೊತ್ತ್ರಿ, ದಟ್ ಇಸ್ ಕರಾವಟ್ಟಿ ದ್ವೀಪದಲ್ಲಿ. ಅಂದ್ರೆ ಲಕ್ಷದ್ವೀಪದಲ್ಲಿ ಕರಾವಟ್ಟಿ ಎಂಬ ದ್ವೀಪದಲ್ಲಿ ದೇವಾಲಯವಿದೆ. ಆದರೆ ಇವನ್ ಹೇಳ್ತಾರ ಈ ದ್ವೀಪದಲ್ಲಿದೆ ಅಂತ ಹೇಳ್ತಾನ. 3rd ಸ್ಟೇಟ್ಮೆಂಟ್ ರಾಂಗ್ ಅಂದಾಗ ಉಳುಕಿದ 2 ಆಪ್ಷನ್ 3rd ಇಲ್ಲಿದೆ ಅಂದಾಗ ಇದು ಹೋಗೇ ಬಿಡ್ತ್ರಿ. ಅಂದ್ರೆ ಇದು ಹೋಗೇ ಬಿಡ್ತಂದ್ರ ಆಸ್ ಪರ್ ಕ್ವಶನ್ ಡಿಮಾಂಡ್ ದ 2 ಇಸ್ ದ ಓನ್ಲಿ ಆಪ್ಷನ್ ಇಸ್ ಗೋಯಿಂಗ್ ಟು ಹ್ಯಾವ್ ರೈಟ್ ಅಂತ ಹೇಳ್ತಾರ. ಅಂದ್ರೆ 2 ಮಾತ್ರ ಸರಿಯಾದಿ. ಇಲ್ಲಿ ನೋಡ್ಕೊಡಿ, ಚೆಕ್ ಮಾಡಿ. 2ನೇದಾಗ ಏನ್ ಹೇಳ್ತಾನ ಸರ್, ಇದು ಲಕ್ಷದ್ವೀಪದಲ್ಲಿ ಅತಿ ದೊಡ್ಡ ಆವೃತವನ್ನು ಹೊಂದಿದೆ. ಆವೃತ ನೋಡ್ರಿ, ಇದು ಇಟ್ ಹ್ಯಾಸ್ ದಿ ಲಾರ್ಜೆಸ್ಟ್ ಲಗೂನ್ಸ್ ಇನ್ ಲಕ್ಷದ್ವೀಪ ಅಂತ ಹೇಳ್ತಾರೆ. ಆಕ್ಚುಲಿ 3 ದ್ವೀಪಗಳಲ್ಲಿ ಅತಿ ಹೆಚ್ಚು ಬರ್ತವೆ. ಅಂದ್ರೆ ಆ 3 ದ್ವೀಪಗಳಲ್ಲಿ ಕೂಡ ಇದು ಕೂಡ ಒಂದಾಗಿರೋದ್ರಿಂದ ಇದು ಸರಿಯಾಗಿದೆ ರೀ. ಹಾಗಾದ್ರೆ ನಿಮ್ ಎಕ್ಸಾಮ್ ಕೇಳ್ಬೋದು, ನಾಳೆ ಕೇಳ್ಬೋದು ಲಗೂನ್ಸ್ ಎಂದರೆ ಏನು, ವಾಟ್ ಡು ಯು ಮೀನ್ ಬೈ ಲಗೂನ್ಸ್. ಲಗೂನ್ಸ್ ಅಂದ್ರೆ ಏನ್ ಗೊತ್ತ್ರಿ, ಲಗೂನ್ಸ್ ಅಂದ್ರೆ ಹಿನ್ನೀರು, ಅಥವಾ ಕನ್ನಡ ಇಂಗ್ಲಿಷ್ ಅಲ್ಲಿ ಏನೋ ಬ್ಯಾಕ್ ವಾಟರ್. ಹಂಗಂದ್ರೆ ಏನ್ ಗೊತ್ತ್ರಿ ಸರ್, ಸಮುದ್ರ ಅಲೆಗಳಿಂದ ನೀರು ಬಂದಾಗ ಆ ಭೂಭಾಗ ತಗ್ಗಾದ ಪ್ರದೇಶ ತಂತಿ ಕೊಡಿ, ಈ ನೀರು ವಾಪಸ್ ಹೋಗಿಲ್ಲ, ಇಲ್ಲೇ ಟ್ರ್ಯಾಪ್ ಆಗಿಬಿಟ್ಟೈತಿ. ಇದಕ್ಕೆ ಅಂತ ನಾವು ಲಗೂನ್ಸ್. ಹಾಗಾದ್ರೆ ಇಡೀ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಲಗೂನ್ಸ್ ಗಳು ಕಂಡು ಬರೋದು ಎಲ್ಲಿಗತ್ರಿ, ದಟ್ ಇಸ್ ಅಲಾಪೂಜಾ. ಅಲಾಪೂಜಾ ಇದು ಕೇರಳದಲ್ಲಿದೆ. ಅಂದ್ರೆ ಲಗೂನ್ಸ್ ಅಂದ್ರೆ ಸಮುದ್ರ ಅಲೆಗಳಿಂದ ಬಂದು ಭೂಭಾಗದಲ್ಲಿ ಸಿಲುಕಿದ ನೀರನ್ನು ನಾವು ವಿ ಕಾಲ್ ಎಸ್ ಲಗೂನ್ಸ್. ಅಂದ್ರೆ ದ ವಾಟರ್ ಟ್ರಾಪ್ಡ್ ಬೈ ದ ಡೆಪ್ತ್ ಲ್ಯಾಂಡ್ whenever there is a tidal will come ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಅತಿ ಹೆಚ್ಚಲ್ಲಿ ಬರೋದ್ರಿ ಕೇರಳದಲ್ಲಿ. ಇದು PSI 2020 ಕೇಳಿದ್ದಾರೆ. ಅಲಾಪ್ ಅಂದ್ರೆ ಭಾರತದ ಈ ಕೆಳಗಿನ ಯಾವ ಭಾಗದಲ್ಲಿ ಅತಿ ಹೆಚ್ಚು ಲಗೂನ್ಸ್ ಗಳು ಕಂಡು ಬರ್ತೀವಿ. ಸೊ ಈ ತರ ಕ್ವಶನ್ ಬಂದಾಗ ಸ್ವಲ್ಪ ನೀವು ಸ್ಟ್ಯಾಟಿಕ್ ನ ಸ್ಟ್ರಾಂಗ್ ಇರ್ಬೇಕ್ರಿ. ಸೊ ಇದ್ರ ಜೊತೆ ಮತ್ತೇನ್ ಕೇಳ್ಬೋದ್ರಿ ಸಣ್ಣ ಎಕ್ಸಾಮ್ಸ್ ಅಲ್ಲಿ, ಆಬ್ವಿಯಸ್ಲಿ ಇದನ್ನೊಂದು ಕೇಳ್ತಾನೆ. ಅಂದ್ರೆ 8 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಅಂದ್ರೆ ಲಕ್ಷದ್ವೀಪದಲ್ಲಿರುವ ಮಿನಿಕಾಯ್ ಎಂಬ ದ್ವೀಪದಿಂದ ಇದು ಮಾಲ್ಡೀವ್ಸ್ ದೇಶವನ್ನು ಸಪರೇಟ್ ಮಾಡುತ್ತೆ ಅಂತ. ಅಂದ್ರೆ ಸರ್ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಮಧ್ಯೆ ಎಷ್ಟು ಲ್ಯಾಟಿಟ್ಯೂಡ್ ಬರುತ್ತೆ ಅಂದ್ರೆ ಅಕ್ಷಾಂಶ ಬರುತ್ತೆ ಅಂತ ಕೇಳ್ತಾನೆ. ದಟ್ ಇಸ್ 8 ಡಿಗ್ರಿ ಅಂತ ತಿಳ್ಕೊಡ್ರಿ. ಸರ್ ಇದಾದ್ಮೇಲೆ ಮತ್ತೆ ಏನ್ ಕೇಳ್ಬೋದು ಟಾಪಿಕ್ಸ್ ನ, ಸರ್ ವಾಟ್ ಆರ್ ದ ಎಕ್ಸ್ಟ್ರಾ ಟಾಪಿಕ್ ದೇ ವಿಲ್ ಆಸ್ಕ್ ಫ್ರಮ್ ದಿಸ್ ಏರಿಯಾ, ಈ ಟಾಪಿಕ್ ಅಲ್ಲಿ ಮತ್ತೇನ್ ಕೇಳ್ತಾನೆ ಸರ್, ಇಲ್ಲಿ ಸಬ್ಜೆಕ್ಟ್ ಆಡ್ ಮಾಡ್ಬೋದು. ಸರ್ ಏನ್ ಸಬ್ಜೆಕ್ಟ್ ಆಡ್ ಮಾಡ್ತಾನ್ರಿ, ಪ್ಲೀಸ್ ರೀಡ್ ಅಬೌಟ್ ದಟ್ ಇಸ್ ಕೋರಲ್ ರೀಫ್ಸ್.
ಯಾಕಂದ್ರೆ ನೋಡ್ರಿ, ದ್ವೀಪದಲ್ಲಿರುವ ಅತಿ ಹೆಚ್ಚು ದ್ವೀಪಗಳು ಅಟೋಲ್ಸ್ ಗಳಿಂದ ಮಾಡಲಾಗಿದೆ, ಕೆಲವೊಂದಿಷ್ಟು ರೀಫ್ಸ್ ಗಳಿಂದ ಮಾಡಲಾಗಿದೆ. ಸರ್ ಹಾಗಾದ್ರೆ ನೀವು ಏನೇ ಓದಬೇಕ್ರಿ, ಕೋರಲ್ ರೀಫ್ಸ್ ಅಂದರೇನು ಮತ್ತು ಅದರ ವಿಧಗಳನ್ನು ಓದಬೇಕು. ಜಾಗ್ರಫಿ ಕ್ಲಾಸ್ ಅಲ್ಲಿ ಹೇಳಿರ್ತಾರೆ ಅಥವಾ ಎನ್ವೈರ್ಮೆಂಟಲ್ ಕ್ಲಾಸ್ ಅಲ್ಲಿ ಆದ್ರೂ ಹೇಳ್ತಾರೆ ನಿಮ್ಗೆ. ಅಂದ್ರೆ ದ ಕೋರಲ್ ರೀಫ್ಸ್ ಅಂಡ್ ಇಟ್ಸ್ ಟೈಪ್ಸ್ ಅಂಡ್ ಇಟ್ಸ್ ಫಾರ್ಮೇಶನ್ ವಿಲ್ ಬಿ ಥಾಟ್ ಇನ್ ಐದರ್ ಇನ್ ಜಾಗ್ರಫಿ ಆರ್ ಎನ್ವೈರ್ಮೆಂಟ್. ನೆಕ್ಸ್ಟ್ ಏನ್ ಓದ್ಬೇಕು ಸರ್, ಬ್ಲೂ ಫ್ಲಾಗ್ಸ್ ನ ಓದ್ಕೊಡ್ರಿ. ಬ್ಲೂ ಫ್ಲಾಗ್ಸ್ ಯಾಕಂದ್ರೆ ಪ್ರಸ್ತುತವಾಗಿ ನೋಡ್ಕೊಡಿ, ಸ್ವಚ್ಛವಾದ ಬೀಚ್ಗಳಿಗೆ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಬ್ಲೂ ಫ್ಲಾಗ್ಸ್ ಕೊಡ್ತಾರೆ. ಲಕ್ಷದ್ವೀಪದಲ್ಲಿ ಕೂಡ ಎರಡನ್ನ ಗುರುತು ಮಾಡಲಾಗಿದೆ. ಸೊ ಹೀಗಾಗಿ ಸರ್ ಈ ಟಾಪಿಕ್ ಜೊತೆ ನೀವು ಎಕ್ಸ್ಟ್ರಾ ಏನು ಓದ್ಬೇಕ್ರಿ, ದಟ್ ಇಸ್ ಒನ್ ಇಸ್ ಕೋರಲ್ ರೀಫ್ಸ್ ಅಂಡ್ ಇಟ್ಸ್ ಟೈಪ್ಸ್ ಅಂಡ್ ಇಟ್ಸ್ ಫಾರ್ಮೇಶನ್. ನೆಕ್ಸ್ಟ್ ಏನ್ರಿ, ಬ್ಲೂ ಫ್ಲಾಗ್ಸ್ ಬಗ್ಗೆ ಓದ್ಕೊಡ್ರಿ. ಯಾಕಂದ್ರೆ ಸ್ವಲ್ಪ ಮಾಲ್ಡೀವ್ಸ್ ಅಲ್ಲಿ ಭಾರತೀಯರು ಸ್ವಲ್ಪ ಜಾಸ್ತಿ ಪ್ರವಾಸಕ್ಕೆ ಹೋಗ್ತಾ ಇದ್ರೆ ಮಾಲ್ಡೀವ್ಸ್ ಸ್ವಲ್ಪ ಹೆಚ್ಚು, ಅಂದ್ರೆ ಮಾಲ್ಡೀವ್ಸ್ ಸ್ವಲ್ಪ ಸೊ ವಿಭಿನ್ನವಾಗಿ, ಅಂದ್ರೆ ವಿಭಿನ್ನ ಡಿಪ್ಲೊಮೆಟಿಕ್ಲಿ ಸ್ವಲ್ಪ ಅಗೇನೆಸ್ಟ್ ಆಗ್ತಾ ಇತ್ತು ನಮಗೆ. ಆ ಟೈಮಲ್ಲಿ ನಾವು ಮಾಲ್ಡೀವ್ಸ್ ಪ್ರವಾಸದನ್ನ ಸಸ್ಪೆಂಡ್ ಮಾಡ್ಕೊಂಡು ನಾವು ಲಕ್ಷದ್ವೀಪದಲ್ಲಿರುವ ಪ್ರವಾಸದನ್ನ ಹೆಚ್ಚಿಗೆ ಮಾಡಿದ್ವಿ. ಸೊ ಹೀಗಾಗಿ ಏನೇನು ಓದ್ಕೊಡ್ರಿ, ಕೋರಲ್ ರೀಫ್ಸ್ ಅಂಡ್ ಇಟ್ಸ್ ಫಾರ್ಮೇಶನ್ ಅಂಡ್ ಇಟ್ಸ್ ಟೈಪ್ಸ್ ಓದ್ಕೊಡ್ರಿ. ನೆಕ್ಸ್ಟ್ ಬ್ಲೂ ಫ್ಲಾಗ್ಸ್ ಓದ್ಕೊಡ್ರಿ. ಸೊ ಹೀಗಾಗಿ ನೋಡ್ರಿ, ಅದಕ್ಕೆ ನಿಮಗೆ ಕ್ವಶನ್ ಬಂದಾಗ ಕರೆಕ್ಟ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಆಪ್ಷನ್ಸ್ ಇಂದ ಹೋಗಿ ಎಲಿಮಿನೇಟ್ ಮಾಡ್ಕೊಡ್ರಿ. ಎಷ್ಟೋ ಬಾರಿ ಏನ್ ಗೊತ್ತ್ರಿ, ಎಷ್ಟೋ ಬಾರಿ ಪ್ರಶ್ನೆ ಅರ್ಥ ಆಗಿರಂಗಿಲ್ಲ, ಬಟ್ ಆಪ್ಷನ್ ಕೇಳಿದಾಗ, ಆಪ್ಷನ್ ನೋಡಿದಾಗ ಪ್ರಶ್ನೆನ ಅರ್ಥ ಆಗಿರ್ತದೆ, ಸಮ ಉಲ್ಟಾನ ಆಗಿರ್ತದ್ರಿ. So that's so please read about these all topics. Okay, next one. Okay, next one ನೋಡ್ಕೊಡಿ. Again it's regarding that is index. It's regarding index ಇದೆ ರೀ, index ಇದೆ ಅಂತ ಹೇಳ್ತಾರೆ. Index, okay. ಏನಂದ್ರೆ which Indian city ranked 26th in global AI city index and emerged as India's leading hub for AI research development and data center ಅಂತ ಹೇಳ್ತಾರೆ. Because obviously ನೋಡ್ರಿ, ಈಗ ಸದ್ಯ ನಡೀತಾ ಇರೋದು ಏನಪ್ಪ, AI ನಡೀತಾ ಇದೆ ಅಂದಾಗ ನಿಮ್ಮ ಎಕ್ಸಾಮಿನೇಷನ್ಗೆ AI ಕೇಳ್ಬೋದ್ರಿ. AI ರಿಲೇಟೆಡ್ ಏನ್ ಕೇಳ್ತಾನೆ ಗೊತ್ತ್ರಿ, ದಟ್ ಇಸ್ ಡೆಫಿನೇಷನ್ಸ್ ಅಂಡ್ ಪ್ರೋಗ್ರಾಮ್ ಅಂದಾಗ LLM ಅಂದ್ರೇನು, ಈ ತರ ಕ್ವಶನ್ಸ್ ಕೇಳ್ತಾನ್ರಿ. ದಟ್ ಇಸ್ ಅ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ನೀವು ನೋಡ್ರಿ, ನಮ್ಮಲ್ಲಿ ಏನ್ ಮಾಡಿರ್ತೀವಿ, ನೀವು ಬೇಕಾದ್ರೆ ವಾಟ್ಸ್ಆಪ್ ದಲ್ಲಿ ನೋಡಿ ಈ ತರ ಶಬ್ದ ಇದೆ 4.0 ಅಂತೇಳಿ. ಅಂದ್ರೆ AI ಓದ್ಬೇಕಾದ್ರೆ ಫಸ್ಟ್ ಯೂನಿಟ್ ರೀಡ್ ಅಬೌಟ್ ದ ಡೆಫಿನೇಷನ್, ಇದ್ರ ಬಗ್ಗೆ ಡೆಫಿನೇಷನ್ ಓದ್ಕೊಡ್ರಿ. ನೆಕ್ಸ್ಟ್ ಏನ್ ಓದ್ಬೇಕು, ಡೆಫಿನೇಷನ್ ಆದ್ಮೇಲೆ ಟೈಪ್ಸ್ ಓದ್ಕೊಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಮಾಡ್ಬೇಕು, ಬಲಿಷ್ಠ AI ಯಾವ್ದು, ಚಾಟ್ GPT ಇದನ್ನು, ಡೀಪ್ ಸೀಕ್ ಇದನ್ನ ನೋಡ್ಕೋಬೇಕ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಸಮಿಟ್ಸ್. ಯಾಕಂದ್ರೆ ಹಿಂದಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಕವರ್ ಮಾಡಿಕೊಟ್ಟಿದ್ದೇನೆ. ಯಾಕಂದ್ರೆ 3ನೇ AI ಸಮಿಟ್ ಇತ್ತೀಚೆಗೆ ಪ್ಯಾರಿಸ್ ನಲ್ಲಿ ಅಂತ್ಯಗೊಂಡಿತ್ತು. ಆದ್ರೆ ಆ ಒಪ್ಪಂದಕ್ಕೆ ಅಮೆರಿಕ ಮತ್ತು UK ಒಪ್ಪಂದಕ್ಕೆ ಸೈನ್ ಹಾಕಿಲ್ಲ, ಬಟ್ ಭಾರತ ಮತ್ತು ಫ್ರಾನ್ಸ್ ಒಪ್ಪಂದ ಮಾಡ್ಕೊಂಡಿದೆ. ಅಂದ್ರೆ ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿ ಮತ್ತು ಅದರ ಮಾಹಿತಿನ ಹಂಚಿಕೆಗೆ ಭಾರತ ಮತ್ತು ಫ್ರಾನ್ಸ್ ಒಪ್ಪಂದಕ್ಕೆ ಸೈನ್ ಹಾಕೈತ್ರಿ. ಆದ್ರೆ ಪ್ಯಾರಿಸ್ ಅಲ್ಲಿ ಜರುಗಿದ ಮೂರನೇ ಸಮ್ಮೇಳನ ಇಲ್ಲಿವರೆಗೆ USA ಮತ್ತು UK ದೇಶಗಳು ಸಹಿ ಹಾಕಿಲ್ಲ. ಅಂದ್ರೆ ಏನೇನು ಓದ್ಬೇಕು, AI ಅಂತ ಬಂದಾಗ ಫಸ್ಟ್ ಅದರ ಡೆಫಿನೇಷನ್ ಓದ್ಕೊಡ್ರಿ, ಅದರ ಯಾವ ಭಾಷೆ ಅಂದ್ರೆ LLM ಅಥವಾ LLM ಅಂತ ಓದ್ಕೊಡ್ರಿ. ನೆಕ್ಸ್ಟ್ ಟೈಪ್ಸ್ ಓದ್ಕೊಡ್ರಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಂದಾಗ ಬಲಿಷ್ಠ AI ಸ್ಟಾಟಿಕ್ ಓದ್ಕೊಡ್ರಿ. ನೆಕ್ಸ್ಟ್ ಭಾರತದಲ್ಲಿ ಏನಾದ್ರು AI ರಿಲೇಟೆಡ್ ಬಂದಿದ್ರೆ, ಬೆಸ್ಟ್ ಎಕ್ಸಾಂಪಲ್ AI ಸ್ಕೂಲ್ ಅಂತೀರಿ ನೀವು, AI ಟೀಚರ್ ಅಂತೀರಿ, AI ಸಾಫ್ಟ್ವೇರ್ಸ್ ಅಂತೀರಿ ನೀವು, ಇವೆಲ್ಲ ಕ್ವಶನ್ ಆನ್ಲೈನ್ ಕೇಳ್ತಾನ್ರಿ. ಬಿಕಾಸ್ ನೋಡ್ರಿ, ಭಾರತದ ಮೊಟ್ಟ ಮೊದಲ ಹುಲಿ ಮೀಸಲು ಪ್ರದೇಶ ಮುಂಚಿತವಾಗಿ ಕಾಡ್ಗಿಚ್ಚನ್ನು ಪತ್ತೆ ಹಚ್ಚಲು ಒಂದು AI ಸಾಫ್ಟ್ವೇರ್ ಅನ್ನು ಪೆಂಚ್ ಹುಲಿ ಮೀಸಲು ಪ್ರದೇಶ ಮಹಾರಾಷ್ಟ್ರದಲ್ಲಿ ಹಾಕಿರ. ಕನ್ಫ್ಯೂಸ್ ಆಗ್ಬೇಡ್ರಿ, ಪೆಂಚ್ ಅನ್ನೋದು ಮಹಾರಾಷ್ಟ್ರದಲ್ಲಿ ಬರ್ತದ್ರಿ ಹುಲಿ ಮೀಸಲು ಪ್ರದೇಶ, ಮತ್ತು ಮಧ್ಯಪ್ರದೇಶದಲ್ಲೂ ಕೂಡ ಏನಂತಾರ ಪೆಂಚ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಮಹಾರಾಷ್ಟ್ರ ಬಾರ್ಡರ್, ಇದು ಮಧ್ಯಪ್ರದೇಶ ಬಾರ್ಡರ್, ಇಲ್ಲಿ ಪೆಂಚ್ ಅಂತಿದೆ ರೀ, ಪೆಂಚ್. ಸೊ ಹೀಗೆ ನೋಡ್ಕೊಡಿ, ಮಹಾರಾಷ್ಟ್ರದಲ್ಲಿ ಕೂಡ ಪೆಂಚ್ ಟೈಗರ್ ರಿಸರ್ವ್ ಮತ್ತು ಮಧ್ಯಪ್ರದೇಶದಲ್ಲಿ ಪೆಂಚ್ ಇದೆ. ಆದ್ರೆ ಭಾರತದ ಮೊಟ್ಟ ಮೊದಲ AI ಸಾಫ್ಟ್ವೇರ್ ಕಾಡ್ಗಿಚ್ಚನ್ನು ಮುಂಚಿತವಾಗಿ ಪತ್ತೆ ಹಚ್ಚಲಿಕ್ಕೆ ಹಾಕಿದ್ದು ಪೆಂಚ್ ಟೈಗರ್ ರಿಸರ್ವ್ ಫ್ರಮ್ ಮಹಾರಾಷ್ಟ್ರ, ನಾಟ್ ಫ್ರಮ್ ಮಧ್ಯಪ್ರದೇಶ. ಈ ತರ ಕನ್ಫ್ಯೂಸ್ ಹಾಕೋಬೇಡ್ರಿ. ಸೊ ಹೀಗಾಗಿ AI ರಿಲೇಟೆಡ್ ಕೇಳಿಕತ್ತ, ಬಟ್ ಕಂಪ್ಯಾರಿಸನ್ ಮಾಡ್ಬೇಕಲ್ಲ. ಏನ್ ಹೇಳ್ತಾನ ನೋಡಿ, ಕಂಪ್ಯಾರಿಸನ್ ಏನ್ ಹೇಳ್ತಾನ, ಲೀಡಿಂಗ್ ಹಬ್ ಅಂದ್ರೆ ಸರ್ ಯಾವುದೇ ಒಂದು ಕಂಪ್ನಿ ಯಾವ್ದ್ರಲ್ಲಿ ಹೂಡಿಕೆ ಮಾಡ್ಬೇಕು, ಮತ್ತೆ ಎಲ್ಲರೂ ಹೂಡಿಕೆ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಕಾಂಪಿಟೇಷನ್ ಮತ್ತು ಅದರ ಬಳಕೆದಾರರು ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಎಲ್ಲಿ ಸಿಗ್ತಾವಲ್ಲ ಅಲ್ಲಿ ಹಾಕ್ತಾರಲ್ರಿ. ಸೊ ಹೀಗಾಗಿ ಈ ರಿಪೋರ್ಟ್ ಪಬ್ಲಿಷ್ ಮಾಡಿದ್ಯಾರು, ಸಮಟೈಮ್ಸ್ ಈ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದಕ್ಕೆ ಹೇಳ್ತಾನೆ. ರಿಪೋರ್ಟ್ ವಾಸ್ ಪಬ್ಲಿಷ್ಡ್ ಬೈ ಕೌಂಟರ್ ಪಾಯಿಂಟ್, ಒಂದು ಇದಿದೆ ಸಾಫ್ಟ್ವೇರ್ದು, ಕೌಂಟರ್ ಪಾಯಿಂಟ್ ರಿಸರ್ಚ್ ಎಂಬ ಸಂಸ್ಥೆ ಈ ವರದಿನ ಪ್ರಕಟಣೆ ಮಾಡಿದೆ. ಅಂದ್ರೆ ಸರ್ ವಿ ಹ್ಯಾವ್ ಒನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ದಟ್ ಇಸ್ ಕೌಂಟರ್ ಪಾಯಿಂಟ್ ರಿಸರ್ಚ್ ಅಂತ ಒಂದು ಇನ್ಸ್ಟಿಟ್ಯೂಟ್ ನರು ಈ ಲಿಸ್ಟ್ ಅನ್ನು ಪಡೆದಿದ್ದಾರೆ. ಎದ್ರ ಸಂಬಂಧ ಬಿಟ್ಟಾರೆ ನೋಡ್ರಿ, ಎಮರ್ಜ್ಡ್ ಆಸ್ ಇಂಡಿಯಾಸ್ AI ರಿಸರ್ಚ್ ಗೆ ಮತ್ತು ಡೆವಲಪ್ಮೆಂಟ್ ಗೆ ಮತ್ತು ಡೇಟಾ ಸೆಂಟರ್ ಗೆ ಯಾವ ಸಿಟಿ ಅಂತ ಕೇಳಿದಾರೆ. ಬಿಕಾಸ್ ವಿ ನೋ ದಟ್ ಈ ಟಾಪಿಕ್ ಬರೋದಿಲ್ರಿ, ದಟ್ ಇಸ್ ಥರ್ಡ್ ಅಥವಾ ತೃತೀಯ ವಲಯ ಅಂದ್ರೆ ಸೇವಾ ವಲಯದಲ್ಲಿ ಬರುತ್ತೆ. ಅಂದ್ರೆ ಸೇವಾ ವಲಯ ಅಂತ ಭಾರತ
ಭಾರತ ಮತ್ತು ಕರ್ನಾಟಕಕ್ಕೆ ಅತಿ ಹೆಚ್ಚು ಆದಾಯ ಕೊಡುವ ವಲಯ ಅಂದ್ರೆ ಅದು ಸೇವಾ ವಲಯ. ದಟ್ ಇಸ್ ಟರ್ಸರಿ ಸೆಕ್ಟರ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಮೂರೂ ನೋಡ್ಕೊಡಿ. ಅಂದ್ರೆ ಏನ್ ಹೇಳ್ತಾರೆ ಗೊತ್ತ್ರಿ, ಜಾಸ್ತಿ ಕಂಪ್ನಿಗಳು ಕೃತಕ ಬುದ್ಧಿಮತ್ತೆ ಮೇಲೆ ರಿಸರ್ಚ್ ಮಾಡ್ತಾ ಇದ್ರೆ ಮತ್ತು ಅವ್ರ ಅಭಿವೃದ್ಧಿ ಪಡಿಸ್ತಾ ಇದ್ರೆ ಮತ್ತು ಅದನ್ನ ಕಲೆಕ್ಟ್ ಮಾಡ್ತಾ ಇದ್ರೆ ಅಂದಾಗ ಯಾವ ಸಿಟಿ ಇರ್ಬೋದು. ಇಲ್ಲೇನ್ ಹೇಳ್ತಾ ನೋಡ್ರಿ ಸರ್, ಗ್ಲೋಬಲ್ ಅಂದ್ರೆ ಇಡೀ ಪ್ರಪಂಚ ನಾವೇನ್ ಬಂದಿವ್ರಿ 26th ಬಂದಿದೆ ನಮ್ಮ ಪಟ್ಟಣ. ಅದು ಯಾವ್ದಂದ್ರೆ ದಟ್ ಇಸ್ ನನ್ ಅದರ್ ದನ್ ಬೆಂಗಳೂರು. ಯಾಕಂದ್ರೆ ಬೆಂಗಳೂರು ಇಸ್ ಕಾಲ್ಡ್ ಆಸ್ ಸಿಲಿಕಾನ್ ಸಿಟಿ ಅಂತೀವಿ ನಾವು. ಸಿಲಿಕಾನ್ ಸಿಟಿ ಯಾಕಂದ್ರೆ ಅತಿ ಹೆಚ್ಚು IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪನಿಗಳು ಇಲ್ಲೇ ಇರೋದ್ರಿಂದ ಮತ್ತೆ ಅಲ್ಲೇ ರಿಸರ್ಚ್ ಮಾಡ್ತಿದ್ರಿ. ಸಮ್ಟೈಮ್ಸ್ ವಿ ಕ್ಯಾನ್ ಯೂಸ್ ದ ಕಾಮನ್ ಸೆನ್ಸ್ ಆಲ್ಸೋ ಅಂತಿದ್ರೆ ಕೆಲವೊಂದು ಟೈಮ್ ಪ್ರಿಡಿಕ್ಷನ್ ಮಾಡೋದು ಕಲಿಬೇಕಾಗತ್ತೆ. ಸೊ ಹೀಗಾಗಿ ಇದಾದ್ಮೇಲೆ ಏನ್ ಕೇಳ್ಬೋದು ಗೊತ್ತ್ರಿ, ಗ್ಲೋಬಲಿ ನಮ್ದು ಬೆಂಗಳೂರು 26 ಬಂದೈತೆ ಅಂದಾಗ 26 ಟಾಪ್ ಅಲ್ಲಿ ಒಂದು ನೆನಪಿಟ್ಕೊಡಕ ಫಸ್ಟ್ ಯಾವ್ದು ಬಂದ್ರಿ, ದಟ್ ಇಸ್ ಸಿಂಗಪುರೆ. ಸೆಕೆಂಡ್ ಆದಷ್ಟು ನೋಡಿ, ಫಸ್ಟ್ ಒಂದ್ ನೆನಪಿಟ್ಕೊಂಡ್ರೆ ಸಾಕು. ಫಸ್ಟ್ ಒಂದು ಸೆಕೆಂಡ್ ಒಂದೇ ಅದು ಗೊತ್ತಿದೆ. ಯಾಕಡೆ ಸೆಕೆಂಡ್ ಒನ್ ದಟ್ ಇಸ್ ಸಿಯೋಲ್, ದಕ್ಷಿಣ ಕೊರಿಯಾದಲ್ಲಿ. ದಕ್ಷಿಣ ಕೊರಿಯಾ ಅಂದ್ರೆ ಫಸ್ಟ್ ಟಾಪ್ ಬೈ ಸಿಟಿ ಯಾವ್ದು ಸಿಂಗಪುರೆ, ಸೆಕೆಂಡ್ ಒನ್ ಸಿಯೋಲ್ ಅಂತೀವಿ. ಬಟ್ ನಮ್ಮ ಇಂಡಿಯಾದಲ್ಲಿ ಟಾಪ್ ಯಾವ್ದ್ರಿ ಬೆಂಗಳೂರು. ಬಟ್ ಗ್ಲೋಬಲ್ ಅಂತ ಬಂದಾಗ ದಟ್ ಇಸ್ 26th ರ್ಯಾಂಕ್. ಸೊ ಪ್ಲೀಸ್, ಯಾಕಂದ್ರೆ ನಾ ಇವನ್ ಯಾಕೆ ಕವರ್ ಮಾಡಿಲ್ಲ ಸರ್, ನನ್ನ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಇದರೆಲ್ಲ ಚರ್ಚೆ ಮಾಡಲಾಗಿದೆ. ಸರ್ ಆಲ್ರೆಡಿ ಐ ಹ್ಯಾವ್ ಕವರ್ಡ್ ದೀಸ್ ಟಾಪಿಕ್ಸ್ ಇನ್ ಪ್ರೀವಿಯಸ್ ವಿಡಿಯೋ. ದಟ್ಸ್ ವೈ ಅಗೇನ್ ನಮ್ಮ ಪದೇ ಹೇಳಿದ ಟಾಪಿಕ್ ನಿ ಹೇಳಿಕ್ಕೆ ಏನಾಗುತ್ತೆ ಗೊತ್ತ್ರಿ, ನಿಮ್ಗೆ ರಿಪಿಟೇಷನ್ ಆದಾಗ ಸಮ್ ಟೈಮ್ ಬೋರಿಂಗ್ ಬರ್ಬೋದು. ದಟ್ಸ್ ವೈ ಈ ಕೃತಕ ಬುದ್ಧಿಮತ್ತೆ ರಿಲೇಟೆಡ್ ಇವೆಲ್ಲ ಟಾಪಿಕ್ಸ್ ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಅಂದ್ರೆ ಇಲ್ಲಿವರೆಗೆ 7 ವಿಡಿಯೋದ ಆ 7ರಲ್ಲೇ ಇದೆ ನೋಡ್ಕೊಡಿ. ಸೊ ಪ್ಲೀಸ್ ರಿಮೆಂಬರ್. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಿ, ಬೆಂಗಳೂರು ಇಸ್ ದ ರೈಟ್ ಆನ್ಸರ್. Okay, next one. Okay. Which state or union territory top the India's electrical mobility index 2024 launched by NEET? Sometimes ನೋಡ್ರಿ, ಯಾವ ಆಯೋಗ ಅಥವಾ ಯಾವ ಸಂಸ್ಥೆಯು ಈ ತರ ವರದಿಯನ್ನು ಬಿಡುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ಏನ್ ಕೇಳ್ತಾನೆ ಗೊತ್ತ್ರಿ, ದಟ್ ಇಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ಅಂದ್ರೆ ಏನ್ ಗೊತ್ತ್ರಿ, ಇಲ್ಲಿ ನೋಡ್ಕೊಡಿ, ರಸ್ತೆನ ನೋಡ್ಕೊಡಿ. ರಸ್ತೆ ಅಂತ ಬಂದಾಗ ನೋಡ್ಕೊಡಿ, ಆಬ್ವಿಯಸ್ಲಿ ನೋಡ್ಕೊಡಿ, ದಟ್ ಇಸ್ ಲ್ಯಾಂಡ್ ಅಂತೇವ್ ನಾವು. ಲ್ಯಾಂಡ್ ಅನ್ನು ಬರೋದು ಎಲ್ಲಿ ಬರ್ತದೆ ಗೊತ್ತ್ರಿ, ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಆದರೆ ನಾವು ಇಲ್ಲಿ ರಸ್ತೆಗಳನ್ನ ಏನ್ ಮಾಡ್ತೀವಿ, ನಾವು ಡಿವೈಡ್ ಮಾಡ್ತೀವಿ. ಅಂದ್ರೆ ಆಸ್ ಪರ್ ನಾಗಪುರ ಯೋಜನಾ. ಅಂದ್ರೆ ನಾಗಪುರ ಯೋಜನೆ ಅಡಿಯಲ್ಲಿ 1943 ಅಲ್ಲಿ ಮಾಡ್ತಾರೆ ಗೊತ್ತ್ರಿ, ಭೂಮಿ ರಾಜ್ಯದಲ್ಲಿ ಬಂದ್ರೂ ಪರವಾಗಿಲ್ಲ, ಆದ್ರೆ ಸಾರಿಗೆ ವ್ಯವಸ್ಥೆಗಳು ದೇಶದ ಏಕತೆ ಮತ್ತು ಭದ್ರತೆಗೆ ಉಪಯೋಗ ಆಗುತ್ತೆ ಮತ್ತು ವಸ್ತುಗಳನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಅಂತ ಏನಂತಾರೆ. ನಾಗಪುರ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ದಟ್ ಇಸ್ ನ್ಯಾಷನಲ್ ಹೈವೇ NH ಅಂತ ಮಾಡ್ತಾರೆ. ಸೆಕೆಂಡ್ ಏನ್ ಮಾಡಿದ್ರಿ, ದಟ್ ಇಸ್ ಸ್ಟೇಟ್ ಹೈವೇಸ್. ಥರ್ಡ್ ಏನ್ ಮಾಡಿದ್ರು, ದಟ್ ಇಸ್ ಡಿಸ್ಟ್ರಿಕ್ಟ್ ಹೈವೇಸ್. ಅಂಡ್ ಫೋರ್ತ್ ಒನ್ ಏನ್ ಮಾಡಿದ್ರು, ದಟ್ ಇಸ್ ಗ್ರಾಮೀಣ ರಸ್ತೆಗಳು, ಅಂದ್ರೆ ವಿಲೇಜ್ ರೋಡ್ಸ್ ಅಂತ ಮಾಡಿದ್ರಿ. ವಿಲೇಜ್ ರೋಡ್ಸ್ ಅಂತ ಹೇಳ್ತಂದ್ರೆ ಭಾರತದಲ್ಲಿರುವ ಒಟ್ಟು ರಸ್ತೆಗಳು ನಾನು ಈ ತರ ಡಿವೈಡ್ ಮಾಡ್ತೀನಿ. ಅದರಲ್ಲಿ ನೋಡ್ಕೊಂಡ್ರಿ, ಭಾರತ ಪ್ರಪಂಚದಲ್ಲೇ ಎರಡನೆಯ ಅತಿ ದೊಡ್ಡ ರಸ್ತೆ ಸಾರಿಗೆ ಜಾಲತಾಣವನ್ನು ಹೊಂದಿದೆ. ಅಂದ್ರೆ ಇಂಡಿಯಾ ಇಸ್ ಹ್ಯಾವಿಂಗ್ ಸೆಕೆಂಡ್ ಲಾರ್ಜೆಸ್ಟ್ ರೋಡ್ವೇ ನೆಟ್ವರ್ಕ್ ಇನ್ ದ ವರ್ಲ್ಡ್. ಓಕೆ, ದಟ್ ಇಸ್ ಫಸ್ಟ್ ಯಾವ್ದಿದ್ರಿ, ಫಸ್ಟ್ ಅಮೆರಿಕ ಇದ್ರಿ, ಸೆಕೆಂಡ್ ಭಾರತ ಇದೆ. ಹೀಗಾಗಿ ಮತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಸಿರುಮನೆ ಅನಿಲಗಳನ್ನು ಹೊರಸೂಸುವ ದೇಶಗಳು, ದಟ್ ಇಸ್ ಗ್ರೀನ್ ಹೌಸ್ ಗ್ಯಾಸ್. ಫಸ್ಟ್ ಬರೋದು ಚೀನಾ, ಸೆಕೆಂಡ್ ಬರೋದು USA, ಥರ್ಡ್ ಬರೋದು ಇಂಡಿಯಾ. ಪ್ಲೀಸ್ ಇವೆಲ್ಲ ಕ್ವಶನ್ಸ್ ಕೇಳಿದ್ರಿ. ಆದ್ರೆ ಸಮಸ್ಯೆ ಏನ್ ಗೊತ್ತ್ರಿ, ಇಲ್ಲಿ ಚೀನಾದರು ತಮ್ಮ ಸಾರಿಗೆ ವ್ಯವಸ್ಥೆಯ ಅರೌಂಡ್ 70ರಿಂದ 80% ಸಾರಿಗೆ ವ್ಯವಸ್ಥೆನವರು ವಿದ್ಯುತ್ ಚಾಲಿತ ವಾಹನಗಳಿಗೆ ಬದಲಾಯಿಸಿದ್ದಾರೆ. ಈಗ ಭಾರತ ಕೂಡ ಇದೊಂದು ಬಿಗ್ ಟಾಸ್ಕ್ ಅಂತ ಹೇಳ್ತಾರೆ. ಯಾಕಂದ್ರೆ ಎರಡನೇ ಅತಿ ದೊಡ್ಡ ರಸ್ತೆ ಸಾರಿಗೆಯನ್ನು ಹೊಂದಿದ ಭಾರತ ಕೂಡ ಹಸಿರುಮನೆ ಅನಿಲಗಳನ್ನು ಹೊಗೆ ಬಿಡುವುದನ್ನು ತಗ್ಗಿಸ್ಬೇಕಂದ್ರೆ ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕು ಅದು ವಿದ್ಯುತ್ ಚಾಲಿತ ವಾಹನಗಳು. ಈಗ ವಿದ್ಯುತ್ ಚಾಲಿತ ವಾಹನಗಳನ್ನ ಅಡಾಪ್ಟ್ ಮಾಡ್ಕೊಂಡಿಂದ ಫೈನಲ್ ಸೊಲ್ಯೂಷನ್ ಬರಂಗಿಲ್ಲ. ಸಿ, adopting an electrical vehicle is not the big solution for climate change, but how you are going to produce that electricity, that is important. Because I think ಯಾವುದೋ ಒಂದು ಇಂಟರ್ವ್ಯೂದಲ್ಲಿ MS ಧೋನಿ ಅವರು ಹೇಳ್ತಾರೆ, you see this is not quotation by me, ಇದು ನನ್ನ quotation ಅಲ್ಲ ರೀ. MS ಧೋನಿ ಅವರು ಯಾವುದೋ ಒಂದು ಇಂಟರ್ವ್ಯೂದಲ್ಲಿ ಕೇಳಿದಾಗ electrical vehicle is not the only solution for climate change, but how you are going to produce that electricity, that is the biggest solution ಅಂತ. ಅಂದ್ರೆ ಸರ್, ನಾವು ಈಗ ಪೆಟ್ರೋಲ್ ಡೀಸೆಲ್ ವಾಹನಗಳಿಂದ ಹೊಗೆ ಹೋಗಿ ಮಾಲಿನ್ಯ ಹೋಗಿ ಏನಾಗ್ತದೆ, ಹವಾಮಾನ ಬದಲಾವಣೆ ಆಗ್ತದೆ. ಅದಕ್ಕಂತ ಎಲ್ಲರೂ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಬರಾಕ್ತಾರ. ಬಟ್ ಎಲೆಕ್ಟ್ರಿಕಲ್ ವೆಹಿಕಲ್ ತರೋದ್ರಿಂದ, ಬಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಏನ್ ಬೇಕು, ಎಲೆಕ್ಟ್ರಿಸಿಟಿ ಬೇಕಲ್ಲ, ವಿದ್ಯುತ್ ಬೇಕು. ಬಟ್ ಹೌ ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಟ್ ಎಲೆಕ್ಟ್ರಿಸಿಟಿ? ಇಲ್ಲಿ ನೀವು ಪೆಟ್ರೋಲ್ ಡೀಸೆಲ್ ಸುಡೋದನ್ನ ಕಡಿಮೆ ಮಾಡಿ ವಿದ್ಯುತ್ ಚಾಲಿತ ವಾಹನ ಮಾಡ್ತೀರಿ, ಅಲ್ಲಿ ವಿದ್ಯುತ್ ತಯಾರು ಮಾಡ್ಲಿಕ್ಕೆ ಅಗೇನ್ ಯು ಆರ್ ಬರ್ನಿಂಗ್ ಪೆಟ್ರೋಲ್ ಡೀಸೆಲ್, ದಟ್ ಇಸ್ ಅಗೇನ್ ಯು ಆರ್ ಬರ್ನಿಂಗ್ ಪೆಟ್ರೋಲ್ ಡೀಸೆಲ್ ಆರ್
ಕೋಲ್ ಅಂದಾಗ ಇಲ್ಲಿ ಹೋಗಿ ಬಿಡೋದೇನೋ ಅಲ್ಲಿ ಹೋಗಿ ಬಿಡೋದೇನು ಎರಡು ಒಂದಲ್ಲ. ಸೊ ಹೀಗಾಗಿ ಹೌ ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ, ದಟ್ ಇಸ್ ದ ಬಿಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಹೀಗಾಗಿ ನಿಮ್ಮ ಎಕ್ಸಾಮ್ ಇವೆಲ್ಲ ಪಾಯಿಂಟ್ ಕವರ್ ಆಗುತ್ತೆ. ಇಲ್ಲಿ ಏನ್ ಕೇಳ್ತಾರೆ, ಯಾವ ಯಾವ ಪಟ್ಟಣಗಳಂತ ಹೇಳ್ತಾರೆ ಅಂದ್ರೆ ಯಾವ ರಾಜ್ಯ ಅಥವಾ ಯುನೈಟೆಡ್ ನೀತಿ ಆಯೋಗ ಪ್ರಾರಂಭಿಸಿದ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ 2000 ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಈಸ್ ದ ರೈಟ್ ಆನ್ಸರ್. ಬಿಕಾಸ್ ಡೆಲ್ಲಿ, ಮಹಾರಾಷ್ಟ್ರ ಮತ್ತು ಚಂಡೀಗಢ, ಡೆಲ್ಲಿ, ಮಹಾರಾಷ್ಟ್ರ ಮತ್ತು ಚಂಡೀಗಢ. ಸೊ ಈ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಸ್ವಲ್ಪ ಹಿಂದಿದೆ. ಕರ್ನಾಟಕ ಸರ್ಕಾರ 8ನೇ ಪ್ಲೇಸ್ ಇದೆ ಅಂದ್ರೆ ಕರ್ನಾಟಕ ಸರ್ಕಾರ ಸ್ವಲ್ಪ ಇನ್ನೂ ಹಳೆ ಬಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಆದರೆ ಇಡೀ ಭಾರತದಲ್ಲಿ ಬೆಸ್ಟ್ ರೋಡ್ ಟ್ರಾನ್ಸ್ಪೋರ್ಟೇಶನ್ ಇರೋದು ಯಾವ್ದು? ಇಡೀ ಭಾರತದ ಎಲ್ಲ ಸಾರಿಗೆ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ಬಸ್ ವ್ಯವಸ್ಥೆಗಳನ್ನ ಹೊಂದಿರುವಂತಂದ್ರೆ ಅದು ನಮ್ಮ ಕರ್ನಾಟಕ ರೀ. ವೆದರ್ ಯು ಎಕ್ಸೆಪ್ಟ್ ಆರ್ ನಾಟ್ ಎಕ್ಸೆಪ್ಟ್. ಯಾಕಂದ್ರೆ ನಾನು ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಲ್ಲಿ ಸ್ಟೇ ಮಾಡಿದೇನ್ರಿ, ಮಹಾರಾಷ್ಟ್ರಕ್ಕೆ ಹೋಗಿದ್ದೇನ್ರಿ, ತಮಿಳ್ನಾಡಿಗೆ ಹೋಗಿದ್ದೀನಿ, ಹೈದರಾಬಾದ್ ಅಂದ್ರೆ ತೆಲಂಗಾಣಕ್ಕೆ ಹೋಗಿದ್ದೀನಿ. ಆದರೆ ಕರ್ನಾಟಕದಲ್ಲಿರುವಂತ ಬಸ್ ಫೆಸಿಲಿಟಿ ಮತ್ತು ರೋಡ್ ಫೆಸಿಲಿಟಿ ಬೇರೆ ಯಾವ ರಾಜ್ಯದಲ್ಲಿ ನಾನು ನೋಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಬಹಳ ಚೆನ್ನಾಗಿದೆ ರೀ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್. ಅಂದ್ರೆ ಕರ್ನಾಟಕ ಇಸ್ ನೋನ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ as ರೋಡ್ ಟ್ರಾನ್ಸ್ಪೋರ್ಟೇಶನ್. ಕರ್ನಾಟಕ ರಸ್ತೆ ಸಾರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಬಹಳ ಅಂದ್ರೆ ಬಹಳ ಅಗ್ರ ಸ್ಥಾನದಲ್ಲಿದೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಈಸ್ ದ ರೈಟ್ ಆನ್ಸರ್. ಸ್ವಲ್ಪ ನೋಡ್ರಿ ಯಾಕೆ ಇದನ್ನ ಇಂಡೆಕ್ಸ್ ಮಾಡೋದು. ನೀತಿ ಆಯೋಗ, ಹಾಗೆ ನೀತಿ ಆಯೋಗ ಅಂದ್ರೆ ಇದು ಕೇವಲ ಏನ್ ನೋಡ್ರಿ ಒಂದು ಸಲಹಾ ಮಂಡಳಿ ಯಾರಿಗೆ? ದಟ್ ಇಸ್ PM ಗೆ. ಮೊದಲಿಗೆ ಇದಕ್ಕೆ ಯೋಜನಾ ಆಯೋಗ ಅಂತಿದ್ರು, ಆಮೇಲೆ ಅದಕ್ಕೆ 2015 ಬಂದು ದೇ ಹ್ಯಾವ್ ಚೇಂಜ್ ಆಸ್ ಅ ನೀತಿ ಆಯೋಗ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಅಂದ್ರೆ ಇದೊಂದು ಸಲಹಾ ಮಂಡಳಿ ಕೇವಲ ಪ್ರಧಾನಮಂತ್ರಿಗೆ ಸಲಹೆ ನೀಡಲಿಕ್ಕೆ ಇದೆ ರೀ. ಸೊ ಹೀಗಾಗಿ ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಇಸ್ ನಾಟ್ ಎ ಸ್ಟ್ಯಾಟ್ಯೂಟರಿ ಬಾಡಿ, ಇಟ್ ಜಸ್ಟ್ ಅಡ್ವೈಸರಿ ಬಾಡಿ. ಅಂದ್ರೆ ಇದು ಸಾಂವಿಧಾನಿಕ ಸಂಸ್ಥೆನೇ ಅಲ್ಲ ಮತ್ತು ಶಾಸನಾತ್ಮಕ ಸಂಸ್ಥೆನಲ್ಲ, ಇದು ಕೇವಲ ಒಂದು ಸಲಹಾ ಮಂಡಳಿ. ಯಾರಿಗೆ? ಪ್ರಧಾನಮಂತ್ರಿಗೆ. ಅದಕ್ಕೆ ನೀತಿ ಆಯೋಗದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಸೊ ಪ್ಲೀಸ್ ರಿಮೆಂಬರ್. ಓಕೆ, ವಿತ್ ದಿಸ್ ವಿಲ್ ಗೋ ಬೈ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ಸ್ವಲ್ಪ ಟಾಪಿಕ್ ನ ಅರ್ಥ ಮಾಡ್ಕೋಬೇಕ್ರಿ. ಹಿಯರ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಇಲ್ಲಿ ಏನ್ ಹೇಳ್ತಾರೆ ಗೊತ್ತ್ರಿ? ಆಸ್ ಪರ್ ದ ಸುಪ್ರೀಂ ಕೋರ್ಟ್ ರೀಸೆಂಟ್ ರೂಲಿಂಗ್ ಅಂಡರ್ GST law, ಟೆಲಿಕಾಂ ಟವರ್ಸ್ ಆರ್ ಕ್ಲಾಸಿಫೈಡ್ ಆಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ನಾವು ಎಷ್ಟು ತೆರಿಗೆ ಕಟ್ತೀವಿ ನಮಗೆ ಗೊತ್ತಿಲ್ಲ. ಬೆಳಗ್ಗಿಂದ ರಾತ್ರಿ ಮಲಗೋತ್ರ ಒಂದಲ್ಲ ಒಂದು ರೀತಿಯಲ್ಲಿ ನಾವು GST ಕಟ್ತಾ ಇದ್ದೇವೆ. ಆದ್ರೆ ಯಾವ ತೆರಿಗೆ ನಾವು ಯಾವ್ದು ನೋಡ್ರಿ, ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ತೀರಿ, IRTC ಬುಕ್ ಮಾಡ್ತೀರಿ, ಅಲ್ಲಿ ಇನ್ಸೂರೆನ್ಸ್ ಒಂದು ₹2 ಆದ್ರೂ ತುಂಬ್ತೀನಿ, ₹1 ತುಂಬ್ತೀರಿ, ₹2 50 ಪೈಸೆ ತುಂಬ್ತೀರಿ. ಆದ್ರೆ ನಾಳೆ ನೀವು ಟ್ಯಾಕ್ಸ್ ರಿಟರ್ನ್ ಮಾಡ್ಬೇಕಾದ್ರೆ ಯಾವ್ಯಾವ ಕ್ಲೇಮ್ ಮಾಡ್ಬೇಕು ಯಾವೆಲ್ಲ ಅಂತೇಳಿ. ಹಾಗಾದ್ರೆ ಇಲ್ಲಿರೋ ನೋಡ್ಕೊಡಿ, ಕೆಲವೊಂದಿಷ್ಟು ಟಾಪಿಕ್ಸ್ ನ ಅರ್ಥ ಮಾಡ್ಕೊ. ಫಸ್ಟ್ ಕ್ವಶನ್ಗೆ ಆನ್ಸರ್ ಆಮೇಲೆ ನೋಡ್ರಿ. ಇಮ್ಮೊಬೈಲ್ ಪ್ರಾಪರ್ಟಿ ಅಂದರೇನು ನೋಡ್ಕೊಡಿ. ಫಸ್ಟ್ ಈ ಟಾಪಿಕ್ ನ ಅರ್ಥ ಮಾಡ್ಕೊಂಡು. ಇಮ್ಮೂವೇಬಲ್ ಪ್ರಾಪರ್ಟಿ, ಮೂವೇಬಲ್ ಅಂದ್ರೆ ಯಾವುದನ್ನು ನೀವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವರ್ಗಾಯಿಸಬಹುದು. ಅದಕ್ಕೆ ಏನಂತೀವಿ ನಾವು? ಮೂವೇಬಲ್ ಅಂತೀವಿ ನಾವು. ಅರ್ಥ ಮಾಡ್ಕೊಡ್ರಿ. ಯಾಕಂದ್ರೆ ಈ ಟಾಪಿಕ್ ನಿಮ್ಮ ಎಕ್ಸಾಮಿನೇಷನ್ಗೆ ಮತ್ತು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬಹಳ ಇಂಪಾರ್ಟೆಂಟ್ ರೀ. ಏನ್ ಗೊತ್ತ್ರಿ, ನಮ್ಮಲ್ಲಿ ಏನ್ ಗೊತ್ತ್ರಿ, ಇನ್ ಇಂಡಿಯನ್ ನಲ್ಲಿ ನೋಡ್ಕೊಡಿ, ದಟ್ ಇಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇದೆ. ಪ್ರಾಪರ್ಟಿ ಆಕ್ಟ್, ಸಿನ್ಸ್ ನಾ LLB ಮಾಡ್ತಾ ಇರೋದು ಅಂದ್ರೆ ಐ ಆಮ್ LLB ಫೈನಲ್ ಇಯರ್ ಸ್ಟೂಡೆಂಟ್, LLB ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈ ಟಾಪಿಕ್ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಹೆಚ್ಚಿಗಿದೆ ಅಂತ ಹೇಳ್ತೇನೆ. ಅಂದ್ರೆ ಸಿವಿಲ್ ಸರ್ವಿಸ್ ಮಾಡ್ಕೊಂತ LLB ಮಾಡಿದ್ದು ಬಹಳ ಯೂಸ್ ಆಗಿದೆ ಅಂತ ಹೇಳ್ತೇನೆ. ಇಲ್ಲಿ ನೋಡ್ಕೊಡ್ರಿ, ಏನಾಯ್ತು ಗೊತ್ತ್ರಿ, ನಮ್ಮಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಹಾಗೆ ಸರ್ ನಾವ್ ಏನು ಗೊತ್ತ್ರಿ, ವಿ ಕಾಲ್ ಇಸ್ ಅ ಸಕ್ಸೆಷನ್, ರೈಟ್? ನಾವೇಂತ ಗೊತ್ತ್ರಿ, ಈಗ ನೋಡ್ರಿ ಸಿವಿಲ್ ಸರ್ವಿಸ್ ಬಂದಾಗ ನಾವೇನಂತ ಗೊತ್ತ್ರಿ, ಎನ್ವೈರ್ಮೆಂಟ್ ಹೋಗ್ತಾನೆ. ಎನ್ವೈರ್ಮೆಂಟ್, ಒಂದು ಪ್ರಭೇದದ ಸಸ್ಯವನ್ನು ಇನ್ನೊಂದು ಪ್ರಭೇದ ಬದಲಾಯಿಸಿದ್ರೆ ಅದಕ್ಕೆ ಏನಂತಾರೆ? ಪ್ಲಾಂಟ್ ಸಕ್ಸೆಷನ್ ಅಂತ. ಅಂದ್ರೆ ಒಂದು ಪ್ರದೇಶದಲ್ಲಿ ಒಂದು ತರದ ಜೀವಿಯನ್ನು ಇನ್ನೊಂದು ತರದ ಜೀವಿ ಬದಲಾಯಿಸಿದ್ದಾರೆ, ಅದಕ್ಕೆ ಏನಂತೀವಿ ನಾವು? ದಟ್ ಇಸ್ ಓಕೆ, ಅನಿಮಲ್ ಸಕ್ಸೆಷನ್ ಅಂದ್ರೆ ಉತ್ತರಾಧಿಕಾರಿ. ಈಗ ಒಂದು ಆಸ್ತಿಗೆ ಉತ್ತರಾಧಿಕಾರಿ ಆಗ್ಬೇಕಂದ್ರ ಯಾವ್ಯಾವ ಆಸ್ತಿನ ಹೆಂಗ್ ಇದು ಮಾಡ್ಬೋದು ಅನ್ನೋದು ನೋಡ್ಕೊಡಿ. ಸೊ ಹೀಗಾಗಿ ನೋಡ್ಕೊಡಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಮೂವೇಬಲ್ ಮತ್ತು ಇಮ್ಮೂವೇಬಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಮೂವೇಬಲ್ ಅಂದ್ರೆ ಏನ್ರಿ? anything which can be transported from one to another ಅಂತ ಹೇಳ್ತಾರೆ. ಅಂದ್ರೆ ಸರ್ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಆಸ್ತಿ ಇರ್ಬೋದು, ಏನೋ ಒಂದು ಅಸೆಟ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಅದನ್ನ ಒಂದರಿಂದ ಇನ್ನೊಂದು ಕಡೆ ವರ್ಗಾಯಿಸಬಹುದು. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಗೋಲ್ಡ್ ಅಂತ ಹೇಳ್ತೀನಿ. ಬಂಗಾರವನ್ನ ಏನ್ ಮಾಡ್ತೀವಿ ಅಂದ್ರೆ ನನ್ನ ನಂತರ ನನ್ನ ನೆಕ್ಸ್ಟ್ ಸಕ್ಸಸ್, ನೆಕ್ಸ್ಟ್ ಉತ್ತರಾಧಿಕಾರಿಗೆ ನಾ ಕೊಡಬಹುದು. ಗೋಲ್ಡ್ ಕೊಡ್ಬೋದು, ಇಲ್ಲ ತನ್ನ ನೆಕ್ಲೆಸ್ ಇರ್ತದೆ, ನೆಕ್ಲೆಸ್ ಕೊಡ್ಬೋದು, ಇಲ್ಲ ತನ್ನ ಕ್ಯಾಶ್ ನಗದು ಹಣ ಐತಿ ಅದನ್ನಾದ್ರೂ ಕೊಡ್ಬೋದು.
ಯಾವುದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಟ್ರಾನ್ಸ್ಫರ್ ಆಗ್ತಲ್ರಿ ಅದಕ್ಕೆ ಏನಂತೀರಿ ಮೂವೇಬಲ್ ಪ್ರಾಪರ್ಟಿ. ಆದ್ರೆ ಇಮ್ಮೂವೇಬಲ್ ಅಂದ್ರ ದಟ್ ಈಸ್ ಅಟ್ಯಾಚ್ಡ್ ಗ್ರೌಂಡ್ ಅಂದ್ರೆ ಭೂಮಿಗೆ ಯಾವ್ದಾದ್ರು ಅಟ್ಯಾಚ್ ಆಗಿದ್ರೆ ಅದ್ರ ನಾವು ಇಮ್ಮೂವೇಬಲ್ ಅಂತ ಹೇಳ್ತೀವಿ. ಭೂಮಿಗೆ ಯಾವ್ದಾದ್ರು ಅಟ್ಯಾಚ್ ಆಗಿದ್ರೆ ಇಮ್ಮೂವೇಬಲ್. ಯಾಕಂದ್ರೆ ನೋಡ್ರಿ ಸ್ವಲ್ಪ ಒಂದಿಷ್ಟು ಲಾ ಶಬ್ದಗಳು ಬಹಳ ಅಂದ್ರೆ ಬಹಳ ಡೇಂಜರ್ ಇದಾವ್ರಿ. ಲಾ ಶಬ್ದಗಳು ಬಹಳ ಡೇಂಜರ್ ಅಂದ್ರೆ ಎನಿಥಿಂಗ್ ವಿಚ್ ಇಸ್ ಅಟ್ಯಾಚ್ ಟು ದಿ ಗ್ರೌಂಡ್ and earning property is called as immovable property. ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಲ್ಯಾಂಡ್. ನಮ್ಮ ಹೊಲ ಇದೆ ರೀ, ಹೊಲದಲ್ಲಿ ನಾ ಕೃಷಿ ಮಾಡ್ತಾ ಇದ್ವಿ, ಕೃಷಿ ಮಾಡಿ ಏನ್ ಗೊತ್ತಿಲ್ಲ ಅದರಿಂದ ಲಾಭ ತೆಗಿತಾ ಇದೀನಿ. ಆದ್ರ ಕೃಷಿ ಭೂಮಿಯನ್ನು ನಾನು ಅದರ ಉತ್ತರಾಧಿಕಾರಿ ಚೇಂಜ್ ಮಾಡ್ಬೋದು, ಆದ್ರೆ ಆ ಭೂಮಿ ತಗೊಂಡ್ಬಂದು ಇನ್ನೊಂದ್ ಕಡೆ ವರ್ಗಾವಣೆ ಮಾಡಕ್ ಆಗಲ್ಲ ಸರ್. ಐ ಕ್ಯಾನ್ ಚೇಂಜ್ ದಿ ಓನರ್ಶಿಪ್ ಆಫ್ ಪರ್ಟಿಕ್ಯುಲರ್ ಲ್ಯಾಂಡ್, ಬಟ್ ಐ ಕ್ಯಾನಾಟ್ ಶಿಫ್ಟ್ ಲ್ಯಾಂಡ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್. ಅಲ್ಲಿ ನಾವೇನು ತ್ರೇತಾಯುಗದಲ್ಲಿ ಹನುಮಪ್ಪ ಸಂಜೀವನಿ ಬೆಟ್ಟವನ್ನು ಹೊತ್ಕೊಂಡ್ ಬಂದಾಗ ನಮ್ಗೆ ಅಷ್ಟು ಸೂಪರ್ ನ್ಯಾಚುರಲ್ ಪವರ್ ಇಲ್ಲಲ್ಲ, ಯಾಕಂದ್ರೆ ನಾವು ಮನುಷ್ಯರಿದೇವ್ರಿ. ಮನುಷ್ಯರಿದೆ ಅಂದ್ರೆ ಎನಿಥಿಂಗ್ ವಿಚ್ ಇಸ್ ಅಟ್ಯಾಚ್ ಟು ದ ಗ್ರೌಂಡ್ ವಿ ಕಾಲ್ ಆಸ್ ಇಮ್ಮೂವೇಬಲ್ ಅಂತ ಹೇಳ್ತೀರಿ. ಅದ್ರ ಲ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು. ನಾವೀಗ ನೋಡ್ರಿ ಈ ಮನಿ ಕಟ್ಟಿದೆ ಅಂತ ತಿಳ್ಕೊಳ್ಳಿ, ಈ ಮನಿ ಕಟ್ಟಿದ ಮೇಲೆ ನಾ ಏನ್ ಮಾಡ್ತೇವೆ ಅಂದ್ರೆ ಇನ್ನೊಬ್ರಿಗೆ ಈ ಮನಿಯನ್ನು ಬರೆದು ಕೊಟ್ಬಿಡ್ತೇನೆ. ಬರೆದು ಕೊಟ್ಟಾಗ ಆ ಮನೇಲಿ ಅವರು ರೆಂಟ್ ತಗೊಂಡು ಇನ್ನೊಬ್ರಿಗೆ ಬಾಡಿಗೆ ಕೊಡ್ತಾರ, ಪ್ರಾಫಿಟ್ ಬರ್ತಾ ಇದೆ. ಬಟ್ ಆ ಬಿಲ್ಡಿಂಗ್ ಶಿಫ್ಟ್ ಮಾಡಕ್ ಆಗಲ್ಲ. ಅವ್ರು ಬಾಳ ಅಂದ್ರೆ ಮಾಡೋ ಡೆಮಾಲಿಶ್ ಮಾಡ್ಬೋದು, ಮತ್ತೆ ಹೊಸದಾಗಿ ಬಿಲ್ಡಿಂಗ್ ಕಟ್ಬೋದು. ಆದ್ರೆ ಲ್ಯಾಂಡ್ ಎಲ್ಲ ಇರ್ತದಿಲ್ಲ. ಅದಕ್ಕೆ ಏನಂತಾರೆ ಎನಿಥಿಂಗ್ ವಿಚ್ ಇಸ್ ಅಟ್ಯಾಚ್ ಟು ದಿ ಗ್ರೌಂಡ್ ಅಂಡ್ ಕೆನಾಟ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಟು ಅನದರ್ ಲೊಕೇಶನ್ ಇಸ್ ಕಾಲ್ಡ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೂವೇಬಲ್ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ಕ್ಯಾಪಿಟಲ್ ಅಸೆಟ್ ಅಂದ್ರ ಇದು ನೋಡ್ಕೊಡಿ. ಅಸೆಟ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಏನಂತಾನೆ, ನನ್ನ ಹೆಸರಲ್ಲಿ ಯಾವುದೋ ಒಂದು ಆಸ್ತಿ ಇದೆ, ನನ್ನ ಹೆಸರಲ್ಲಿ ಯಾವುದೋ ಬಂಗಾರನ ಗೋಲ್ಡ್ನ ಎಲ್ಲ ಇಟ್ಟಿದ್ದೇನೆ. ಎನಿಥಿಂಗ್ ನಾವು ಹೂಡಿಕೆ ಮಾಡ್ಬೋದು, ಅದಕ್ಕೆ ಕ್ಯಾಪಿಟಲ್ ಅಸೆಟ್ ಅಂತ. ಇನ್ಟ್ಯಾಂಜಿಬಲ್ ಅಂದ್ರೆ ಯಾವುದರ ವ್ಯಾಲ್ಯೂನ ಚೇಂಜ್ ಮಾಡಕ್ ಆಗಲ್ಲ, ಅದಕ್ಕೆ ಇನ್ಟ್ಯಾಂಜಿಬಲ್ ಅಂತ ಹೇಳಿ. ಟ್ಯಾಂಜಿಬಲ್ ಅಂದ್ರೆ ಬದಲಾಯಿಸಬಹುದು, ಇನ್ಟ್ಯಾಂಜಿಬಲ್ ಅಂದ್ರೆ ಯಾವ್ದ್ರ ಬದಲಾಯಿಸಕ್ಕಾಗಲ್ಲ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ನನ್ನ ಶೇರ್ ಇರ್ತದ್ರಿ, ಇಲ್ಲ ನನ್ನ ಬಾಂಡ್ಸ್ ಇರ್ತಾವ. ಈಗ ಬಾಂಡ್ ಪೇಪರ್ ನೀನು ಇನ್ನೊಂದು ಬಾಂಡ್ ಪೇಪರ್ ಕೊಟ್ಟರೆ ನಡೆಯಲ್ಲ, ಅದೇ ಬಾಂಡ್ ಪೇಪರ್ ಬೇಕು. ಇದಕ್ಕೆ ಇನ್ಟ್ಯಾಂಜಿಬಲ್ ಅಂದ್ರೆ ಇದೊಂದು ಬದಲಾವಣೆ ಮಾಡಲಾರ್ದ ಒಂದು ಅಸೆಟ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್. ಇಲ್ಲಿ ಏನಂತ್ರಿ, ಆಸ್ ಪರ್ ಸುಪ್ರೀಂ ಕೋರ್ಟ್ ರೀಸೆಂಟ್ ರೂಲಿಂಗ್ ಅಂಡರ್ GST ಲಾ, ಇಲ್ಲಿ ಏನಂತ ಟೆಲಿಕಾಂ ಸೆಕ್ಟರ್ ಟವರ್ಸ್ ಬಗ್ಗೆ ಅಂದ್ರ ಸರ್ ನಾವೇನು ಸೇವೆ ಬದಲಾಗ್ತಿಲ್ಲ, ದಟ್ ಇಸ್ ಟವರ್ಗಳು. ಅರೆ ನಾವು 4G ಟೆಕ್ನಾಲಜಿ ಏನ್ ಮಾಡತ್ತೀವಿ ಗೊತ್ತಾ, ನಾವು ನನ್ನ ಮೊಬೈಲ್ ಅಲ್ಲಿರೋ ಮೈಕ್ರೋ ಪ್ರೊಸೆಸ್ ಸಹಾಯದಿಂದ ನನ್ನ ಮಾಹಿತಿಯನ್ನು ನಾನು ಟವರಿಗೆ ಕಳಿಸಿ ಅಲ್ಲಿಂದ ಸ್ಯಾಟಲೈಟ್ ಕಳಿಸ್ತಾ ಇದೀನಿ. ಇಲ್ಲಿ ಕ್ವಶನ್ ಮಾರ್ಕ್ ಏನಾಗಿದ್ರಿ ನಮ್ಮಲ್ಲಿ GST ಲಾ ಒಳಗ ಸೆಕ್ಷನ್ 17 ಅಂತ ಜಸ್ಟ್ ರಫ್ಲಿ ಸಿವಿಲ್ ಪ್ರಿಪರೇಷನ್ ಎಷ್ಟು ಬೇಕು ಅಷ್ಟೇ ಹೇಳ್ತೀನಿ. ಸೆಕ್ಷನ್ 17 ಏನ್ ಗೊತ್ತ್ರಿ, ಇಲ್ಲಿ ಏನ್ ಗೊತ್ತ್ರಿ, GST ಯಾವುದರ ಮೇಲೆ ಅಪ್ಲೈ ಆಗಂಗಿಲ್ಲ ಅಂದ್ರೆ GST ಯಾವುದರ ಮೇಲೆ ಅಪ್ಲೈ ಆಗುವುದಿಲ್ಲ. GST ಯಾವುದರ ಮೇಲೆ ಅಪ್ಲೈ ಆಗುವುದಿಲ್ಲ ಅಂದ್ರೆ ದಟ್ ಇಸ್ ಇಮ್ಮೂವೇಬಲ್ ಮೇಲೆ ಆಗಂಗಿಲ್ಲ. ಇಟ್ ಇಸ್ ಓನ್ಲಿ ಮೂವೇಬಲ್ ಪ್ರಾಪರ್ಟಿ ಮೇಲೆ ಇದೆ. ಹಾಗಾದ್ರೆ ಇಲ್ಲಿ ಟೆಲಿಕಾಂ ಕಂಪ್ನಿಗಳು ಏನಂತ ಕೇಸ್ ಹಾಕಿದ್ರು, ಗೊತ್ತ್ರಿ, ನಮ್ಮಲ್ಲಿ ಒಂದು ರಿಲ್ಯಾಕ್ಸೇಷನ್ ಐತ್ರಿ. ಏನಾದ್ರು GST ಅಲ್ಲಿ ನೋಡ್ರಿ, GST ನೋಡ್ಕೊಳ್ಳಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಸ್ಟಮ್ ಅಂತಿದೆ. ಕ್ರೆಡಿಟ್ ಸಿಸ್ಟಮ್ ನೆನಪಿಟ್ಟುಕೊಡ್ರಿ, ಎಕ್ಸಾಮ್ ಅಲ್ಲಿ 1 ಲೈನ್ ಬರ್ಬೋದು. ಇದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳಿದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಸ್ಟಮ್. ಸರ್ ಹಾಗೆ ಅಂದರೆ ಏನು ಅಂತ ಗೊತ್ತ್ರಿ, ಇಲ್ಲಿ ನೋಡ್ರಿ GST ಇಮ್ಮೂವೇಬಲ್ ಪ್ರಾಪರ್ಟಿನ ಹಿಡಿಯಂಗಿಲ್ಲ ಅಂತ ಹೇಳಿದ. ಬಟ್ ಇದು GST ಎದಕ್ಕಿದ್ರೆ ಓನ್ಲಿ ಮೂವೇಬಲ್ ಪ್ರಾಪರ್ಟಿ ಮೇಲೆ ಇದೆ. ಅದಕ್ಕೆ ನೋಡ್ರಿ, ನಾವು ಗೋಲ್ಡ್ ತಗೊಂಡ್ರು GST ಮಾಡ್ತೀವಿ, ಗೋಲ್ಡ್ ತಗೊಂಡ್ರು GST ಕಟ್ಲೇಬೇಕಲ್ಲ. ಮೂವೇಬಲ್ ಪ್ರಾಪರ್ಟಿ ನಾವು ಗೋಲ್ಡ್ ತಗೊಂಡ್ರು GST ಕಟ್ತೀವಿ. ಇಲ್ಲಿ ಏನಾಗ್ತಾರೆ ಗೊತ್ತ್ರಿ, ಒಂದು ಇಲ್ಲಿ ಆಪ್ಷನ್ ಇದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ. ಬೆಸ್ಟ್ ಎಕ್ಸಾಂಪಲ್ ಇವಾಗ ನಾ ಏನ್ ಮಾಡ್ತೀನಿ ಗೊತ್ತ್ರಿ, ಒಂದು ಟವರ್ ಹಾಕಿದೀನಿ. ಎಲ್ಲಿ ಒಂದು ಟವರ್ ಹಾಕಿದೀನಿ, ಎಲ್ಲಿ ಯಾವುದೋ ಒಂದು ಮನೆಯ ಮೇಲೆ ಒಂದು ಟವರ್ ಹಾಕಿದೀನಿ. ಇವಾಗ ಈ ಟವರ್ ಕೊಡಿ, ಟೋಟಲ್ ಟ್ಯಾಕ್ಸ್ ಎಷ್ಟು ಹೇಳ್ತಾರೆ ಗೊತ್ತ್ರಿ, ಇದಕ್ಕೆ ಟ್ಯಾಕ್ಸ್ 1500 ರೂಪಾಯಿ ಕಟ್ ಅಂತ ಹೇಳ್ತಾರೆ. ಯಾರು? ಗವರ್ಮೆಂಟ್ ಇಸ್ ಸೈನ್ ದಟ್ ಈ ಟೆಲಿಕಾಂ ಟವರ್ ಮೇಲೆ ನೀವು 1500 ರೂಪಾಯಿ ಟ್ಯಾಕ್ಸ್ ಕಟ್ರಿ ಅಂತ ಹೇಳ್ತಾರೆ. ಯಾರಿಗೆ ಯಾವ್ದೋ ಒಂದು ಎಕ್ಸಾಂಪಲ್ ಏರ್ಟೆಲ್ ಕಂಪ್ನಿನ ಅನ್ಕೊಳ್ಳೋಣ. ಏರ್ಟೆಲ್ ಕಂಪ್ನಿ. ಇವಾಗ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಏನ್ ಗೊತ್ತ್ರಿ, ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಸರ್ ಈ ಟವರ್ ಹಾಕ್ಲಿಕ್ಕೆ ನಾನು ಖರ್ಚು ಮಾಡಿರ್ತೇನಲ್ಲ, ಕಬ್ಬಣ ತಗೊಂಡಿರ್ತೀನಿ, ಟ್ರಾನ್ಸ್ಮಿಟರ್ ತಗೊಂಡಿರ್ತೀನಿ. ಈ ಟವರ್ ಖರ್ಚು ಅಂದ್ರೆ ಈ ಟವರ್ನ ಉತ್ಪಾದನೆ ಈ ಟವರ್ನ ನಾ ಎಸ್ಟಾಬ್ಲಿಷ್ ಮಾಡಕ 1000 ರೂಪಾಯಿ ಕಟ್ಟಿನಿ. 1000 ರೂಪಾಯಿ ಯಾರಿಗೆ ಕಟ್ಟೇನಿ ಸರ್? ಕಬ್ಬಣ ಖರೀದಿ ಮಾಡೋ ಅಂಗಡಿಯವ್ಗೆ GST ಕಟ್ಟೀನಿ, ನಾನು ಟ್ರಾನ್ಸ್ಮಿಟರ್ ಖರೀದಿ ಮಾಡೋ ಅಂಗಡಿಗೆ GST ಕಟ್ಟಿನಿ. ಆಲ್ರೆಡಿ ಹಿಂದೆ ನಾ GST ಕಟ್ಟಿದ್ನಲ್ಲ, ಇದ್ರ ಮೇಲೆ ಇದರ ಇನ್ಪುಟ್ಸ್ ಮೇಲೆ GST ಕಟ್ಟಿದ್ದೇನ ಆಲ್ರೆಡಿ. 1000 ರೂಪಾಯಿ ಇದನ್ನ ತಯಾರು ಮಾಡ್ಬೇಕಾದ್ರೆ ಕಟ್ಟಿನಿ, ಮತ್ತ ಅದ್ರ ಸರ್ವಿಸ್ ಮೇಲೆ 1500 ರೂಪಾಯಿ ಇದಕ್ಕೆ ಕಟ್ಲಿ.
ಇದಕ್ಕೆ ಕಟ್ಲಿ. ಸೊ ಇಂಥ ಪರಿಸ್ಥಿತಿ ಇನ್ ಕೇಸು ಸೆಕ್ಷನ್ 17 ಅಲ್ಲಿ ಏನಾದ್ರೂ ಇದು ಇನ್ಪುಟ್ ಟ್ಯಾಕ್ಸ್ಗೆ ಕ್ರೆಡಿಟ್ಗೆ ಏನಾದ್ರು ಎಲಿಜಿಬಲ್ ಇದ್ದರೆ, ಇದು ಎಲಿಜಿಬಲ್ ಇದ್ದರೆ ನಾನು ಟೋಟಲ್ ಎಷ್ಟು ಕಟ್ತೀನಿ ಈಗ ಲಾಸ್ಟ್ಗೆ ಓನ್ಲಿ 500 rupees ಕಟ್ಟಬೇಕು. ಯಾಕಂದ್ರೆ 1000 ರೂಪಾಯಿ ಹಿಂದೆ ಕಟ್ಟಿದ್ನಲ್ಲ ನಾ ವಸ್ತು ತಯಾರಿ ಮಾಡಕ್ಕೆ. ಬಟ್ ಓನ್ಲಿ ಕಂಡೀಷನ್ ಇದು, ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಸ್ಟಮ್ ಎದಕ್ಕೆ ಅಪ್ಲೈ ಆಗತ್ರಿ? ಇದು ಅಪ್ಲೈ ಫಾರ್ ಓನ್ಲಿ ಮೂವೇಬಲ್ ಪ್ರಾಪರ್ಟಿ ಮಾತ್ರ ಅಪ್ಲೈ ಆಗತ್ತೆ. ಇದು ಮೂವೇಬಲ್ ಪ್ರಾಪರ್ಟಿಗೆ ಮಾತ್ರ ಅಪ್ಲೈ ಆಗತ್ತಂದಾಗ ಈಗ ಟೆಲಿಕಾಂ ಕಂಪ್ನಿಗಳು ಏನ್ ಕೇಸ್ ಹಾಕಿದ್ ಗೊತ್ತ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ? ಏನಂತೇಳಿ ನೋಡಪ್ಪ, ನಾವು ಟೆಲಿಕಾಂ ಅಂದಾಗ ನಾಳೆ ಈ ಟವರ್ ಬಿಚ್ಚಬಹುದನ, ಈ ಟವರ್ ಬಿಚ್ಚಿ ನಾ ಕಬ್ಬಣ ವಾಪಸ್ ಮಾರ್ಬೋದು, ಟ್ರಾನ್ಸ್ಮಿಟರ್ ಮತ್ತೆ ಮಾರ್ಬೋದು. ಮತ್ತೆ ಯಾಕೆ ಇದನ್ನ ನೀವು ಇಮ್ಮೊಬೈಲ್ ಅಂದ್ರೆ ಇತ್ತೀಚೆಗೆ ವರ್ಡಿಟ್ ಪ್ರಕಾರ ಸರ್ ಟವರ್ಗಳನ್ನ ಏನಂತ ಕನ್ಸಿಡರ್ ಮಾಡಿದ್ರಿ? ಟವರ್ಗಳನ್ನು ಇತ್ತೀಚಿನ ವರ್ಡಿಟ್ ಪ್ರಕಾರ ಟವರ್ಗಳನ್ನು ಮೂವೇಬಲ್ ಪ್ರಾಪರ್ಟಿ, ಟವರ್ಗಳನ್ನ ಏನಂತ ಮಾಡಿದ್ರಿ? ಟವರ್ಗಳನ್ನು ಮೂವೇಬಲ್ ಪ್ರಾಪರ್ಟಿ ಅಂತ ಮಾಡಿ ಸರ್ ಈ ತರ ಟವರ್ಗಳು ಕೂಡ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಸ್ಟಮ್ ನ ಹೊಂದಲು ಅರ್ಹತೆ ಹೊಂದಿದವು ಅಂತ ಅರ್ಥ. ಅಂದ್ರೆ ಸ್ವಲ್ಪ ಇದು ಯಾರಿಗೆ ರಿಲ್ಯಾಕ್ಸೇಷನ್? ಟೆಲಿಕಾಂ ಕಂಪ್ನಿಗಳ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಪ್ಲೀಸ್ ರಿಮೆಂಬರ್. ಸ್ವಲ್ಪ ಎಷ್ಟಾಗುತ್ತೆ ಶಾರ್ಟ್ ಅಲ್ಲಿ ನಿಮಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಯಲ್ಲಿ ಸ್ವಲ್ಪ ಮೂವೇಬಲ್ ಮತ್ತೆ ಇಮ್ಮೂವೇಬಲ್ ಅಂದ್ರೆ ಹೇಳಿಕೊಟ್ಟಿದ್ದೀನಿ. ಸೊ ಪ್ಲೀಸ್ ರಿಮೆಂಬರ್. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಪ್ಲೀಸ್ ರೀಡ್ ದ ಕ್ವಶನ್. ಕ್ವಶನ್ ಏನಂತಂದ್ರಿ? The Union Cabinet have approved the implementation of merit. This is very important. Merit ಅಂತ ಹೇಳ್ತಾರೆ. Merit scheme in 275 technical institutions. Then what is the primary objective ಅಂತ ಹೇಳ್ತಾರೆ? ಸರ್ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮೆರಿಟ್ ಎಂಬ ಒಂದು ಯೋಜನೆ ಕೈಗೊಂಡಿದೆ. ಅದಕ್ಕೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಹೇಳ್ತಾರೆ. ಅದು 275 ಒಂದು ತಾಂತ್ರಿಕ ಸಂಸ್ಥೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಆದ್ರೆ ಇದರ ಉದ್ದೇಶವೇನು ಅಂತ ಕೇಳ್ತಾನೆ. ನೀವು ನಂಬ್ತಿರ ಬಿಡ್ತೀರ ಗೊತ್ತಿಲ್ರಿ ಸರ್, ನಮ್ಮಲ್ಲಿ ನೋಡ್ಕೊಡ್ರಿ, ಪ್ರಪಂಚದ ಹೈಯೆಸ್ಟ್ ಇಂಜಿನಿಯರ್ಸ್ ಗಳನ್ನು ಸೃಷ್ಟಿ ಮಾಡುವ ದೇಶ ಅಂದ್ರೆ ಅದು ಭಾರತ ಇದೆ. ಪ್ರಪಂಚ ಹೈಯೆಸ್ಟ್ ಇಂಜಿನಿಯರಿಂಗ್ ಸೃಷ್ಟಿ ಮಾಡೋದು ಭಾರತ ಇದೆ. ಆದರೆ ಗುಣಮಟ್ಟತೆ ಬೇಕಲ್ಲ, ಕ್ವಾಲಿಟಿ ಇಲ್ಲ. ಬೇಕಾದ್ರೆ ನೋಡ್ಕೊಡ್ರಿ. ಓಕೆ, ಕ್ವಾಲಿಟಿ ಇಂಡಿಯಾದಲ್ಲಿ ಏನು ಗೊತ್ತ್ರಿ? ಇಂಡಿಯಾದಲ್ಲಿ ನೋಡ್ಕೊಡ್ರಿ ಸರ್, ಭಾರತದಲ್ಲಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಸ್ ಗಳನ್ನು ಸೃಷ್ಟಿ ಮಾಡುವ ದೇಶ ಅಂದ್ರೆ ಅದು ಭಾರತ ಇದೆ. ಆದ್ರೆ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನದ್ರಿ? ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಿದೆ ಗೊತ್ತ್ರಿ? ದಟ್ ಇಸ್ ಎಜುಕೇಶನಲ್ ಅನ್ಎಂಪ್ಲಾಯ್ಮೆಂಟ್ ಇದೆ. ಅಂದ್ರೆ ಶಿಕ್ಷಣ ನಿರುದ್ಯೋಗ ಜಾಸ್ತಿ ಇದೆ ಇಂಡಿಯಾದಲ್ಲಿ. ಅಂದ್ರೆ ಭಾರತೀಯ ಯುವಕರಲ್ಲಿ ಅತಿ ಹೆಚ್ಚು ಕಂಡು ಬರುವುದೇನು ಗೊತ್ತ್ರಿ? ಶಿಕ್ಷಣ ನಿರುದ್ಯೋಗ. ಹಾಗಾದ್ರೆ ಎಜುಕೇಶನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕಲಿತಿದ್ದು ಒಂದು, ಜಾಬ್ ಮಾಡ್ತಾ ಇರೋದು ಒಂದು. ಬೆಸ್ಟ್ ಎಕ್ಸಾಂಪಲ್ ಸರ್, ನನ್ನ ಗ್ರಾಜುಯೇಷನ್ ಕೊಡ್ರಿ. ಮೈ ಗ್ರಾಜುಯೇಷನ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್. ಸರ್, ಐ ಆಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಮೆಕ್ಯಾನಿಕಲ್ ಇಂಜಿನಿಯರ್, ಪ್ಲಸ್ ಐ ಹ್ಯಾವ್ ಆಲ್ಸೋ ಕಂಪ್ಲೀಟೆಡ್ ಮೈ ಎಂ.ಟೆಕ್ ಅಂದ್ರೆ ಎಂಜಿನಿಯರಿಂಗ್ ಮಾಡಿ ಎಂ.ಟೆಕ್ ಮಾಡಿದ್. ಬಟ್ ಈಗ ವರ್ಕ್ ಮಾಡ್ತಾ ಇರೋದೇನು? ಆಸ್ ಅ ಎಜುಕೇಟರ್. ಅಂದ್ರೆ ನಾ ಕಲ್ಸೋದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಎಜುಕೇಶನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ. ಯಾಕೆ ಸರ್? ನಮ್ಮ ಕಾಲೇಜ್ಗಳಿಗೆ ನಾ ರೆಪ್ಯೂಟೆಡ್ ಕಾಲೇಜ್ ಅಲ್ಲಿ ಅಂದ್ರೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ BUB ಕಾಲೇಜ್, BUB CET ಹುಬ್ಬಳ್ಳಿ. ನಾವು ಇಟ್ ಇಸ್ KL ಟೆಕ್ನಾಲಜಿ ಹೀಗಾಗಿದ್ದೀರಿ. ನಮ್ಮ ಟೈಮಲ್ಲಿ ಇದು ಆಟೋನಮಸ್ ಕಾಲೇಜ್ ಐತ್ರಿ. ನಾ ಮತ್ತೆ ಎಂ.ಟೆಕ್ ಮಾಡಿದ್ವಿ ಗೊತ್ತ್ರಿ? ದಟ್ ಇಸ್ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆ. ಎಂ.ಟೆಕ್ ಮುಗಿದಲ್ಲಿ ಬಟ್ ಈಗ ವರ್ಕ್ ಮಾಡ್ತಾ ಇರೋದು ಬೇರೆ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತೀವಿ. ಯಾಕೆ ಅಂದರೆ ನೀವೇ ವಿಚಾರ ಮಾಡ್ಕೊಡ್ರಿ. ಯಾಕಂದ್ರೆ ನಮಗೆ ಗ್ರಾಜುಯೇಷನ್ ಟೈಮ್ ಅಲ್ಲಿ ಸರ್ ಪ್ರಪಂಚದಲ್ಲಿ ಹೋಗ್ತಾ ಇರೋದು ಒಂದು, ಬಟ್ ನಾವು ಕಲಿತಾ ಇರೋದು ಒಂದಾಗಿತ್ತು. ಸೊ ಹೀಗಾಗಿ ಪ್ರಪಂಚದಲ್ಲಿ ಏನಾಗ್ತದೆ, ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತದೆ ಆ ಕ್ಷೇತ್ರಕ್ಕೆ ಫೋಕಸ್ ಮಾಡ್ಬೇಕಂತೇಳಿ ನಮ್ಮ ಟೆಕ್ನಿಕಲ್ ಕಾಲೇಜಸ್ ಅಲ್ಲಿ ಬದಲಾವಣೆ ಬರ್ತಾ ಇದೆ ಅಂದ್ರೆ ಮೆರಿಟ್ ಅಂತ ಹೇಳ್ತಾರೆ. ಬೇಕಾದ್ರೆ ನೋಡ್ರಿ, ಸಮ್ ಟೈಮ್ಸ್ ನಿಮ್ ಎಕ್ಸಾಮ್ಗೆ ಮೆರಿಟ್ ನ ವಿಸ್ತಾರ ರೂಪವೇನು ಅಂತ ಕೇಳ್ಬೋದು. ಯಾಕೆ ನೋಡ್ರಿ, ನಾವು ಎಷ್ಟು ನೋಡಿ 8 ಸೆಮಿಸ್ಟರ್ ಜರ್ನಲ್ ಬರ್ದೇವಿ. ಎದಕ್ ಬರ್ದೇವ್ ದೇವ್ರ ಬಲ್ಲ. 8 ಸೆಮಿಸ್ಟರ್ ಜರ್ನಲ್ ಬರ್ದು ಎದಕ್ ಬರ್ದ ದೇವ್ರ ಬಲ್ಲ. ಅದು ಎಲ್ಲಿ ಯೂಸ್ ಆತೋ ಗೊತ್ತಿಲ್ಲ. ಒಟ್ಟು ಮಷಿನ್ ಗತಿ ಮಾಡಿಟ್ರ
ನಾಳೆ ಲಾಸ್ಟ್ ಡೇಟ್ಪಾ ಅಂತ ನಾಳೆ ಲಾಸ್ಟ್ ಡೇಟ್ ರೀ, ಸಬ್ಮಿಟ್ ಮಾಡಬೇಕು. ಅದಕ್ಕೆ ನೋಡ್ರಿ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತು ಓದ್ಬೇಕಂದ್ರೆ ಇವತ್ತು ಓದಿರ್ತಾರೆ. ಅದಕ್ಕೆ ನೋಡ್ರಿ ಮೋಸ್ಟ್ ಆಫ್ ದ ಗವರ್ಮೆಂಟ್ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಇಂಜಿನಿಯರ್ಸ್ ಬರ್ತಾರೆ. ಯಾಕಂದ್ರೆ ಔಟ್ಸೈಡ್ ಎಂಪ್ಲಾಯ್ಮೆಂಟ್ ಇಲ್ಲ ರೀ. ಎಂಪ್ಲಾಯ್ಮೆಂಟ್ ಯಾವ ಟ್ಯಾಲೆಂಟ್ ಇದೆ, ಯಾವ ಕ್ವಾಲಿಟಿ ಇದೆ ಅಂತ ಹೋಗಿ ನಾ ಜಾಬ್ ಕೇಳಿ. ನಮಗೆ ಟೆಕ್ನಿಕಲ್ ನಾಲೆಜ್ ಜೀರೋ ಇದೆ, ಬಟ್ ಓನ್ಲಿ ಥಿಯರಾಟಿಕಲ್ ನಾಲೆಜ್ ಇದೆ. ಅದು ಥಿಯರಾಟಿಕಲ್ ನಾಲೆಜ್ ಎಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಇದನ್ನ ಇಂಪ್ರೂವ್ ಮಾಡ್ಬೇಕಂತ ಹೇಳ್ಕೊಡಿ. ಮೆರಿಟ್ ತಗೊಂಬಂದ್ರೆ ಮಲ್ಟಿ ಡಿಸಿಪ್ಲಿನರಿ ಎಕ್ಸಾಮ್ ಅಲ್ಲಿ ವಿಸ್ತಾರ ಕೇಳಿದ್ರೆ ವಿಸ್ತಾರ ನೋಡ್ರಿ. ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್. ಡಿಸಿಪ್ಲಿನ್ ಬೇಕಲ್ಲ ಎಜುಕೇಶನ್. ಸುಮ್ಮನೆ ಹೋಗೋದು ಲೇತ್ ಮಷಿನ್ ಆಪರೇಟ್ ಮಾಡೋದು ಎಲ್ಲ CNC ಮಷಿನ್ ರೋಬೋಟ್ ಯೂಸ್ ಮಾಡ್ಬೇಕಾರ ನಾವೇನು ಫಿಸಿಕಲ್ ಆಗಿ ಮಾಡತ್ತೀರಿ, ಲೇತ್ ಮಷಿನ್ ಇದು ಮಾಡತ್ತೀರಿ. ಸರ್ ನೋಡ್ಕೊಡ್ರಿ, ಅದಕ್ಕೆ ಅಂತ ಬೇರೆ ಕೋರ್ಸ್ ಇದು. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತ್ರಿ, ದುಬೈ, ದಟ್ ಇಸ್ UAE, ಕತಾರ್, ಸೌದಿ ಅರೇಬಿಯಾ ಯಾರನ್ನ ಆಫರ್ ಅಂದ್ರೆ ಯಾರನ್ನ ಕರ್ಕೊಂಡು ಹೋಗ್ತಾರೆ? ಇಂಜಿನಿಯರಿಂಗ್ ಮಾಡಿದವ್ರಿಗೆ 1 ಲಕ್ಷ ರೂಪಾಯಿ ಪಗಾರ ಕೊಡ್ಬೇಕು. ಅದೇ IT, ದಟ್ ಇಸ್ IIT ಅಲ್ಲ, ITI ಮಾಡಿದ್ರೆ ನೋಡ್ರಿ, ಪಿಟ್ಟರ್ಸ್ ಇರ್ಬೋದು, ವೆಲ್ಡರ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಅವ್ರು ಮಾಡಿದ್ರು 30-45 ಸಾವಿರ ರೂಪಾಯಿ ವರ್ಕ್ ಮಾಡ್ತಾರ. ಸರ್ ಅವ್ರಿಗೆ ಟೆಕ್ನಿಕಲ್ ಸ್ಕಿಲ್ ಇದೆ, ಅವ್ರನ್ನ ಕರ್ಕೊಂತಾ ಇದಾರೆ, ಇಂಜಿನಿಯರ್ಸ್ ಕರ್ಕೊಂತಾ ಇಲ್ಲ. ಸೊ ಹೀಗೆ ನೋಡ್ಕೊಡಿ, ಮಲ್ಟಿ ಡಿಸಿಪ್ಲಿನ್ ಎಜುಕೇಶನ್ ಅಂಡ್ multidisciplinary education and research. Okay, research institution in technical education. Okay, multidisciplinary education and research information in technical education. ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ನೋಡ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಐಐಟಿ ಭಾರತದ ಪ್ರತಿಷ್ಠಿತ ವಿಶ್ವಕ್ಕೆ ತಾಂತ್ರಿಕ ವಿಶ್ವದ IIT ಅಲ್ಲಿ ಕ್ವಾಲಿಟಿ ಇದ್ದೇ, NIT ದಲ್ಲಿ ಕ್ವಾಲಿಟಿ ಇದೆ. ಬಟ್ ಸ್ವಲ್ಪ ನೋಡ್ಕೊಡಿ, ನಮ್ಮ ಲೋಕಲ್ ಇರೋ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಇಂಪಾರ್ಟೆನ್ಸ್ ತರಬೇಕ್ರಿ. ಹೀಗಾಗಿ ಇಲ್ಲಿ IIT ಇಲ್ಲ ರೀ, ಬಟ್ NIT ಲೋಕಲ್ ಇಂಜಿನಿಯರಿಂಗ್ ಕಾಲೇಜ್ ಕವರ್ ಮಾಡ್ಕೊಂಡು ಏನು ಯೂಸ್ ಮಾಡತ್ತಾರೆ, ದಟ್ ಇಸ್ ಟು ಇಂಪ್ರೂವ್ ಕ್ವಾಲಿಟಿ, ಇಕ್ವಿಟಿ ಅಂಡ್ ಗವರ್ನೆನ್ಸ್ ಇನ್ ಟೆಕ್ನಿಕಲ್ ಎಜುಕೇಶನ್. ಈಗ ನೋಡ್ರಿ, ನಾವು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಈ ಫೀಲ್ಡ್ ಬರತ್ತನ ನಮಗೆ ಮೂಲಭೂತ ಹಕ್ಕುಗಳಂದ್ರೆ ಗೊತ್ತಿಲ್ಲ, ನಮ್ಗೆ ಯಾವ ಹಕ್ಕದೋ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದು ನಾವು ಇದಕ್ಕೆ ಓದಾಡ್ತೀರಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅಪಾರ್ಚುನಿಟಿ. ಸೊ ಹೀಗಾಗಿ ಇಂಜಿನಿಯರಿಂಗ್ ಕಾಲೇಜ್ ನಾವು ಪಾಸ್ ಆಗಿವ್ರಿ, ನಾವು ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಪಾಸ್ ಆಗಿವಿ. ಅದನ್ನ ಹೆಂಗ್ ಪಾಸ್ ಮಾಡ್ಸಾರ ಅಂತ ನಿಮ್ಗೂ ಗೊತ್ತಿರುತ್ತೆ. ಬಟ್ ಏನ್ ಗೊತ್ತ್ರಿ, ಇಲ್ಲಿ ನಾವು ಟು ಇಂಪ್ರೂವ್ ಕ್ವಾಲಿಟಿ, ಟೆಕ್ನಿಕಲ್ ನಾಲೆಜ್ ಫೋಕಸ್ ಮಾಡೋಣ, ಇಕ್ವಿಟಿ ಬಗ್ಗೆ ಮಾತಾಡೋಣ. ಎಲ್ಲರೂ ಟೆಕ್ನಾಲಜಿ ಕಲಿತಾ ಇದಾರೆ, ಬಟ್ ಯಾರಿಗೆ ಜಾಬ್ ಸಿಗತ್ತೆ? ಓನ್ಲಿ ಫ್ಯೂ ಮೆಂಬರ್ಸ್ ಆರ್ ಗೋಯಿಂಗ್ ಟು ಹ್ಯಾವ್ ಅ ಜಾಬ್, ರೈಟ್? ಮತ್ತು ಗವರ್ನೆನ್ಸ್ ಅಂದ್ರೆ ಯುವಕರನ್ನು ಕೂಡ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಏನ್ ಮಾಡತ್ತಾರೆ ಗೊತ್ತ್ರಿ, ದಟ್ ಇಸ್ ಅ ಮೆರಿಟ್ ಅಂತ ತಗೊಂಬಂದ್ರೆ. ಯಾರು ತಗೊಂಬಂದ್ರೆ ಇದ್ರ, ದಟ್ ಇಸ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ತಗೊಂಬಂದಿರಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಸ್ ದ ರೈಟ್ ಆನ್ಸರ್, ದಟ್ ಇಸ್ B is the right answer. Okay, next one. Sir, where is the 25th? Okay, where is the 25th Shanghai Cooperation Organization SCO summit is going to scheduled for August 31st September. ಒಂದು ತಿಳ್ಕೊಡ್ರಿ, ಬೇಕಾದ್ರೆ ನಿಮ್ಮ ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ಲಿ. ಸರ್ ಒಂದು ಇಂಪಾರ್ಟೆಂಟ್ ಗೊತ್ತ್ರಿ, ಸಿರೀಸ್ ತಗೊಂಡ್ಬರ್ತೀವಿ ನಾವು. ಆ ಸಿರೀಸ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತ್ರಿ, ಪ್ರಮುಖ ಗುಂಪುಗಳು ಮತ್ತು ಅವುಗಳ ಪ್ರಾಮುಖ್ಯತೆ. ಅಂದ್ರೆ ನಿಮಗೊಂದು ಸಿರೀಸ್ ಅಲ್ಲಿ ನೋಡ್ಕೊಡಿ, G20, G7, SCO, ಬ್ರಿಕ್ಸ್, ಆಸಿಯಾನ್, ಸಾರ್ಕ್, ಬಿಮ್ಸ್ಟೆಕ್ ಮತ್ತು ಹೊಸದಾಗಿ ಏನಾದ್ರು ನ್ಯೂಲಿ ಫಾರ್ಮ್ ಗ್ರೂಪ್, ದಟ್ ಇಸ್ I2U2 ಅಂತೀರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಗ್ಲೋಬಲ್ ಬಯೋಫ್ಯೂಲ್ಸ್ ಅಲಿಯನ್ಸ್ ಐತ್ರಿ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್. ಅಂದ್ರೆ ಇತ್ತೀಚೆಗೆ ಏನಾದ್ರು ಹೊಸದಾಗಿ ಗ್ರೂಪ್ ಆಗಿದ್ರು ಒಂದು ಸಿರೀಸ್ ತಗೊಂತಾನೆ. ನೆಕ್ಸ್ಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಗ್ರೂಪ್ ಇದ್ರು ತಗೊಂತೀರಿ. ಒಂದು ತಿಳ್ಕೊಡ್ರಿ, ದೇರ್ ಆರ್ 3 ways ಯು ಮೇ ಹ್ಯಾವ್ ದ ಕ್ವಶನ್. 3 ಹಂತಗಳಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಸಂಬಂಧ ಮೇಲೆ ಕ್ವಶನ್ ಕೇಳ್ತೀನಿ. ಏನು ಗೊತ್ತಿ, ಯಾವ್ದಾದ್ರು ಒಂದು ಹೊಸ ಗುಂಪು ಫಾರ್ಮ್ ಆದ್ರೆ ಆ ಗುಂಪಿನ ಮೇಲೆ ಕೇಳ್ತಾನೆ, ಅಥವಾ ಯಾವ್ದಾದ್ರು ಒಂದು ಗುಂಪಿನಿಂದ ಒಂದು ದೇಶ ಹೊರಗಡೆ ಬಂದರೆ ಅದರ ಮೇಲೆ ಕೇಳ್ತಾನೆ, ಇಲ್ಲಪ್ಪ ಯಾವ್ದಾದ್ರು ಒಂದು ಗುಂಪಿಗೆ ಹೊಸ ದೇಶ ಸೇರಿಕೊಂಡರೆ ಅದ್ರ ಮೇಲೆ ಕೇಳ್ತಾನೆ. ಸರ್, ದೇರ್ ಆರ್ 3 ways they can ask question regarding international groups. One, newly ಯಾವ್ದಾರ ಗ್ರೂಪ್ ಫಾರ್ಮ್ ಆದ್ರೆ ಡೆಫಿನೆಟ್ಲಿ ವಿಲ್ ಹ್ಯಾವ್ ಕ್ವಶನ್. ಆರ್ ಎಕ್ಸಿಸ್ಟಿಂಗ್ ಗ್ರೂಪ್ ಇಂದ ಯಾರಾದ್ರೂ ಹೊರಗಡೆ ಬಂದರೆ. ಬೆಸ್ಟ್ ಎಕ್ಸಾಂಪಲ್ ನೀವೇ ನೋಡ್ರಿ, ಇತ್ತೀಚೆಗೆ ಪ್ಯಾರಿಸ್ ಒಪ್ಪಂದದಿಂದ ಅಮೆರಿಕ ಹೊರಗಡೆ ಬಂದಿದ್ದು, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಗೆ WHO ಇಂದ ಹೊರಗೆ ಬಂತ್ರಿ, ಅಂತ ಟೈಮ್ನಾಗ ಕ್ವಶನ್ ಕೇಳ್ತಾನ. ಥರ್ಡ್ ಕ್ವಶನ್ ಏನ್ ಕೇಳ್ತಾನೆ ಗೊತ್ತಿಲ್ಲ, ಥರ್ಡ್ ಕ್ವಶನ್ ಏನ್ರಿ, ಯಾವ್ದಾರು ಗುಂಪಿಗೆ ಅಂದ್ರೆ ಎಕ್ಸಿಸ್ಟಿಂಗ್ ಗ್ರೂಪಿಗೆ ನೂತನವಾಗಿ ಯಾವ್ದಾದ್ರು ದೇಶ ಸೇರ್ಕೊಂಡ್ರು ಕೇಳ್ತಾನೆ. ಸೊ ಹೀಗಾಗಿ ನಿಮ್ಮ ಎಕ್ಸಾಮ್ ಬಂದಾಗ ಈ ಸಿರೀಸ್ ಮಾಡ್ತೀರಿ. ಬಟ್
ಇದು 25 ನೋಡ್ರಿ. ದಟ್ ಇಸ್ SCO ಗುಂಪು ಸ್ಟಾರ್ಟ್ ಆಗಿದೆ ಅಂತ ಗೊತ್ತ್ರಿ. ಮೇನ್ ಪರ್ಪಸ್ ಏನು ಇವ್ರದ್ದು? ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ SCO? ನಾವೇನ್ ಮಾಡ್ತೀವಿ ಗೊತ್ತ್ರಿ? ಸ್ಥಾಪನೆ, ಕೇಂದ್ರ ಕಚೇರಿ ಇಷ್ಟ ಬೈಟ್ ಹೊಡೆದಿರ್ತೀವಿ. ಆದ್ರೆ ಹೇಳಿಕೆ ರೂಪದಲ್ಲಿ ಬಂದಾಗ ಒಂದೇ ಹೇಳಿಕೆ ಗೊತ್ತಿ ಅದರ ವಿಸ್ತಾರ ದಟ್ ಇಸ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಶಾಂಘೈ ಸಹಕಾರ ಗುಂಪು ಒಂದಿರ್ತದೆ. ಸೆಕೆಂಡ್ ಏನ್ರಿ? ಉದ್ದೇಶ ಇಟ್ಟಿರ್ತಾನ. ಸರ್ ಇದ್ರ ಉದ್ದೇಶ ಏನಿದೆ ಗೊತ್ತ್ರಿ? ಗುಂಪಿನ ಸದಸ್ಯರೊಂದಿಗೆ ಆರ್ಥಿಕವಾಗಿ ಮತ್ತು ಭದ್ರತೆ, ಸೆಕ್ಯೂರಿಟಿ ಮತ್ತು ಕಲ್ಚರಲ್ ಕೋಆಪರೇಷನ್ ಸಂಬಂಧ ಮಾಡಿದ್ದಾರೆ. ಇದರ ಸ್ಥಾಪನೆ 2001. ಸದಸ್ಯರಂತ ಹೆಂಗ್ ಬರ್ಬೇಕಾರೆ ಹೆಂಗ್ ಬರ್ತೀವಿ ನಾವು? 6+2+1+1 = 10 ಈ ತರ ಬರೆಯೋದು ಹ್ಯಾಬಿಟ್ ಇಟ್ಕೊಡ್ರಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನೋಡ್ಕೊಡ್ರಿ, ಯಾವ ದೇಶ ಸ್ಥಾಪನಾ ದೇಶ ಹೌದು ಅಲ್ಲ ಅಂತ ಕೇಳ್ಬಿಟ್ಟಿರ್ತಾನೆ. ಅಂದ್ರೆ ಈ 6 ದೇಶಗಳು 2001 ಸ್ಥಾಪನಾ ದೇಶಗಳು. ಆದ್ರೆ 2017ಕ್ಕೆ ಭಾರತ ಮತ್ತು ಪಾಕಿಸ್ತಾನ ಸೇರ್ತರು, ಮತ್ತು 2023ಕ್ಕೆ ಇರಾನ್ ದೇಶ ಸೇರ್ಕೊಂತು. ಅದೇ 2024ಕ್ಕೆ ದಟ್ ಇಸ್ ಬೆಲಾರುಸ್. ನಾನ್ ಮಾಡ್ತೀವಿ ಗೊತ್ತ್ರಿ? ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶ ಸೇರಿಕೊಂಡು ತಂದು ಕೊಡ್ತೀವಿ, ಅವನ ನಂಬರ್ ಕೇಳ್ಬಿಡ್ತಾನ. ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶ ಶಾಂಘೈ ಸಹಕಾರದ 9ನೇ ಸದಸ್ಯವಾಯ್ತು ಅಂತ ಕೇಳ್ತಾನ. ನಾವು ಇತ್ತೀಚೆಗೆ ಅಂದ್ರೆ ಬೆಲಾರಸ್ ಬಾಯ್ ಹೊಡೆದಿರ್ತೀವಿ, ಅವ 9 ಅಂತ ಸ್ಪೆಸಿಫಿಕ್ ಮಾಡ್ತಾ. ಅದಕ್ಕೆ ಈ ತರ ಲಾಜಿಕ್ ಬೇಸ್ಡ್ ಈ ತರ ಕರೆಂಟ್ ಅಫೇರ್ಸ್ ನಾವು ಈ ಗ್ರೂಪ್ ಸೀರೀಸ್ ಅಲ್ಲಿ ಕವರ್ ಮಾಡ್ಕೊಡ್ತಾನೆ. ಸೊ ಇದಕ್ಕೆ ಅಂದ್ರೆ ಪ್ರಸ್ತುತ ಕ್ವಶನ್ಗೆ ಸರಿಯಾದ ಉತ್ತರ ದಟ್ ಇಸ್ ತಿಯಾನ್ಜಿನ್. ಅಂದ್ರೆ ಚೀನಾದಲ್ಲಿ ನಡೀತಾ ಇದೆ. ಅಂದ್ರೆ ಈ ವರ್ಷ ಚೀನಾದಲ್ಲಿ ನಡೀತಿದೆ, 20 ಚೀನಾದಲ್ಲಿ ನಡೀತಿದೆ. ಬಟ್ ಸಿಟಿ ನಾವು ತಿಯಾನ್ಜಿನ್ ತಗೊಂಡ್ರು. ಬೀಜಿಂಗ್ ಅಲ್ಲ, ಶಾಂಘೈ ಅಲ್ಲ, ವುಹಾನ್ ಅಲ್ಲ, ಇದು ತಿಂಜಾನ್ದಲ್ಲಿ. ಹಾಗಾದ್ರೆ ಇದರ 24ನೇ ಆವೃತ್ತಿ ಅಂದ್ರೆ 2024 ಆಗೈತ್ರಿ. ದಟ್ ಇಸ್ ಆಸ್ಥಾನ, ಅಂದ್ರೆ ಕಜಕಿಸ್ತಾನದ ಆಸ್ಥಾನದಲ್ಲಿ ಐತ್ರಿ. ನೆಕ್ಸ್ಟ್ 26 2026 ಎಲ್ಲಿ ನಡೀತಿದ್ರಿ? ದಟ್ ಇಸ್ ಕಿರ್ಗಿಸ್ತಾನ್. ಅಂದ್ರೆ ಇದು ಮೀಟಿಂಗ್ ಮುಗಿದ್ಮೇಲೆ ಇದರ ಔಟ್ಕಮ್ಸ್ ಮೇಲೆ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡ್ತೀವಿ. ಅಂದ್ರೆ ಈ ಸೀರೀಸ್ ಡೆಫಿನೆಟ್ಲಿ ಮಾಡ್ತಾರೆ. ಆ ಸೀರೀಸ್ ಬಂದಾಗ ಪ್ಲೀಸ್ ವಾಚ್ ದಟ್ ಸೀರೀಸ್. ಬಿಕಾಸ್ ಇಂಟರ್ನ್ಯಾಷನಲ್ ಸಂಬಂಧಗಳನ್ನ ಹೆಂಗೂ ಓದ್ಬೇಕಾ ನಾವು ವಿತ್ ಪ್ರೂಫ್ ತೋರಿಸ್ತಾನೆ. ಅಂದ್ರೆ ಇತ್ತೀಚಿನ ಎಕ್ಸಾಂಪಲ್ ಅದೇ ವೇದಲ್ಲಿ ಕೇಳಿದಾನೆ, ವಿತ್ ಪ್ರೂಫ್ ತೋರಿಸ್ತಾನೆ ಯಾವ ತರ ಪ್ರಶ್ನೆಗಳು ಇತ್ತೀಚಿನ ವರ್ಷದಲ್ಲಿ ಪ್ರೇ ಮಾಡಿದಾನೆ. ನಾವಿನ್ನು ಸ್ಥಾಪನೆ, ಕೇಂದ್ರ ಕಚೇರಿ ಸದಸ್ಯರು ಇಷ್ಟೇ ಬಾಟ್ ಹೊಡ್ಕೊಂತಿದ್ವಿ. ಬಟ್ ಅದರ ಲಾಜಿಕ್ ಮೇಲೆ ಕೇಳ್ತಾನೆ. ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಇಸ್ ಇಂಟರ್ ಗವರ್ಮೆಂಟಲ್ ಅಗ್ರಿಮೆಂಟಲ್ ಗ್ರೂಪ್, ಈ ತರ ಶಬ್ದ ಬಳಕೆ ಮಾಡತಾನೆ. ಇದು ಅಂತರ್ ಸರ್ಕಾರಿಯ ಒಂದು ಒಪ್ಪಂದದ ಗುಂಪಾಗಿದೆ ಅಂತೇಳಿ. ಸೊ that's why wait for that series, we'll discuss this. Okay, next one. Okay, which of the following statement is correct about RS-28 Sarna? Okay, Sarmat intercontinental ballistic missile is also known as Satan 2 ಅಂತ ಹೇಳ್ತಾರೆ. ಸೊ ದಿಸ್ ಕರೆಂಟ್ ಅಫೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದಕ್ಕೆ ಕನ್ನಡ ವರ್ಷನ್ ಇಲ್ಲಿದೆ ನೋಡ್ರಿ. ಕ್ವಶನ್ ಲೆಂತ್ ಜಾಸ್ತಿ ಇರೋದ್ರಿಂದ ನಾವು ಕನ್ನಡ ಮತ್ತು ಇಂಗ್ಲಿಷ್ ನ ಸಪರೇಟ್ ಮಾಡಿದೆ. ಇಲ್ಲಿ ನೋಡ್ಕೊಡಿ, ಸೈತಾನ್ 2 ಎಂದು ಕರೆಯಲಾಗುವ RS-28 ಸರ್ಮಾಟ್ ಖಂಡಾಂತರ ಬಾಲಕ್ಷ ಕ್ಷಿಪಣಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ದಿಸ್ ಕರೆಂಟ್ ಅಫೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್. ಈ ಪ್ರಚಲಿತ ಘಟನೆ ನಿಮ್ಮ ಮುಂಬರುವ ಪರೀಕ್ಷೆಗೆ ತುಂಬಾನೇ ಇಂಪಾರ್ಟೆಂಟ್ ರೀ. ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ಪ್ರಪಂಚ ಯುದ್ಧದಲ್ಲಿ ಮುಳುಗಿದಿರುವಾಗ ಯಾವ ದೇಶದ ಕಡೆ ಬಲಿಷ್ಠ ಆಯುಧಗಳಿದೆಯಲ್ಲ ಅದೇ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಬಿಕಾಸ್ ಸಮ್ ಹಿಸ್ಟೋರಿಯನ್ಸ್ ವಿಲ್ ಸೇ, ಅಂದ್ರೆ ಕೆಲವೊಂದು ಇತಿಹಾಸಕಾರ ಏನ್ ಹೇಳ್ತಾರೆ ಗೊತ್ತ್ರಿ? ಭವಿಷ್ಯನು ಪ್ರೆಡಿಕ್ಟ್ ಮಾಡ್ಬೇಕಂತ ಏನ್ ಹೇಳ್ತಾರೆ ಗೊತ್ತ್ರಿ? ಐ ಡೋಂಟ್ ನೋ ವೆದರ್ ಥರ್ಡ್ ವರ್ಲ್ಡ್ ವಾರ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಆರ್ ನಾಟ್, ಬಟ್ ಇಫ್ ಫೋರ್ತ್ ವರ್ಲ್ಡ್ ವಾರ್ ಇಸ್ ಗೋಯಿಂಗ್ ಟು ಹ್ಯಾಪನ್, ನೋ ಒನ್ ಇಸ್ ಗೋಯಿಂಗ್ ಟು ಲೆಫ್ಟ್ ಟು ಸೆಲೆಬ್ರೇಟ್ ದ ವಿಕ್ಟರಿ ಅಂತ ಹೇಳ್ತಾರೆ. ಅಂದ್ರೆ ಸರ್ 3ನೇ ಜಾಗತಿಕ ಮಹಾಯುದ್ಧ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ 4ನೇ ಜಾಗತಿಕ ಮಹಾಯುದ್ಧವಾದರೆ ಆ ಜಯವನ್ನು ಆಚರಿಸಲಿಕ್ಕೆ ಯಾವುದೇ ಜೀವಿ ಉಳಿಯುವುದಿಲ್ಲ ಅಂತ ಹೇಳ್ತಾರೆ. ಬೇಕಾದ್ರೆ ನೀವು ನೋಡ್ರಿ ಸರ್, ಪರಮಾಣು ನ್ಯೂಕ್ಲಿಯರ್ ವೆಪನ್ಸ್ ಬರೀ ಮನುಷ್ಯರನ್ನ ಅಷ್ಟೇ ಅಲ್ಲ, ಇಡೀ ಜೀವ ವೈವಿಧ್ಯವನ್ನ ಕೊಲ್ಲುತ್ತದೆ. ಉದಾಹರಣೆಗೆ ನಮಗೆ ಹಿರೋಸಿಮಾ ನಾಗಾಸಕಿ ಇದೆ ರೀ, ನಾಗಾಸಕಿ ಇದೆ ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ಪರಮಾಣು ಕ್ಷಿಪಣಿ ಅಥವಾ ಪರಮಾಣು ಬಾಂಬುಗಳು ಬರೀ ಮನುಷ್ಯರನ್ನ ಅಷ್ಟೇ ಅಲ್ಲ, ಇಡೀ ಜೀವ ವೈದ್ಯನ ನಾಶಗೊಳ್ಳುತ್ತೆ ಮತ್ತು ದಶಕಗಳವರೆಗೆ ಅದರ ಪ್ರಭಾವ ಬೀರುತ್ತದೆ. ಬೆಸ್ಟ್ ಎಕ್ಸಾಂಪಲ್ ಹಿರೋಸಿಮಾ ನಾಗಾಸಕಿ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರೇನ್ರಿ, ಬೇಕಾದ್ರೆ ನೋಡ್ರಿ, ದಟ್ ಇಸ್ ಮಹಾಭಾರತದಲ್ಲಿ ನೋಡ್ಕೊಡ್ರಿ, ಅರ್ಜುನನ್ ಹಿಡ್ಕೊಂಡು ಎಲ್ಲ ವಾರಿಯರ್ಸ್ ಕಡೆ ನೋಡ್ರಿ ಬ್ರಹ್ಮಾಸ್ತ್ರದ ಅರಿವಿತ್ತು. ಆದ್ರೆ ಯುದ್ಧದ ಸ್ಟಾರ್ಟಿಂಗ್ ಅಲ್ಲಿ ಯಾರ ಬ್ರಹ್ಮಾಸ್ತ್ರ ತೆಗೆದಿದ್ ನೋಡ್ರಿ ಸರ್, ಬ್ರಹ್ಮಾಸ್ತ್ರದ ಅರಿವು ಪ್ರತಿಯೊಬ್ಬ ವಾರಿಯರ್ಗಿತ್ತು. ಕರ್ಣಗಿತ್ತು, ಅರ್ಜುನ್ಗಿತ್ತು, ಅಶ್ವತ್ಥಾಮಗಿತ್ತು, ದುರ್ಯೋಧನಗಿತ್ತು, ಎಲ್ಲರಿಗೂ ಇತ್ತು ಬ್ರಹ್ಮಾಸ್ತ್ರದ ಶಿಕ್ಷಣ ಇತ್ತು. ಆದ್ರೆ ಯಾವ್ದಾದ್ರು ರಾಜನ ಬ್ರಹ್ಮಾಸ್ತ್ರವನ್ನು ಸ್ಟಾರ್ಟಿಂಗ್ ತೆಗೆದಿದ್ ನೋಡ್ರಿ. ಈಗ ಅರ್ಜುನ ಅಗ್ನಿ ಅಸ್ತ್ರವನ್ನು ಹಾರಿಸಿದ್ರಿ. ಕರ್ಣ ಏನ್ ಮಾಡ್ತಿದ್ರಿ? ಕರ್ಣ ವರುಣಾಸ್ತ್ರ ಮಾಡ್ಕೊಂಡು ಇದನ್ನ ಸಮಾಧಾನ ಮಾಡ್ತಿದ್ದ. ಆದ್ರೆ ಯಾರು ಸ್ಟಾರ್ಟಿಂಗ್ ಅಲ್ಲಿ ಬ್ರಹ್ಮಾಸ್ತ್ರ ತೆಗೆದ, ಯಾಕಂದ್ರೆ ಬ್ರಹ್ಮಾಸ್ತ್ರ ಬಂದ್ರೆ ಇಡೀ ಜೀವ ವೈದ್ಯ ನಾಶ ಆಗ್ತಿತ್ತು. ಆದ್ರೆ ಮಹಾಭಾರತ ಬ್ರಹ್ಮಾಸ್ತ್ರವನ್ನು ಕೇವಲ ಒಂದೇ ಒಂದು ಬಾರಿ ಯೂಸ್ ಮಾಡಲಾಗಿದೆ, ಅದು ಅಶ್ವತ್ಥಾಮ ಉತ್ತರ ಗರ್ಭಕ್ಕಂತ ಹೇಳ್ತೀವಿ ನಾವು.
ಸೊ ಇದೇ ಕಾನ್ಸೆಪ್ಟ್ ಇರೋದು ಹೆಂಗ್ ಗೊತ್ತಿದೆ ನಮ್ಮಲ್ಲಿ ಪರಮಾಣು ತಂತ್ರಜ್ಞಾನ, ಪರಮಾಣು ತಂತ್ರ. ಸೊ ಹೀಗಾಗಿ ಈ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸೈನ್ಸ್ ಅಂಡ್ ಟೆಕ್ ಬಂದಾಗ, ಅಂದ್ರೆ ಸೈನ್ಸ್ ಅಂಡ್ ಟೆಕ್ ಬಂದಾಗ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತದೆ. ಅಂದ್ರೆ ಕ್ಷಿಪಣಿ ಅಂದ್ರೇನು, ಅದನ್ನು ಯಾವ್ಯಾವ್ದ್ರಲ್ಲಿ ಯಾವ್ಯಾವ್ದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಇದ್ರ ಟಾಪಿಕ್ ತಗೊಂಡು ಇದು ನೋಡ್ಕೊಡಿ. ಇತ್ತೀಚೆಗೆ ನೋಡಿ ಸೈತಾನ್ 2, ಸಾರಿ ಇತ್ತೀಚೆಗೆ ನೋಡಿ ಸೈತಾನ್ 2 ಅಂದ್ರೆ ಇದು ಕ್ಷಿಪಣಿಯ ಹೆಸರು. ಕ್ಷಿಪಣಿಯ ಹೆಸರು ಗೊತ್ತಿರಿ, ಸೈತಾನ್ 2 ನಿಕ್ ನೇಮ್ ಇದೆ. ಅದಕ್ಕೆ ಒರಿಜಿನಲ್ ಹೆಸರು ಅಂದ್ರೆ RS-28 ಸರ್ಮಾಟ್ ಅಂತ ಹೇಳ್ತಾರೆ. ನಿಮ್ಮ ಎಕ್ಸಾಮ್ ಇದರಿಂದ ನೇರವಾಗಿ ಕ್ವಶನ್ ಆಗ್ಬೋದ್ರಿ. ಫಸ್ಟ್ ಆಪ್ಷನ್ ಹೇಳ್ತಾರೆ, ಇದು ವಿಶ್ವದ ಅತ್ಯಂತ ಭಾರವಾದ ICBM. ಇಲ್ಲಿ ನೋಡ್ಕೊಡ್ರಿ, ICBM ಅಂತ ಹೇಳ್ತಾರೆ. ICBM ಅಂದ್ರೆ ದಟ್ ಇಸ್ ಇಂಟರ್ ಕಾಂಟಿನೆಂಟ್ ಬ್ಯಾಲಿಸ್ಟಿಕ್ ಮಿಸೈಲ್. ಸರ್ ನಿಮ್ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ನಾ ಕವರ್ ಮಾಡ್ತೇನೆ ಇದನ್ನ. ಸೈನ್ಸ್ ಅಂಡ್ ಬ್ಯಾಲಿಸ್ಟಿಕ್ ನೋಡಿ ಅಂದ್ರೆ ಸರ್ ಕಂಡದೆ ನೋಡಿ, ಕ್ಷಿಪಣಿಗಳ ವಿಧಗಳು ಅಂತ ಅಂದ್ರೆ ಚಲಿಸುವ ದೂರ ಅಥವಾ ಅದರ ಶ್ರೇಣಿ ಮೇಲೆ ನಾವು ಏನ್ ಮಾಡ್ತೀವಿ ಗೊತ್ತ್ರಿ, ದಟ್ ಇಸ್ ಏನ್ ಮಾಡ್ತೀವಿ, ದಟ್ ಇಸ್ ಶಾರ್ಟ್ ಮಿಸೈಲ್, ಮೀಡಿಯಂ ಮಿಸೈಲ್ ಅಂಡ್ ಲಾಂಗ್ ರೇಂಜ್ ಮಿಸೈಲ್. ಮತ್ತು ಖಂಡದಿಂದ ಇಂಟರ್ಕೊಂಡ್ ಅಂದ್ರೆ ಇದು ಒಂದು ಖಂಡದಿಂದ ಇನ್ನೊಂದು ಖಂಡದವರೆಗೆ ಚಲಿಸುತ್ತದೆ ಅಂತ ಹೇಳ್ತಾರೆ. ಇದು ಒಂದು ಖಂಡದಿಂದ ಇನ್ನೊಂದು ಚಲಿಸುತ್ತದೆ. ನೋಡ್ರಿ, ಇಲ್ಲಿ ಏಷ್ಯಾ ಇದೆ, ಇಲ್ಲಿ ಅಮೆರಿಕ ಇದೆ. ಎರಡು ಬೇರೆ ಬೇರೆ ಖಂಡ ಅಂದ್ರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಚಲಿಸುವ ಸಾಮರ್ಥ್ಯ ಹೊಂದಿರೋಕೆ ಏನಂತ ಹೇಳ್ತಾರೆ, ICBM ಮೀನ್ಸ್ ಇಂಟರ್ ಕಾಂಟಿನೆಂಟ್ ಬ್ಯಾಲಿಸ್ಟಿಕ್ ಅಂತ ಹೇಳ್ತಾರೆ. ಇಲ್ಲಿ ಬ್ಯಾಲಿಸ್ಟಿಕ್ ಅಂತ ಶಬ್ದ ಏನ್ ಮಾಡಿ, ಬ್ಯಾಲಿಸ್ಟಿಕ್ ಗೆ ಕನ್ನಡದಲ್ಲಿ ಏನಂತಾರ, ಬ್ಯಾಲಿಸ್ಟಿಕ್ ಏನಂತಾರೆ, ಪ್ರಕ್ಷೇಪರ ಅಂತ. ಯಾಕಂದ್ರ ಸರ್ ಭೂಮಿ ಹಿಂಗ್ ಸ್ಪೆರಿಕಲ್ ಇದೆ, ಸ್ಟೇಟ್ ಇಲ್ಲ. ಅದಕ್ಕೆ ನಾವೇನ್ ಗೊತ್ತಾ, ಈ ತರ ಕೋನೀಯ ರೂಪದಲ್ಲಿ ಹೋದಾಗ ಮಾತ್ರ ಜಾತಿ. ಸೊ ಹೀಗಾಗಿ ಯಾವುದರ ಕ್ಷಿಪಣಿಯು ಒಂದು ಕೋನೀಯ ರೂಪದಲ್ಲಿ ಹೋದರೆ ಅಂದ್ರೆ ಇಫ್ ಎನಿ ಮಿಸೈಲ್ ಇಸ್ ಗೋಯಿಂಗ್ ಟು ಟ್ರಾವೆಲ್ ವಿತ್ ಪ್ರೊಜೆಕ್ಟೈಲ್ ಮೋಷನ್, ದಟ್ ಇಸ್ ಆಂಗಲ್ ಇನ್ಕ್ಲಿನೇಷನ್ ರೀ. ಇದಕ್ಕಿಂತ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಿದೆ. ಎಸ್, ಇದು ಸೈತಾನ್ ನೋಡ್ಕೊಡಿ, ಇದು ವಿಶ್ವದ ಅತ್ಯಂತ ಭಾರವಾದ ಇಂಟರ್ ಕಾಂಟಿನೆಂಟ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಸರಿ ಇದೆ ರೀ. ಫಸ್ಟ್ ಆಪ್ಷನ್ ಸರಿ ಅಂದಾಗ ನಾನು ಏನ್ ಮಾಡ್ಬೋದು, ಸಿ ಆಪ್ಷನ್ ತೆಗೆದು ಹಾಕ್ಬೋದು. ಐ ಕ್ಯಾನ್ ಹೆಲ್ಮೆಟ್ ಸಿ ಆಪ್ಷನ್. ನೆಕ್ಸ್ಟ್ ಹೇಳ್ತಾರೆ, ಇದು 1800 ವ್ಯಾಪ್ತಿ ಹೊಂದಿದೆ. ಇಲ್ಲಿ ನೋಡ್ಕೊಳ್ಳಿ, ಒಂದ್ಸಲ ಇಟ್ಕೊಡ್ರಿ, ಯಾವುದೇ ಕ್ಷಿಪಣಿ ಬಂದಾಗ ಅದರ ದೂರವನ್ನು ಚಲಿಸುವ ದೂರವನ್ನು ರಫ್ಲಿ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ 99.9% ಅದು ಸರಿನೇ ಇರ್ತದೆ. ಸೊ ಪ್ಲೀಸ್ ರಿಮೆಂಬರ್, ಎರಡನೇದು ಸರಿದೆ ಅಂದಾಗ ನನ್ನ ಆಪ್ಷನ್ ನಲ್ಲಿ 1 ಮತ್ತು 2 ಇರಲೇಬೇಕು. ಬಟ್ ಈ ಆಪ್ಷನ್ 2 ಇಲ್ಲಲ್ಲ, ಐ ಕ್ಯಾನ್ ಹೆಲ್ಮೆಟ್. ಇಲ್ಲಿ ನೋಡ್ಕೊಡಿ ಸರ್, ಇಲ್ಲಿನೂ 3 ಇದೆ, ಇಲ್ಲಿನೂ 3 ಇದೆ. ಉಳಿದಿದ್ದ 2 ಆಪ್ಷನ್ ಇಲ್ಲಿನೂ 3 ಇದೆ ಅಂದಾಗ ಬೈ ಡಿಫಾಲ್ಟ್ ಥರ್ಡ್ ಆಪ್ಷನ್ ಕರೆಕ್ಟ್ ಇರ್ಬೇಕು. ಇಲ್ಲಿ ನೋಡ್ರಿ, ಇದು 16 ಸ್ವತಂತ್ರ ಗುರಿಪಡಿಸುವ ಪರಮಾಣು ಸಿಡಿತವನ್ನು ಸಾಗಿಸಬಹುದು. ಸರ್ ಇಲ್ಲಿ ನೋಡ್ಕೊಡಿ, ಒಂದು ಟೆಕ್ನಾಲಜಿ ರೀ, MIRV ತಂತ್ರಜ್ಞಾನ. ಇದನ್ನು ಇಲ್ಲಿ ಜಸ್ಟ್ ಶಾರ್ಟ್ ಆಗಿ ಹೇಳ್ತೇನೆ ಬಟ್ ಇದನ್ನ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೇನೆ. ಶಾರ್ಟ್ ಆಗಿ ನೋಡ್ಕೊಡಿ. ಏನ್ ಗೊತ್ತ್ರಿ ಸರ್, ಒಂದು ಕ್ಷಿಪಣಿ ಇರುತ್ತೆ, ಒಂದು ಕ್ಷಿಪಣಿದಾಗ ಈ ಕ್ಷಿಪಣಿ ಉಡಾವಣೆ ಮಾಡಿದಾಗ ಇಲ್ಲಿ ನೋಡ್ಕೊಡಿ, ಇದಕ್ಕೆ ಏನಂತಾರೆ ಗೊತ್ತ್ರಿ, ಮ್ಯಾಗಿಂದಕ್ಕೆ ಏನಂತಾರೆ ಸಿಡಿತ ತಲೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಸ್ಫೋಟಕ ವಸ್ತುವನ್ನು ನಮ್ಮ ಶತ್ರು ಜಗಕ್ಕೋಯ್ತಲಕ್ಕೆ ಸಿಡಿತ ತಲೆ ಅಂತ ಹೇಳ್ತಾರೆ, ಸಿಡಿತ ತಲೆ. ಸೊ ಈಗ ಒಂದೇ ಕ್ಷಿಪಣಿ ಉಡಾವಣೆ ಮಾಡಿದಾಗ ಇದು ನೋಡ್ರಿ, ಹಲವು ಸಿಡಿತ ತಲೆಗಳನ್ನು ಹೊತ್ಕೊಂಡಾಗ ಇದೇ ಒಂದು ಕ್ಷಿಪಣಿ ಬೇರೆ ಬೇರೆ ಭಾಗಕ್ಕೆ ಒಂದೇ ಸಮಯ ಅಟ್ಯಾಕ್ ಮಾಡೋದಕ್ಕೆ ಏನಂತಾರೆ, ದಟ್ ಇಸ್ MIRV, ಮಲ್ಟಿಪಲಿ ಇಂಡಿಪೆಂಡೆಂಟ್ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ಅಂತ ಹೇಳಿ. ಸರ್ ಇದ್ರ ಬಗ್ಗೆ ಸೆಪರೇಟ್ ಆಗಿ ಮಾಡ್ತೇನೆ. ಸೊ ಯಾಕಂದ್ರೆ ಭಾರತ ಸರ್ಕಾರ ಕೂಡ ಈ ತರ ವ್ಯವಸ್ಥೆ ನಾವು ಟೆಸ್ಟ್ ಮಾಡಿದಿರಿ, ಪ್ರಾಜೆಕ್ಟ್ ದಿವ್ಯಾಸ್ತ್ರ ಅಂತ ಹೇಳಿ. ಸೊ ಹೀಗೆ ನೋಡ್ಕೊಂಡು, ಹೀಗಾಗಿ ಇದನ್ನು 16 ನೋಡ್ರಿ, ಒಂದೇ ಕ್ಷಿಪಣಿ ಒಳಗ 16 ಸ್ಫೋಟಕ ತಲೆಗಳನ್ನು ತಗೊಂಡು 16 ಭಾಗಗಳಿಗೆ ಒಮ್ಮೆ ಸಿಡಿತ ಆಗತ್ತೆ ಅಂತ ಹೇಳ್ತಾರೆ. ಸರ್ ಎಕ್ಸ್ ಇಸ್ ಕರೆಕ್ಟ್ ಇದೆ. ಬಟ್ ಏನ್ ಗೊತ್ತ್ರಿ, ಇಲ್ಲಿ 3ನೇ ಆಪ್ಷನ್ ಗೊತ್ತ್ರಿ, ಇದು ಘನ ಇಂಧನ ಕ್ಷಿಪಣಿ ಆಗಿದೆ. ಇಲ್ಲಿ ನೋಡ್ಕೊಡ್ರಿ, ಯಾವುದೇ ಒಂದು ವಾಹನ ಹೋಗ್ಬೇಕಾದ್ರೆ, ಮನುಷ್ಯ ಹೋಗ್ಬೇಕಾದ್ರೆ ಇಂಧನ ಬೇಕಲ್ಲ. ಆ ಇಂಧನ ನೋಡ್ರಿ, ನಾವು ಕೆಲವೊಂದಿಷ್ಟು ಆಹಾರವನ್ನು ನಾವು ದ್ರವದ ರೂಪದಲ್ಲಿ ತಗೊಂತೀವಿ, ಮತ್ತು ಒಂದಿಷ್ಟು ಘನ ರೂಪದಲ್ಲಿ ತಗೊಂತೀವಿ, ಮತ್ತು ಒಂದಿಷ್ಟು ಅನಿಲ ರೂಪದಲ್ಲಿ ತಗೊಂತೀವಿ. ಆದರೆ ಕೆಲವೊಂದಿಷ್ಟು ವಾಹನಗಳು ನಾನು ಪೆಟ್ರೋಲ್ ಡೀಸೆಲ್ ಹಾಕ್ತೀನಿ. ಪೆಟ್ರೋಲ್ ಡೀಸೆಲ್ ಏನು ದ್ರವ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಏನ್ ಮಾಡಿದ್ರೆ ಪೌಡರ್ ಬೇಸ್ ನೋಡ್ರಿ, ನಾವು ಸ್ಟೀಮ್ ಅಲ್ಲಿ ಏನ್ ಮಾಡ್ತೀವಿ, ಕಲ್ಲಿದಲ್ಲಿ ಸುಡ್ತೀವಿ. ಕಲ್ಲಿದ್ದನ್ನು ದ್ರವದಲ್ಲಿ ಇಲ್ಲ ಸಾಲಿಡ್ ಇದೆ ಅಲ್ರಿ. ಅದೇ ಟೈಪ್ ಕೆಲವೊಂದಿಷ್ಟು ಸಿಲಿಂಡರ್ ಯೂಸ್ ಮಾಡ್ತಾರೆ, ಅಲ್ಲಿ ಸಿಲಿಂಡರ್ ಅನಿಲ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಕ್ಷಿಪಣಿ ಘನ ಅಲ್ಲ ರೀ. ಇಷ್ಟು ದೂರ ಚಲಿಸ್ಬೇಕಂದ್ರೆ ಆಬ್ವಿಯಸ್ಲಿ ನಮಗೆ ಲಿಕ್ವಿಡ್ ಯೂಸ್ ಮಾಡಿರ್ತೇವೆ ನಾವು, ಲಿಕ್ವಿಡ್. ಸರ್ ಈ ತಂತ್ರಜ್ಞಾನ ಸಪರೇಟ್ ಮತ್ತೆ ಡಿಸ್ಕಷನ್ ಮಾಡೋಣ. ಸೊ ಹೀಗಾಗಿ 4ನೇ ಆಪ್ಷನ್ ತಪ್ಪಾಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಎ ಮಾತ್. ಅಂದ್ರೆ 1, 2, 3 ಸರಿಯಾಗಿದೆ. 1, 2, 3 ಸರಿಯಾಗಿದೆ. ಸೊ ಪ್ಲೀಸ್ ರಿಮೆಂಬರ್ ಸರ್, MIRV ತಂತ್ರಜ್ಞಾನ ಸಪರೇಟ್ ಆಗಿ ಡಿಸ್ಕಷನ್ ಮಾಡಿ ಕೊಡ್ತೇನೆ. ಓಕೆ, ನೆಕ್ಸ್ಟ್ ಒನ್. Which state have Home Minister Amit Shah laid down the foundation for Janaki Temple? Because very important. ನೋಡ್ಕೊಡ್ರಿ ಸರ್, ಇಲ್ಲಿ ನೋಡ್ರಿ, ಬಿಹಾರ್ ಮತ್ತು ಉತ್ತರ ಪ್ರದೇಶ ಎರಡೂ ರಾಜ್ಯದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ.
ಜನಸಂಖ್ಯೆ ಜಾಸ್ತಿ ಇದೆ, ಆದರೆ ಉದ್ಯೋಗ ಕಡಿಮೆ ಇದಾವು. ಇಲ್ಲಿ ಉದ್ಯೋಗ ಕಡಿಮೆ ಇದಾವು. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೇಕಂದ್ರ ಜಗಾನು ಬೇಕಲ್ಲ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಭೂಭಾಗವನ್ನು ಕಡಿಮೆ ಆಗ್ಬಿಟ್ಟಿದ್ರಿ. ಬಟ್ ಈ ಎರಡೂ ರಾಜ್ಯದಲ್ಲಿ ಏನಾದ್ರಿ, ಐತಿಹಾಸಿಕ ತಾಣಗಳಿದವು. ಮತ್ತಂದ್ರೆ ಸರ್ ದೀಸ್ ಟೂ ಸ್ಟೇಟ್ಸ್ ಹ್ಯಾವ್ ಸಮ್ ಹಿಸ್ಟೋರಿಕಲ್ ಲೊಕೇಶನ್. ಆ ಹಿಸ್ಟೋರಿಕಲ್ ಲೊಕೇಶನ್ ನಾನು ಒಂದು ಆದಾಯವನ್ನು ಮಾಡ್ಬೇಕಂದ್ರ ಸರ್ ಟೂರಿಸಂ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಲಾಟ್ಸ್ ಆಫ್ ದ ಲೋಕಲ್ ಎಂಪ್ಲಾಯ್ಮೆಂಟ್. ಅಂದ್ರೆ ಸ್ಥಳೀಯ ಉದ್ಯೋಗಗಳನ್ನ ಅತಿ ಹೆಚ್ಚು ಸೃಷ್ಟಿ ಮಾಡೋದು ಪ್ರವಾಸೋದ್ಯಮ. ಹೀಗಾಗಿ ಈ ಎರಡೂ ರಾಜ್ಯಗಳು ಅಲ್ಲಿರುವ ಐತಿಹಾಸಿಕ ತಾಣಗಳನ್ನ ಏನ್ ಮಾಡತ್ತ ಗೊತ್ತ್ರಿ, ಒಂದು ಆದಾಯವನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ನೋಡ್ಕೊಡಿ, ವಿ ಹ್ಯಾವ್ ಅವರ್ ಓನ್ ಎಮೋಷನ್ಸ್. ಯಾಕಂದ್ರೆ ನಮಗೆ ನಮ್ಮದೇ ಆದ ಒಂದಿಷ್ಟು ಎಮೋಷನ್ಸ್ ಅದಾವ ಕಲ್ಚರ್ ಮೇಲೆ. ಸೊ ಹೀಗಾಗಿ ನೋಡ್ಕೊಡಿ, ಅದಕ್ಕೆ ನೋಡ್ರಿ ಈಗ ನೋಡ್ರಿ ಶ್ರೀ ರಾಮ ಮಂದಿರ ಅಂದ್ರೆ ಉತ್ತರ ಪ್ರದೇಶ ಅಯೋಧ್ಯದಲ್ಲಿ ಏನ್ರಿ ಶ್ರೀರಾಮ ಮಂದಿರ ಕಟ್ತಾ ಇದಾರೆ. ಈಗ ರಾಮಾಯಣ ಅಂತ ಬಂದಾಗ ಶ್ರೀರಾಮ ಒಬ್ಬರೇ ಸ್ಯಾಕ್ರಿಫೈ ಮಾಡಿಲ್ಲಲ್ಲ, ಸೀತಾಮಾತೆನೂ ಅದರ ಭಾಗವಾಗಿದ್ದಾಳೆ, ಲಕ್ಷ್ಮಣನು ಅದರ ಭಾಗವಾಗಿದ್ದಾನೆ. ಸೊ ಹೀಗಾಗಿ ಆಲ್ರೆಡಿ ನೋಡ್ಕೊಡಿ, ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಶ್ರೀರಾಮ ಮಂದಿರ ಇನ್ನೂ ಪೂರ್ತಿ ಆಗಿಲ್ಲ, ಇನಾಗ್ರೇಷನ್ ಮಾಡಿದ್ದು ಪೂರ್ತಿ ಆಗಿಲ್ಲ. ಅದೇ ತರ ಇದು UP ದಲ್ಲಿದ್ದಾಗ ಇಲ್ಲಿ ಬಿಹಾರದಲ್ಲಿ ನೋಡ್ಕೊಡ್ರಿ, ಬಿಹಾರದಲ್ಲಿ ಪನರಾ ಧಾಮ್ ಅನ್ನೋದು ಬಿಹಾರದಲ್ಲಿ ಬಿಹಾರದಲ್ಲಿ ಒಂದು ಹಳ್ಳಿ ಇದೆ ರೀ. ಹಳ್ಳಿ ಯಾವ ಜಿಲ್ಲೆಯಲ್ಲಿ ಬರ್ತದೆ ಅಂತ ಕೇಳ್ಬೋದು. ದಟ್ ಇಸ್ ಸೀತಾಮಹಿ ಜಿಲ್ಲೆ. ಅಂದ್ರೆ ಸರ್ ಬಿಹಾರದಲ್ಲಿ ಒಂದು ಜಿಲ್ಲೆ ಇದೆ, ಸೀತಾಮಹಿ ಜಿಲ್ಲೆ. ಮತ್ತು ಪನರಾವ್ ಧಾಮ್ ಅನ್ನೋದು ಒಂದು ಊರಲ್ಲಿ ಇರುವುದರಲ್ಲಿ ನಮ್ಮ ಇತಿಹಾಸ ಪ್ರಕಾರ ಸೀತಾಮಾತೆ ಅವರು ಇಲ್ಲಿ ಜನನ ಹೊಂದಿದ್ರು ಅಂತಿದೆ. ಸೊ ಹೀಗಾಗಿ ಇತ್ತೀಚೆಗೆ ಅಮಿತ್ ಶಾ ಅವರು ಇಲ್ಲಿ ಹೋಗಿ 880 ಪ್ಲಸ್ ಅಂದ್ರೆ 82 ಅದಕ್ಕೆ 880 ಪ್ಲಸ್ ಎವರೇಜ್ ತಗೊಂಡ್ರಿ. ಇಷ್ಟು ಹಣವನ್ನು ಏನ್ ಮಾಡಿದ್ರಿ, ಇಲ್ಲಿ ಸೀತಾಮಾತೆ ಪ್ಲೇಸ್ ಅಂದ್ರೆ ಹುಟ್ಟಿದ ಜನ್ಮಭೂಮಿಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಬಿಹಾರದಲ್ಲಿ ಒಂದು ಫೌಂಡೇಶನ್ ಸ್ಟೋನ್ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನೋಡ್ರಿ, ಈಗ ನಾನು ಕರ್ನಾಟಕದಿಂದ ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ರಾಮ ಮಂದಿರಕ್ಕೆ ಹೋಗಿ ಮತ್ತೆ ನಾನು ಸೀತಾ ಮಂದಿರಕ್ಕೆ ಹೋಗ್ಲೇಬೇಕಲ್ಲ. ದಿಸ್ ಇಸ್ ಅವರ್ ಕಲ್ಚರ್ ಸರ್. ನಮ್ಮ ಸಂಪ್ರದಾಯನ ನಾವು ಉಳಿಸ್ಕೊಳ್ಳೋದು ನಮ್ಮ ಕಲ್ಚರ್. ಯಾಕಂದ್ರೆ ಈ ಎರಡೂ ರಾಜ್ಯದಲ್ಲಿ ಉದ್ಯೋಗ ಕಡಿಮೆ ಇದ್ದವು, ಆದ್ರೆ ಅವ್ರಿಗೆ ಐತಿಹಾಸಿಕ ತಾಣಗಳಿದವು ಮತ್ತು ಸ್ಥಳಗಳಿದವು. ಅದನ್ನ ಏನ್ ಮಾಡ್ತಾರೆ, ಒಂದು ಪ್ರವಾಸದ. ಬಿಕಾಸ್ ಟೂರಿಸಂ ಆಲ್ವೇಸ್ ಗೋಯಿಂಗ್ ಟು ಕ್ರಿಯೇಟ್ ಲೋಕಲ್ ಎಂಪ್ಲಾಯ್ಮೆಂಟ್ ಮೋರ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಅದಕ್ಕೆ ನಿಮ್ ಎಕ್ಸಾಮ್ ಹೋಗ್ಬೇಕಾದ್ರೆ ನೋಡ್ರಿ, ಈ ತರ ಮಾನ್ಯುಮೆಂಟ್ಸ್ ಮೇಲೆ ಕ್ವಶನ್ ಕೇಳ್ತಾನೆ. ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಸಿರೀಸ್ ಮಾಡೋಣ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಹೋದ್ರಿಗೆ ಈ ತರ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್ ರೀ. ಓಕೆ, ಅದಕ್ಕಂತ ಬೇಕಾದ್ರೆ ಸಪರೇಟ್ ಸಿರೀಸ್ ಮಾಡೋಣ. ನೆಕ್ಸ್ಟ್ ಒನ್. ಓಕೆ, see this is very important. ಬೇಕಾದ್ರೆ ನೀವು ಕನ್ನಡ ವರ್ಷನ್ ಬೇಕಾದ್ರೆ ಕನ್ನಡ ಇಲ್ಲ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸೆಕ್ಷನ್ 498 ಆಫ್ IPC. ಫಸ್ಟ್ ಒಂದು ಸ್ವಲ್ಪ ಇಲ್ಲಿ ಅಪ್ಡೇಟ್ ಮಾಡ್ತಾನೆ ಸರ್. ನಮ್ಮಲ್ಲಿ IPC ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳ್ತಾರೆ. ಅಂದ್ರೆ ಯಾವುಗಳನ್ನು ಯಾವ ತರ ಅಪರಾಧಗಳಂತ ಪರಿಗಣಿಸಲಾಗಿದೆ ಅಂದ್ರೆ ವಿಚ್ ಆರ್ ಕನ್ಸಿಡರ್ ದ ಕ್ರೈಮ್ಸ್. ಅದಕ್ಕಂತೇಳಿ ಬ್ರಿಟಿಷ್ ಏನ್ ಮಾಡಿದ್ರಿ, 1860 IPC ಅಂತ ತಗೊಂಡ್ಬಂದ್ರು. IPC ಅಂತ ಇಂಡಿಯನ್ ಪೀನಲ್ ಕೋಡ್. ಅಂದ್ರೆ ಯಾವ ಅಪರಾಧ ಎಷ್ಟರ ಸೆಕ್ಷನ್ ಅಲ್ಲಿ ಇಡ್ಬೇಕಂತೇಳಿ. ಸೊ ಹೀಗಾಗಿ IPC 2023 ಏನ್ ಮಾಡಿದ್ರಿ, 23 ಅದಕ್ಕೆ BNS ಅಂತ ಮಾಡಿದ್ರಿ. ಅಂದ್ರೆ ಭಾರತೀಯ ನ್ಯಾಯ ಸನ್ನಿಹಿತ ಅಂತ ಮಾಡಿದ್ರಿ. BNS ಮಾಡ್ರಿ ಸರ್. ಇದು ಒರಿಜಿನಲ್ ನೋಡ್ಕೊಡ್ರಿ. ಒರಿಜಿನಲ್ ಅಲ್ಲಿ 498 ಎ ಅಂತಿತ್ರಿ. ಈಗ 1860 ಸಾಮಾಜಿಕ ಪರಿಸ್ಥಿತಿಗಳು ಬೇರೆ, 2023 ಸಾಮಾಜಿಕ ಪರಿಸ್ಥಿತಿಗಳು ಬೇರೆ. ಬ್ರಿಟಿಷರು ಮಹಿಳೆ ಮೇಲೆ ಕೆಲವೊಂದಿಷ್ಟು ಕ್ರೈಮ್ಗಳನ್ನ ಬಹಳ ಹಿಂದೆ ಇಟ್ಬಿಟ್ಟಿದ್ರು. ಬಟ್ ಈಗ ಹೊಸದಾಗಿ ನೋಡ್ಕೊಡ್ರಿ, BNS ಅಲ್ಲಿ ಏನ್ ಮಾಡಿದ್ರು ಗೊತ್ತ್ರಿ, BNS ಅಲ್ಲಿ ಈ 498A ಎಂಬ ಸೆಕ್ಷನ್ ಎಲ್ಲಿ ತಗೊಂಡ್ಬಂದ್ರಿ, 85 ಮತ್ತು 86 ಇಡಲಾಗಿದೆ. ಸರ್ ಇವೆಲ್ಲ LLB ಟಾಪಿಕ್ಸ್ ಕೂಡ ಕೇಳ್ತಾರೆ ಸಿವಿಲ್ ಸರ್ವಿಸ್ ಅಲ್ಲಿ. ಸರ್ ಕ್ವಶನ್ ಪೇಪರ್ ತೆಗೆವ LLB ಮುಗಿಸ್ಕೊಂಡು IAS ಅಧಿಕಾರಿ ಆಗಿದ್ರೆ ಏನ್ ಮಾಡ್ತೀರಿ, ಈ ತರ ಏರಸ್ ಕೇಳ್ತಾನ. ಸರ್ ಈಗ ನಾನು ಕ್ವಶನ್ ಪೇಪರ್ ತೆಗಿಬೇಕಾದ್ರ ನನ್ನ ಎಜುಕೇಶನ್ ಆದ್ರ ಮೇಲೆ ನನಗೆ ಒಂದಿಷ್ಟು ಇಂಟ್ರೆಸ್ಟ್ ಇರ್ತವಲ್ಲ. ಇಫ್ ಐ ಎಮ್ ಎ ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸ್ ಬಗ್ಗೆ ಕೇಳ್ತೇನೆ. ಇಫ್ ಐ ಎಮ್ ಎ ಮ್ಯೂಸಿಷಿಯನ್, ಮ್ಯೂಸಿಕ್ ಮೇಲೆ ಕೇಳ್ತೇನೆ. ಸರ್ ಈ ತರ ಚಾನ್ಸಸ್ ಇದೆ. ಅಂದ್ರೆ ಹಳೆ ಅಂದ್ರೆ IPC ಒಳಗೆ ಏನಂತ ಗೊತ್ತ್ರಿ, 498A ಅಂತಿತ್ತು. ಈಗ ಇದನ್ನ ಹೊಸ BNS ಅಲ್ಲಿ 2023 ಇದನ್ನ 85, 86 ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡ್ಕೊಡಿ ಏನ್ ಹೇಳ್ತಾನೆ, ಇಟ್ ಡೀಲ್ಸ್ ವಿತ್ ದಿ ಕ್ರೂಯಾಲಿಟಿ ಬೈ ಹಸ್ಬೆಂಡ್ ಆರ್ ರಿಲೇಟಿವ್ ಟುವರ್ಡ್ ದ ವುಮೆನ್. ಓಕೆ, ನೀವು ಕನ್ನಡ ವರ್ಷನ್ ಬೇಕಾದ್ರೆ ಕನ್ನಡ ಗೊತ್ತ್ರಿ. ಇದು ಮಹಿಳೆಯರ ಕಡೆಗೆ ಪತಿ ಅಥವಾ ಸಂಬಂಧಿಕರಿಂದ ಕ್ರೌರ್ಯದ ವ್ಯವಹಾರ. ಅಂದ್ರೆ ಒಂದು ಮಹಿಳೆ ಮೇಲೆ ಅಂದ್ರೆ ಮದುವೆ ಆದ್ಮೇಲೆ ಅವರ ಹಸ್ಬೆಂಡ್ ಅಂದ್ರೆ ಗಂಡ ಅಥವಾ ಅವರ ಸಂಬಂಧಿಕರಿಂದ ಏನಾದ್ರೂ ಮಹಿಳೆ ಮೇಲೆ ಕಿರುಕುಳ ಕೊಟ್ರೆ ಇದು ಡೀಲ್ ಅಂದ್ರೆ ಇದ್ರಲ್ಲಿ ಹೇಳಲಾಗುತ್ತೆ ಅಂತ ಹೇಳಿ. ಸರ್ ಹೀಗಾಗಿ ನೋಡ್ಕೊರಿ,
ಇದು ಸರಿಯಾಗಿದೆ. ಒಂದ್ ತಿಳ್ಕೊಡ್ರಿ, ದೇರ್ ಆರ್ ಅಫೆನ್ಸ್, ಅಪರಾಧಗಳು ನೋಡ್ರಿ. ಅಪರಾಧಗಳು ನೋಡ್ರಿ ಪ್ರಮುಖವಾಗಿ ಸ್ವಲ್ಪ ನೋಡ್ಕೊಂಡು ನೆನಪಿಟ್ಟುಕೊಡ್ರಿ. ಅಪರಾಧಗಳು ನಾವು 3 ಹಂತದಲ್ಲಿ ವಿಂಗಡಿಸ್ತೇವೆ. ಆ 3 ಹಂತಗಳೇನು ಗೊತ್ತ್ರಿ? ಫಸ್ಟ್ ಒನ್ ಏನಂತಾರ ಗೊತ್ತ್ರಿ? ಕಾಗ್ನಿಜಿಬಲ್ ಮತ್ತು ನಾನ್ ಕಾಗ್ನಿಜಿಬಲ್. ಪ್ಲೀಸ್ ನೆನಪಿಟ್ಕೊಡ್ರಿ ಇವನ್ನ, ಕಾಗ್ನಿಜಿಬಲ್, ನಾನ್ ಕಾಗ್ನಿಜಿಬಲ್. ಯಾಕಂದ್ರೆ ಈಗಾದ್ರೂ ನಾವು ಈ ತರ ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ತೇವೆ. ಸರ್, ಕಾಗ್ನಿಜಿಬಲ್ ಪ್ರಕರಣಗಳಂದ್ರೆ ಇವು ಅತಿ ಸೀರಿಯಸ್ ಪ್ರಕರಣಗಳು. ಇದರಲ್ಲಿ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾದ್ರ ವಾರಂಟ್ ಏನು ಬೇಕಾಗಿಲ್ಲ. ಅಂದ್ರೆ ವೆನ್ ಯುವರ್ ಪೊಲೀಸ್ ಪರ್ಸನ್ ವಾಂಟ್ಸ್ ಟು ಅರೆಸ್ಟ್ ಯು ಬಿಫೋರ್ ನೋಟಿಫಿಕೇಶನ್, ಅಂದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ಲಾರ್ದು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಂದ್ರ ಅದು ಯಾವ ತರ ಇರ್ಬೋದು? ಅತಿ ಭೀಕರವಾದ ಅಪರಾಧ ಏನೇನ್ ಇರ್ಬೋದ್ರಿ? ಮರ್ಡರ್. ಈಗ ನಾ ಹೇಳ್ತಾನೆ, ನೀ ನಾನು ಮರ್ಡರ್ ಮಾಡಕ್ ಬಂದೆ, ಪೊಲೀಸರು ನನ್ನ ಮರ್ಡರ್ ಆದ್ಮೇಲೆ ಅರೆಸ್ಟ್ ಮಾಡಿದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಕೆಲವೊಂದಷ್ಟು ಅಪಾಯಕಾರಿ ಕ್ರೈಮ್ಗಳಲ್ಲಿ, ಅಪರಾಧಗಳಲ್ಲಿ ಅವನೇನಂತಾರ ಗೊತ್ತ್ರಿ? ಕಾಗ್ನಿಜಿಬಲ್ ಅಲ್ಲಿ ಪೊಲೀಸರು ನಿಮ್ಮನ್ನ ಯಾವುದೇ ವಾರೆಂಟ್ ಅದ್ರ ಮುಂಚಿತವಾಗಿ ಸೂಚನೆ ಕೊಡಲಾರ್ದು ನಿಮ್ಮನ್ನ ಅರೆಸ್ಟ್ ಮಾಡಬಹುದು. ಅದಕ್ಕೆ ಏನಂತ್ರಿ? ಕಾಗ್ನಿಜಿಬಲ್. ನಾನ್ ಕಾಗ್ನಿಜಿಬಲ್ ಅಂದ್ರೆ ಏನ್ ಗೊತ್ತ್ರಿ? ಓಕೆ, ಇವು ಕೂಡ ಅಪರಾಧಗಳೇ, ಬಟ್ ಕಡಿಮೆ ಪ್ರಭಾವ ಇರೋ ಅಪರಾಧ. ಬೆಸ್ಟ್ ಎಕ್ಸಾಂಪಲ್ ಏನ್ ಮಾಡ್ತಾರೆ? ಹೆಲ್ಮೆಟ್ ಹಾಕ್ಲಾರ್ದೆ ಹೋಗ್ತಾ ಇರ್ಬೇಕಾದ್ರ ಪೊಲೀಸರು ನನ್ನ ತಡೆ ಹಿಡ್ದೇನ್ ಮಾಡ್ತಾರ? ನನ್ನ ಏನ್ ಮಾಡ್ತಾರ ಗೊತ್ತ್ರಿ? ಅರೆಸ್ಟ್ ಮಾಡಲ್ಲ, ಫೈನ್ ಹಾಕ್ತಾರ. ಅವಾಗ ನಾ ಹೇಳ್ತೀನಿ, ಯಾರು ಹೇಳ್ಯಾರ ನಿಮ್ಗೆ ಫೈನ್ ಅಂತ? ಅಂದ್ರೆ ಸರ್, ನಾನ್ ಕಾಗ್ನಿಜಿಬಲ್ ಪ್ರಕರಣದಲ್ಲಿ ಆ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ರಿ, ಇಲ್ಲಿ ವಾರಂಟ್ ಬೇಕೇ ಬೇಕು. ನೆನಪಿಟ್ಕೊಡ್ರಿ. ಅಂದ್ರೆ ಇಲ್ಲಿ ನೋಡ್ರಿ, ನೀನು ಮರ್ಡರ್ ಮಾಡ್ತಾ ಇದ್ದೀಯ, ರೇಪ್ ಮಾಡ್ತಾ ಇಂಥ ಟೈಮಲ್ಲಿ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಕೋರ್ಟ್ಗೆ ಹೋಗಿ ವಾರಂಟ್ ತಗೊಂಬಂದು ಅರೆಸ್ಟ್ ಮಾಡಲ್ಲ. ಅಂದ್ರೆ ಅತಿ ಕ್ರೂರವಾದ ಅಪರಾಧಗಳನ್ನ ಕಾಗ್ನಿಜಿಬಲ್ ಅಂತ ಹೇಳ್ತಾರೆ. ಅಂದ್ರೆ ಇವಕ್ಕೆ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದು. ನಾನ್ ಕಾಗ್ನಿಜಿಬಲ್ ಅಂದ್ರೆ ಕೆಲವೊಂದಿಷ್ಟು ಮೈನರ್ ಇಶ್ಯೂಸ್, ಅಂದ್ರೆ ಹೆಲ್ಮೆಟ್ ಇಲ್ಲ ಇಂಥವಕ್ಕೆ ಏನ್ ಮಾಡ್ತಾರೆ? ವಾರಂಟ್ ಇಲ್ಲದೆ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರಲ್ಲ. ಸೆಕೆಂಡ್ ಒನ್ ಏನಂತಾರೆ? ಸೆಕೆಂಡ್ ಒನ್ ಬೇಲೆಬಲ್ ಅಂಡ್ ನಾನ್ ಬೇಲೆಬಲ್. ಅಂದ್ರೆ ನೋಡ್ರಿ, ನೀನು ಸೀರಿಯಸ್ ಅಪರಾಧ ಮಾಡಿದಾಗ ನೀವ್ ಮರ್ಡರ್ ಮಾಡಿದಾಗ ಬೇಲ್ ಕೊಟ್ಟು ಏನ್ ಮಾಡ್ತೀರಿ? ಅಂದ್ರೆ ಬೇಲೆಬಲ್ ಯಾವ ಪ್ರಕರಣಗಳು ನಾವು ಆ ವ್ಯಕ್ತಿ ಅಪರಾಧಿಯನ್ನು ಹೊರಗಡೆ ಬಿಟ್ಟು ಕಳಿಸಬಹುದು. ಕೆಲವೊಂದು ಪ್ರಕರಣದಲ್ಲಿ ಬೇಲೆಬಲ್ ಅಂದ್ರೆ ಸೀರಿಯಸ್ ಕೇಸ್ಗಳಿಗೆ ಬೇಲ್ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಅದೇ ನಾನ್ ಬೇಲೆಬಲ್ ಅಂತಾರ, ಈಗ ನೋಡ್ರಿ, ನಾ ಹೆಲ್ಮೆಟ್ ಫೈನ್ ಕಟ್ಟಿಲ್ಲ, ಹೋಗಿ ನನಗೇನು ಬೇಲ್ ಅಪ್ಲೈ ಮಾಡೋದು ಅಂದ್ರೆ ಸಣ್ಣ ಕೇಸ್ಗಳಿಗೆ ನಾನು ಬೇಲ್ ಅಪ್ಲೈ ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಟೈಪ್ ಇಲ್ಲಿ ಬರ್ತೇನ್ರಿ. ದಟ್ ಇಸ್ ಥರ್ಡ್ ಟೈಪ್ ನೋಡ್ರಿ, ಕಾಂಪೌಂಡೇಬಲ್ ಮತ್ತು ನಾನ್ ಕಾಂಪೌಂಡೇಬಲ್. ಬೆಸ್ಟ್ ಎಕ್ಸಾಂಪಲ್ ಈಗ ನೋಡ್ರಿ, ಕಾಂಪೌಂಡೇಬಲ್ ಅಂದ್ರೆ ಇವಾಗ ನಾನು, ಓಕೆ, ಐ ವಿಲ್ ಟೇಕ್ ಎಕ್ಸಾಂಪಲ್. ಎ ಮತ್ತು ಬಿ ಇರ್ತಾರ ಅಂತ ತಿಳ್ಕೊಡ್ರಿ. ಎ ಮತ್ತು ಬಿ ಅನ್ನವ ಏನ್ ಮಾಡ್ತಾನೆ? ಬಿ ನಲ್ಲಿರೋ ಅಂದ್ರೆ ಎ ಮತ್ತು ಬಿ ನಲ್ಲಿ ಬಿ ಅನ್ನೋ ಏನ್ ಮಾಡ್ತಾರೆ? ಬಿ ಅನ್ನೋ ನೋಡ್ಕೊಡಿ, ಏನ ಬಂಗಾರ, ಗೋಲ್ಡ್ ಚೈನ್ ಕದ್ದಿರ್ತಾನ. ಈ ಗೋಲ್ಡ್ ಚೈನ್ ಅಂತ ಬಂದಾಗ ಇದು ಯಾವ ಪ್ರಕರಣ ಆತ್ರಿ? ನಾನ್ ಅಂತ ದೊಡ್ಡ ಕ್ರೈಮ್ ಅಲ್ಲ, ಕಳುವು ಮಾಡಿದಾನ. ಗೋಲ್ಡ್ ಅಲ್ಲಿ ತಗೊಂಡ್ರೆ ಇಲ್ಲಿ ನಾನ್ ಕಬಲ್ ಇಲ್ಲಿ ಹಾಕಿರ್ತಾರ. ಮತ್ತೇನ್ ಮಾಡ್ತಾರೆ ಗೊತ್ತ್ರಿ? ಇದು ಬೇಲೆಬಲ್ ಅಂದ್ರೆ ಕೊಡಬಹುದು. ನಾನ್ ಬೇಲೆಬಲ್ ಅಂದ್ರೆ ಸೀರಿಯಸ್ ಪ್ರಕರಣದಲ್ಲಿ ಕೊಡಕ್ಕಾಗಲ್ಲ, ಕೊಡಬಹುದು. ಅವಾಗ ಎ ಮತ್ತು ಬಿ ದರ್ ಒಂದ್ ಕೆಲ್ಸಕ್ಕೆ ಬರ್ತಾರ. ಮಚ್ಚ, ನಾನೇ ಕದ್ದಿದಪ್ಪ, ಸುಮ್ಮನೆ ಕೇಸ್ ಕಂದ್ ನಿಲ್ಲದ್ ಬೇಡ, ಒಂದ್ ಕೆಲಸ ಮಾಡೋದು. ಬಿ ಏನ್ ಹೇಳ್ತಾನ? ನಾನು ನಿಮ್ಗೆ ಗೋಲ್ಡ್ ವಾಪಸ್ ಕೊಡ್ತೇನೆ, ಅದಕ್ಕೆ ಸ್ವಲ್ಪ ನಿಮ್ಗೆ ಹಣ ಕೊಡ್ತೇನೆ ಅಂದ್ರೆ ನತಿ ಮಟ್ಟಿನ ಗೊತ್ತಿ ಅವ್ರವ್ರೇ ರಿಸಾಲ್ವ್ ಮಾಡ್ತಾರ. ಸೊ ಹೀಗಾಗಿ ಕೋರ್ಟ್ ಇಂತ ಅನುಮತಿ ಕೊಡ್ತೈತಿ. ಅಂದ್ರೆ ಕಾಂಪೌಂಡೇಬಲ್ ಅಂದ್ರೆ ಯಾವ ಪ್ರಕರಣ ಅಂದ್ರೆ ಕೋರ್ಟ್ ಹೊರಗಡೆ ನೀವೇನಾದ್ರು ಸೆಟಲ್ ಮಾಡ್ಕೊಂತಿದ್ರ ಮಾಡ್ಕೊಡ್ರಿಪ್ಪ, ನನ್ನ ಅನುಮತಿ ಬೇಕಾಗಿಲ್ಲ. ಈಗ ಏನ್ ಹೇಳ್ತಾನೆ ಗೊತ್ತ್ರಿ? ಬಿ ಏನೋ ಮಾಡ್ತಾನ, ಬಿ ಮೇಲೆ ಹಾಕಿದ ಪ್ರಕರಣ ಕೇಸ್ ವಾಪಸ್ ತಗೊಂಡ್ಬಿಡ್ತಾರೆ. ನನಗೆ ವಾಪಸ್ ತಗೊಂತೇನೆ, ಯಾಕಂದ್ರೆ ನಾವು ಹೊರಗೆ ಸೆಟಲ್ ಮಾಡ್ಕೊಂಡ್ವಿ ಅಂತೇಳಿ. ಅಂದ್ರೆ ಮೈನರ್ ಪ್ರಕರಣದಲ್ಲಿ ಕೋರ್ಟ್ ಪರ್ಮಿಷನ್ ಬೇಕಾದ್ರೆ ನೀವು ಹೊರಗಡೆ ಸೆಟಲ್ ಮಾಡ್ಕೋಬಹುದು, ಕೇಸ್ ಇದಾಗುತ್ತೆ. ಬಟ್ ನಾನ್ ಕಂಫರ್ಟೇಬಲ್ ಅಂದಾಗ ಈಗ ನೋಡ್ರಿ, ಒಬ್ಬ ರೇಪ್ ವಿಕ್ಟಿಮ್ ಅದಾನ, ಹೋಗಿ ಅವ್ರ ಫ್ಯಾಮಿಲಿಗೆಲ್ಲ ಹೆದರಿಸಿ ಅವಾಗ ವಾಪಸ್ ನೀವು ಕೇಸ್ ತಗೋರಿ ಅಂದಾಗ ಅಂತವ್ ನಡೆಯಂಗಿಲ್ಲ. ಇವನ್ನ ಕೋರ್ಟ್ ಹೊರಗಡೆ ಸೆಟಲ್ ಮಾಡಕ್ ಆಗಲ್ಲ, ಇವನ್ನ ಕೋರ್ಟ್ ಒಳಗಡೆನೆ ಸೆಟಲ್ ಮಾಡ್ಕೋಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ರಿ, ಮಹಿಳೆ ಮೇಲೆ ಅತ್ಯಾಚಾರಗಳನ್ನ ಏನು ಗೊತ್ತ್ರಿ? ದಟ್ ಇಸ್ ಕಾಗ್ನಿಜಿಬಲ್ ಅಂತ ಹೇಳ್ತಾರ. ಅಂದ್ರೆ ನಿಮಗೆ ವಾರಂಟ್ ಇಲ್ದನ ಅರೆಸ್ಟ್ ಮಾಡಬಹುದು. ನೆಕ್ಸ್ಟ್ ಇವಕ್ಕ ಬೇಲ್ ಕೊಡಕ್ ಆಗಲ್ಲ, ಮತ್ತು ಈ ತರ ಪ್ರಕರಣಗಳನ್ನ ನೀವು ಹೊರಗಡೆ ಸೆಟಲ್ ಮಾಡಕ್ ಆಗಲ್ಲ, ಕೋರ್ಟ್ ಅಲ್ಲೇ ಸೆಟಲ್ ಮಾಡ್ಕೋಬೇಕು. ಈಗ ನಾನು ನೀನು ಬಂಗಾರ ಕದ್ದಾಗ ಏನಾದ್ರಿ? ಇದು ನಾನ್ ಕಾಗ್ನಿಜಿಬಲ್ ಅಂದ್ರೆ ಸೀರಿಯಸ್ ಅಫೆನ್ಸ್ ಅಲ್ಲಿ ನನಗೆ ವಾರಂಟ್ ಇಂದ ಬಂದ್ ಅರೆಸ್ಟ್ ಮಾಡ್ಬೇಕಾಗತ್ತೆ ಪೊಲೀಸರು. ಇಲ್ಲಪ್ಪ ಅವ್ನು ಕಂಪ್ಲೇಂಟ್ ಕೊಟ್ಟನ, ಅದಕ್ಕೆ ನೀನ್ ಅರೆಸ್ಟ್ ಮಾಡಾಕತ್ತಾನೆ. ಸುಮ್ ನೀ ಗೋಲ್ಡ್ ಕದ್ದಿ ಅಂದ್ರೆ ಯಾವಪ್ಪ ಅಂತಾನ್ರಿ? ಕಂಪ್ಲೇಂಟ್ ಕೊಡ್ಬೇಕು ಯಾರು? ನೆಕ್ಸ್ಟ್ ಏನ್ ಗೊತ್ತಾ? ಇದು ಬೇಲ್ ಕೊಡಬಹುದು ಇಂಥ ಟೈಮಲ್ಲಿ. ನೆಕ್ಸ್ಟ್ ಇದನ್ನ ಕೋರ್ಟ್ ಹೊರಗಡೆ ಹೋಗಿ ನೀವು ಸೆಟಲ್ ಮಾಡ್ಕೋಬಹುದು. ಯು ಕ್ಯಾನ್ ಸೆಟಲ್ ಔಟ್ಸೈಡ್ ದ ಕೋರ್ಟ್ ಪರ್ಮಿಷನ್ ಕೊಡತೈತೆ ಅಂತ. ಸೊ ಪ್ಲೀಸ್ ರಿಮೆಂಬರ್. ಸೊ ಹೀಗಾಗಿ ಇದು ಡೀಲ್ ಮಾಡ್ತಾ ಇದ್ದೀವಿ ಗೊತ್ತ್ರಿ. ಇಲ್ಲಿ ನಾವು ಮಾತಾಡ್ತಾ ಇದ್ದೇನು? ಹಿಯರ್ ವಿ ಆರ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ದಟ್ ಇಸ್ 498A ಆಫ್ IPC
ಇದು 2023 ಚೇಂಜ್ ಆಗಿ ಎಲ್ಲಿ ಇಟ್ಟಿದ್ರ ಈ ತರ ಸೀರಿಯಸ್ ಪ್ರಕರಣ ಮುಂಚಿನ ಇಡೋಣ ಅಂತ ಹೇಳಿ ಮಾಡಿದ್ರಿ. ದಟ್ ಇಸ್ BNS ಅಂದ್ರೆ ಹೊಸದಾಗಿರೋ BNS ಅಲ್ಲಿ 85 ಮತ್ತು 86ನೇ ವಿಧಿಯೊಳಗೆ ಇಟ್ಟಿದ್ದಾನೆ. ಏನಾಗ್ತಾರೆ ಇದು ಮಹಿಳೆಯರು. ಓಕೆ, ಫಸ್ಟ್ ಆಪ್ಷನ್ ಸರಿ ಇತ್ತಂದಾಗ ಐ ಕ್ಯಾನ್ ಎಲಿಮಿನೇಟ್ ಸಿ ಆಪ್ಷನ್ ತೆಗೆದಾಕ್ಬೋದು. ಸಿ ಆಪ್ಷನ್ ತೆಗೆದ ನೆಕ್ಸ್ಟ್ ನೋಡಿ, ಇದು ಗರಿಷ್ಠ 5 ವರ್ಷಗಳ ಜೈಲು ಶಿಕ್ಷೆಯನ್ನು ಸೂಚಿಸಿದೆ. ಅಂದ್ರೆ ಇದು ಹಂಗಿಲ್ಲ ರೀ, ಅಪ್ ಟು 3 years. ಅಂದ್ರೆ ನಾಳೆ ಅವ್ರ ಗಂಡ ಹೆಂಡತಿ ಸುದ್ದ ಆಗ್ಬೋದಲ್ಲ, ನಾಳೆ ಗಂಡ ಹೆಂಡತಿ ಸುದ್ದ ಆಗ್ತಾರ. ಇದಕ್ಕೆ ಮತ್ತೆ ನೋಡ್ರಿ ನಮ್ಮ ಇಂಡಿಯನ್ ಕಲ್ಚರ್ ಒಳಗೆ ಹೆಂಗೈತ್ರಿ, ಗಂಡ ಹೆಂಡತಿ ಗಂಡನ ಮೇಲೆ ಕೇಸ್ ಹಾಕಿರ್ತಾಳ, ಒಂದ್ 4-5 ತಿಂಗಳು ಬಂದ್ಬಿಡ್ಲೆ ಕೋರ್ಟ್ ಮುಂದೆ ಅಂತ ನಾವೆಲ್ಲ ಇಬ್ರು ಚಂದಾಗಿ ನಡ್ಕೊಂಡು ಹೋಗ್ತೇವೆ ತೋರಿ ಅಂತ ಹೇಳಿ, ಮತ್ತೆ ಅವ್ನ ಜೀವನ ಪೂರ್ತಿ ಜೈಲ್ನಾಗೆ ಟ್ರೈನ್ ಮಾಡ್ತೀವಿ, ವೇಸ್ಟ್ ಅಲ್ಲ, ಮನ ಪರಿವರ್ತನೆ ಆದ್ರೂ ವೇಸ್ಟ್ ಅಲ್ಲ. ಸೊ ಹೀಗಾಗಿ ಈ ತರ ಪ್ರಕರಣಗಳು ಅಪ್ ಟು 3 years ಮತ್ತು ಫೈನ್ ಇರ್ತಾವ ಅಂತ ಹೇಳ್ತಾರೆ, ಫೈನ್ ಇರ್ತಾವ. ಸೊ ಹೀಗಾಗಿ ಎರಡನೇ ಆಪ್ಷನ್ ಇಲ್ಲಿ 5 ವರ್ಷ ಅಂತ ಹೇಳಿದನಲ್ಲ, ಇದು ರಾಂಗ್ ರೀ. 5 ವರ್ಷ ಅಲ್ಲ, ಸಾರಿ 5 ವರ್ಷ ಅಲ್ಲ, ಇದು 3 ವರ್ಷ ಅಪ್ ಟು 3 years ಮತ್ತು ಫೈನ್. ಯಾಕಂದ್ರೆ ಯಾಕೆ ಕಡಿಮೆ ಇಟ್ಟಂದಾಗ ನಾಳೆ ಗಂಡ ಹೆಂಡತಿ ಒಂದಾಗ್ಬೋದಲ್ಲ, ಹಸ್ಬೆಂಡ್ ಅಂಡ್ ವೈಫ್ ಕ್ಯಾನ್ ರಿಸಾಲ್ವ್ ದೇರ್ ಪ್ರಾಬ್ಲಮ್. ಸೊ ಹೀಗಾಗಿ ಇದು 5 ವರ್ಷ ಅಲ್ಲ, ಇದು 2 ವರ್ಷ. ಹೀಗಾಗಿ ಎರಡನೇ ಆಪ್ಷನ್ ರಾಂಗ್ ಇದೆ. ಇದನ್ನು ತೆಗಿಬಹುದು, ನಾನು ಇದನ್ನು ತೆಗಿಬಹುದು. ನಮ್ಗೆ ಉಳಿದಿರೋದು ಯಾವ ಆಪ್ಷನ್? ಈಗ ಒಂದೇ ಒಂದು ಆಪ್ಷನ್ ಇದೆ, ದಟ್ ಇಸ್ 1 ಮತ್ತು 3 ಸರಿಯಾಗಿದೆ. ಮೂರನೇದು ಏನಂದ್ರೆ ಇದನ್ನ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 1983 ಮೂಲಕ IPC ಸೇರಿಸಲಾದ್ರೆ, ಇದು ಆಕ್ಚುಲಿ ಬ್ರಿಟಿಷ್ ಮಾಡಿದಲ್ಲ IPC, ಅದ್ರಾಗ ಇರ್ಲಿಲ್ಲ. ಅದಕ್ಕೆ ನೋಡ್ರಿ, ಕಾಯ್ದೆ ಅಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದಾದ್ಮೇಲೆ ಕಾಯ್ದೆ ಮುಖಾಂತರ ಏನೇ ಸೇರಿಸ್ತಾರ ಅವಕ್ಕೆ ಕ್ಯಾಪಿಟಲ್ ಹೆಸರು ಇಟ್ಟಿರ್ತಾರೆ. ಅಂದ್ರೆ ABC ಅಂತ ಇಟ್ಟಿರ್ತಾರೆ. ಅಂದ್ರೆ ಮೂಲ ಕಾಯ್ದೆಯಲ್ಲಿ ಇರ್ಲಿಲ್ಲ, ಆಮೇಲೆ ಸೇರಿಸಿರ್ತಾರೆ ಕಾಯ್ದೆ ಮುಖಾಂತರ, ಅದಕ್ಕೇನಂತಾರೆ ಕ್ಯಾಪಿಟಲ್ ಲೆಟರ್ಸ್ ಬರ್ತಾರೆ. ಸೊ ಹೀಗಾಗಿ ಮೂರನೇ ಹೇಳಿಕೆ ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 3 ಮಾತ್ರ. 1 ಮತ್ತು 3 ಮಾತ್ರ. ಸೊ ಹೀಗಾಗಿ ಈ ತರ ಕ್ವಶನ್ಸ್ ನಿಮ್ ಎಕ್ಸಾಮ್ ಕೇಳ್ತಾನ್ರಿ. ಈ ತರ ಕ್ವಶನ್ಸ್ ನಿಮ್ ಎಕ್ಸಾಮ್ ಕೇಳ್ತಾನೆ, ಯಾಕಂದ್ರೆ ಸ್ವಲ್ಪ ಈಗ ಲಾ ರಿಲೇಟೆಡ್ ಕ್ವಶನ್ಸ್ ಫ್ರೇಮ್ ಆಗ್ತಾ ಇದೆ. ಓಕೆ, ಸೊ ಈ ತರ ಕ್ವಶನ್ಸ್ ನ ಟ್ರೈ ಮಾಡ್ರಿ. ಬರೀ ಒನ್ ಲೈನ್ ಓದೋದ್ರಿಂದ ಈಗ ಸದ್ಯ ಏನ್ ಯೂಸ್ ಅಲ್ಲ. ಇವತ್ತು ಬ್ಯಾಟ್ ಹೊಡೆದ್ರು ಮತ್ತು ನೀವು ನಾಳೆ ಬ್ಯಾಟ್ ಹೊಡೆಯಬೇಕು. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಇತ್ತೀಚಿನ ವ್ಯಕ್ತಿ ಯಾರು? ಈಗ ಬ್ಯಾಟ್ ಹೊಡೆದ್ರು ಅಥವಾ ಎಕ್ಸಾಮ್ ಹಿಂದಿನ ದಿನ ಬ್ಯಾಟ್ ಹೊಡಿಲೇಬೇಕಾಗುತ್ತೆ. ಸೊ ಹೀಗಾಗಿ ಆ ತರ ಟಾಪಿಕ್ ನ ಕೊನೆಯ ಹಂತದಲ್ಲಿ ಇಟ್ಕೊಟ್ರಿ. ಆದ್ರೆ ಈ ತರ ಟಾಪಿಕ್ಸ್ ನ ನಿಮ್ಮ ರೆಗ್ಯುಲರ್ ಬೇಸ್ಡ್ ಟ್ರೈ ಮಾಡ್ತೀರಿ, ನಿಮ್ಮ ಓದೋದ್ರ ಜೊತೆ ಈ ತರ ಟಾಪಿಕ್ಸ್ ನ ಕವರ್ ಮಾಡ್ಕೊಡ್ರಿ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಐ ಹೋಪ್ ಇವತ್ತಿನ ಕ್ವಶನ್ಸ್ ಅಲ್ಲಿ ಸ್ವಲ್ಪ ಎಷ್ಟಾಗತ್ತೆ ಅಷ್ಟು ಶಾರ್ಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂತಾನೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಇನ್ನೂ ಹೊಸ ಟಾಪಿಕ್ ತಗೊಂಡ್ಬಂದು ನಿಮ್ಗೆ ಇನ್ನೂ ಹೊಸ ವೇದಲ್ಲಿ ಟೀಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಐ ಹೋಪ್ ನಿಮ್ಗೆ ವಿಡಿಯೋ ಆಗಿ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ರಿ. ಯಾಕಂದ್ರೆ ಕಂಟಿನ್ಯೂ ಮಾಡ್ತಾ ಇದೀವಿ, ಅಲ್ಲಿ ನಿಮ್ಗೆ ಒಂದು ಗ್ರಿಪ್ ಸಿಗುತ್ತೆ. ಒನ್ಲೈನ್ ಇರೋದಲ್ಲ, ಅದು ಕೊನೆಯ ಹಂತದಲ್ಲಿ ಬೇಕಾದ್ರೆ ಮಾಡೋದು, ಒಂದು ಸೀರೀಸ್ ಮಾಡೋದು. ಸೆಪ್ಟೆಂಬರ್ 1ರಿಂದ ಒನ್ಲೈನ್ಗೆ ಅಂತ ಸಪ್ರೇಟ್ ವಿಡಿಯೋ ಮಾಡೋಣ ಮತ್ತು ಕಾನ್ಸೆಪ್ಟ್ಗೆ ಅಂತ ಸಪ್ರೇಟ್ ವಿಡಿಯೋ ಮಾಡೋಣ. ಐ ಹೋಪ್ ವಿಡಿಯೋ ಚೆನ್ನಾಗಿ ಆಗಿದೆ ಅನ್ಕೊಂತೇನೆ ನಾನು. ಪ್ಲೀಸ್ ಲೈಕ್ ಅಂಡ್ ಫಾರ್ವರ್ಡ್ ಟು ಎವ್ರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.